48ನೇ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿದವರು ಜೆ.ಸಿ. ಆಶಾಲತಾ ಪ್ರಶಾಂತ್ ಅವರು. ಬಹುಶಃ ಜೆ.ಸಿ.ಐ ಮಂಜುಶ್ರೀ ಇತಿಹಾಸದಲ್ಲೇ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಸಮರ್ಥವಾಗಿ ಮಂಜುಶ್ರೀ ಜೆ.ಸಿ.ಐ ಬೆಳ್ತಂಗಡಿ ಘಟಕವನ್ನು ಮುನ್ನಡೆಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇವತ್ತು ಅವರ ಕಡೆಯ ಕಾರ್ಯಕ್ರಮ ಹಾಗೂ ಅಧಿಕಾರ ಹಸ್ತಾಂತರವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈ ಸಮಾರಂಭದ ವೇದಿಕೆಗೆ ಗಣ್ಯರನ್ನ ಆಹ್ವಾನಿಸಲು ಬಹಳ ಸಂತೋಷ ಪಡ್ತಾ ಇದ್ದಾರೆ. ಈ ವರ್ಷದ ಯಶಸ್ವಿ ಮಹಿಳಾ ಸಂಯೋಜಕಿ ಜೆ.ಸಿ. ಚಿತ್ರಪ್ರಭಾ ಅವರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಬಹುಶಃ ತಡವಾಗಿ ನಮ್ಮನ್ನು ಸೇರಿಕೊಳ್ತಾರೆ. ಒಬ್ಬ ಕಾರ್ಯದರ್ಶಿ ಆದವ ಹೇಗಿರಬೇಕು, ಕ್ರಿಯಾಶೀಲ ಕಾರ್ಯದರ್ಶಿ ಎನಿಸಿಕೊಳ್ಳಬೇಕು ಅಂತಾದ್ರೆ ಹೇಗಿರಬೇಕು ಅನ್ನೋದಕ್ಕೆ ಬಹುಶಃ ಉದಾಹರಣೆಯಾಗಿ ಈ ವರ್ಷದ ಕಾರ್ಯದರ್ಶಿಯಾಗಿ ನಮ್ಮ ಜೊತೆ ಜೆ.ಸಿ. ಪ್ರಮೋದ್ ಅವರು ಕಾಣಿಸಿಕೊಂಡಿದ್ದಾರೆ. ತನ್ನೆಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಒಂದು ವರ್ಷ ಜೆ.ಸಿ. ಅಧ್ಯಕ್ಷರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು ಜೆ.ಸಿ. ಪ್ರಮೋದ್ ಅವರು. ಜೆ.ಸಿ. ಪ್ರಮೋದ್ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಅಧ್ಯಕ್ಷರಿಗೆ ಗುರುವಿನ ಹಾಗೆ ಹಿಂದೆ ನಿಂತು ಬೋಧಿಸಿದವರು ಎಚ್.ಡಿ. ಇನ್ನಷ್ಟು ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಈ ಅವಧಿಯಲ್ಲಿ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಬಹಳ ಉತ್ತಮವಾಗಿ ನಿಭಾಯಿಸಿಕೊಂಡು ಬಂದವರು ಜೆ.ಎಫ್.ಎಂ. ರಂಜಿತ್ ಎಚ್.ಡಿ. ಅವರು. ಸರ್, ತಮ್ಮನ್ನ ಬಹಳ ಗೌರವಪೂರ್ವಕವಾಗಿ ಆ ಸಮಾರಂಭದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಈ ವರ್ಷದ ಅಧ್ಯಕ್ಷರು ಜೆ.ಸಿ.ಐ ಮಂಜುಶ್ರೀ ಘಟಕದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇಡೀ ಜೆ.ಸಿ.ಐ ವಲಯದಲ್ಲಿ ಹಾಗೂ ಘಟಕದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರು ಜೆ.ಸಿ. ಆಶಾಲತಾ ಪ್ರಶಾಂತ್ ಅವರು. ಮೇಡಮ್, ತಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಈ ಸಮಾರಂಭ ಇವತ್ತಿನ ನಮ್ಮ ಈ ಸಮಾರಂಭದ ಅತಿಥಿ ಪ್ರಾಂತ್ಯ ಎಯ ವಲಯ ಉಪಾಧ್ಯಕ್ಷರು ಜೆ.ಸಿ. ಅರುಣ್ ಮಾಂಜಾ ಅವರು ಈ ಸಂದರ್ಭದಲ್ಲಿ ನಮ್ಮನ್ನ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಬೆಳ್ತಂಗಡಿ ನೋಟರಿ ವಕೀಲರು ಶ್ರೀ ಗುರುದೇವ ವಿರುದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಭಗೀರಥ ಜೆ. ಇವರು. ಸರ್, ತಮ್ಮನ್ನ ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನಾನು ಜೆ.ಸಿ. ಆಶಾಲತಾ ಪ್ರಶಾಂತ್, ಜೆ.ಸಿ.ಐ ಬೆಳ್ತಂಗಡಿ ಮಂಜುಶ್ರೀಯ 2025ರ ಘಟಕಾಧ್ಯಕ್ಷೆ. 2026ರ ಪದಪ್ರದಾನ ಸಮಾರಂಭದ ಸಭಾ ವೇದಿಕೆಯನ್ನು ಸುಸ್ತುತಿಗೆ ತರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆ ಆಹ್ವಾನ ಮಾಡಿರುವಂತ ಜೆ.ಸಿ. ಸುನೀಲ್ಗೆ ತಮಗೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಮೊದಲಿಗೆ ಜೆ.ಸಿ. ವಾಣಿ ಉದ್ಘೋಷಣೆ, ಜೆ.ಸಿ. ಅನುದೇಶ್ ಇವರಿಲ್ಲ. ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ನೀಡಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸುತ್ತಾರೆ. ಸರ್ಕಾರವು ಕಾನೂನಿನ ಆಧಾರಿತವಾಗಿರಬೇಕು, ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವ ವ್ಯಕ್ತಿತ್ವದಲ್ಲಿ ನಡೆಯುತ್ತೆ ಮತ್ತು ಮಾನವ ಕುಲದ ಸೇವೆ ಜೀವನದ ಅತ್ಯುತ್ತಮ ಕಾರ್ಯ ಹೇಗೆಂದು ನಾವು ನಂಬುತ್ತೇವೆ. ಜೆ.ಸಿ. ಸ್ವಾಗತ ಅಧ್ಯಕ್ಷರು. ಬೆಳ್ತಂಗಡಿ ಮಂಜುಶ್ರೀಯ 2026ರ ಪದಪ್ರದಾನ ಸಮಾರಂಭದ ಸಭೆಯಲ್ಲಿದ್ದೇವೆ. ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ವಲಯ 15ರ ವಲಯ ಅಧ್ಯಕ್ಷರಾಗಿರುವಂಥ
JFF ಸಂತೋಷ್ ಶೆಟ್ಟಿ ಸರ್ ಇದಿರಿ. ತಮ್ಮನ್ನ ಆತ್ಮೀಯ ನೋರ್ವ ಅತಿಥಿಯಾಗಿ ಇರುವಂತ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂತ ಶ್ರೀ ಭಗೀರಥ ಜಿ ಸರ್ ಇದ್ದೀರಿ. ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಲಯ 15ರ ವಲಯ ಉಪಾಧ್ಯಕ್ಷರು ರೀಜನ್ ಎ ವಿಭಾಗದ ಉಪಾಧ್ಯಕ್ಷರಾಗಿರುವಂತ JFM ಅರುಣ್ ಮಾಂಜಾ ಸರ್ ಇದ್ದೀರಿ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಲಯ 15ರ GND ವಿಭಾಗದ ನಿರ್ದೇಶಕರು ಆಗಿರುವಂತ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಿಯೋಜಕರಾಗಿರುವಂತ JFM ಚಿತ್ರಪ್ರಭಾ ಇದ್ದೀರಿ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂತ JFM ಚಿದಾನಂದ ಇಂಡಿಯಾ ಸರ್ ಇದ್ದೀರಿ. ತಮ್ಮನ್ನ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಪೂರ್ವಾಧ್ಯಕ್ಷರಾಗಿರುವಂತ JC ಸಂತೋಷ್ ಕೋಟ್ಯಾನ್ ಇದ್ದೀರಿ. ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ವಲಯದ ಲೀಜನ್ ಆಫೀಸರ್ ಆಗಿರುವಂತ ಮುರಳಿ ಸರ್ ಇದ್ದೀರಿ. ತಮ್ಮನ್ನು ಸಹ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಕಾರ್ಕಳ JC ಕಾರ್ಕಳ ರೂರಲ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತ ಸಂತೋಷ್ ಬಂಗೇರ ಇದ್ದೀರಿ. ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೆ ನಮ್ಮ ಘಟಕದ JC ರೇಟ್ ಪೂರ್ವಾಧ್ಯಕ್ಷರಾಗಿರುವಂತ ಉಮಾ ರಾವ್ ಇದ್ದೀರಿ. ತಮ್ಮನ್ನು ಸಹ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೆ JCA ಉಜಿರೆ ಸಿಟಿ ಘಟಕದ ಅಧ್ಯಕ್ಷರಾಗಿರುವಂತ JC ಮೊಹಮ್ಮದ್ ಮಿರ್ಷಾದ್ ಇದ್ದೀರಿ. ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅಮೃತ ಕೋಟ್ಯಾನ್ ಇದ್ದೀರಿ. ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅಧ್ಯಕ್ಷರ ವರದಿ 2025ರ ಅಧ್ಯಕ್ಷೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ವಲಯದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಹ ಗುರುತಿಸಿಕೊಂಡು ಒಂದು JCA ಬೆಳ್ತಂಗಡಿ ಹೆಸರು ಮಾಡುವಲ್ಲಿ ನಾನೊಬ್ಳು ಅಧ್ಯಕ್ಷೆಯಾಗಿ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ನನ್ನ ಈ ಏನು JCA ಜರ್ನಿಯಲ್ಲಿ ನನ್ನೊಂದಿಗೆ JCA ಅಧ್ಯಕ್ಷೆಯಾಗಿ ನನ್ನೊಂದಿಗೆ ಯಾರೆಲ್ಲ ಸಹಕಾರ ನೀಡಿದಾರೋ ಎಲ್ಲರನ್ನು ಇವತ್ತು ನಾನಿಲ್ಲಿ ಸ್ಮರಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಏನು ವರದಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೇನಾ ಅದನ್ನ ನಾನಿಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ನಾನು ವರದಿಯನ್ನ ಮಾಡಿದ್ದೇನೆ, ಒಂದು ಬುಕ್ಲೆಟ್ ಅದನ್ನ ಕೊಡ್ತಾ ಇದ್ದೇನೆ. ಪ್ರಥಮವಾಗಿ JC ಶ್ರೀರಾಮ್ ಕಾರನ್, ತಾವು ನಮ್ಮ JCA ಬೆಳ್ತಂಗಡಿ ಘಟಕದ ಸ್ಥಾಪಕಾಧ್ಯಕ್ಷರು. ನನ್ನ ಅವಧಿಯಲ್ಲಿ ಎಲ್ಲ ಪೂರ್ವಾಧ್ಯಕ್ಷರನ್ನು ಒಗ್ಗೂಡಿಸಿ ಗೌರವಿಸಬೇಕು ಎನ್ನುವ ಕಲ್ಪನೆಯ ಮಹಾಸಂಗಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭ ಹಾರೈಸಿದ್ದೀರಿ. ಧನ್ಯವಾದಗಳು ಸರ್. JFM ಪ್ರಮೋದ್ ಆರ್ ನಾಯಕ್, ತಾವು ಕೆಲವೊಂದು ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಹಾರೈಸಿ JC ಉತ್ಸವ ಸಂದರ್ಭದಲ್ಲಿ ಆರ್ಥಿಕ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ನಿಮಗೆ. JC ತುಕಾರಾಮ್ ರಾವ್, JC ಉತ್ಸವ ಸಂದರ್ಭದಲ್ಲಿ ಆರ್ಥಿಕ ಸಹಾಯ ನೀಡಿ ಸಹಕರಿಸಿದ್ದೀರಿ. ಧನ್ಯವಾದಗಳು. HDF ಟಿ ಕೃಷ್ಣಮೂರ್ತಿ, ನನ್ನ ಮತ್ತು ತಂಡದ ಪದಪ್ರದಾನ ಸಮಾರಂಭಕ್ಕೆ ಆಗಮಿಸಿದ್ದೀರಿ. ಉಜಿರೆ ಘಟಕದ ಮರುಸ್ಥಾಪನೆ ಮಾಡುವಲ್ಲಿ ನಮಗೆ ಸಹಕಾರ ನೀಡಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಧನ್ಯವಾದಗಳು ಸರ್. JC ಪ್ರಕಾಶ್ ಕುಡ್ವ ಮತ್ತು ಪ್ರಜ್ಞಾ ಪಿ ಕುಡ್ವ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲು ಅಸಾಧ್ಯವಾದರೂ ಕೂಡ JC ಉತ್ಸವ ಹಾಗೂ ಮಹಾಸಂಗಮ ಕಾರ್ಯಕ್ರಮಗಳಲ್ಲಿ ತುಂಬು ಹೃದಯದಿಂದ ಭಾಗವಹಿಸಿದ್ದೀರಿ. ಹಾಗೆ ಆರ್ಥಿಕ ಸಹಕಾರ ನೀಡಿದ್ದೀರಿ, ಶುಭ ಹಾರೈಸಿದ್ದೀರಿ. ಧನ್ಯವಾದಗಳು ದಂಪತಿಗಳಿಗೆ. JC ಅಶೋಕ್ ಕುಮಾರ್ BP ಮತ್ತು JC ರೇಟ್ ಪದ್ಮಶ್ರೀ, JCಯ ಕಾರ್ಯಕ್ರಮಗಳಿಗೆ ಯಾವಾಗಲೂ ನಮ್ಮೊಂದಿಗೆ ತಾವು ನನ್ನ ಅವಧಿಯಲ್ಲಿಯೂ ಸಹಕಾರ ನೀಡಿದ್ದೀರಿ, ಶುಭ ಹಾರೈಸಿದ್ದೀರಿ. ಧನ್ಯವಾದಗಳು. JC ವಿಶ್ವನಾಥ್ ಶೆಟ್ಟಿ ಮತ್ತು JC ರೇಟ್ ಮಮತಾ ವಿ ಶೆಟ್ಟಿ, ನನ್ನೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿದ್ದೀರಿ. JC ಉತ್ಸವಕ್ಕೆ ಆರ್ಥಿಕ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ನಿಮಗೆ. JC KN ಗೋಪಾಲ್ ಕೃಷ್ಣ ಭಟ್, ನಮಗೆ
ಸಿಕ್ಕಿದಾಗೆಲ್ಲ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಿದ್ದೀರಿ, ಆರ್ಥಿಕ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ಸಂತೋಷ್ ಕುಮಾರ್ ಜೈನ್. ಕೊಡುಗೈ ದಾನಿಯಾದ ನೀವು ಈ ವರ್ಷ ನನಗೂ ಸಹ ಜೆಸಿ ಸಪ್ತಾಹದಂದು ಆರ್ಥಿಕ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ರವೀಂದ್ರ ಶೆಟ್ಟಿ ಬಳಂಜ ಮತ್ತು ಜೆಸಿ ರೆಡ್ ಭಾರತಿ ಶೆಟ್ಟಿ. ಎಲ್ಲಿ ಸಿಕ್ಕಿದರೂ ಹೇಗಿದ್ದೀರಿ ಎಂದು ವಿಚಾರಿಸುವ ನೀವು ಈ ವರ್ಷ ಜೆಸಿ ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲೂ ಪ್ರೋತ್ಸಾಹ ನೀಡಿದ್ದೀರಿ. ಧನ್ಯವಾದಗಳು. ಜೆಸಿ ದಯಾನಂದ್ ನಾಯಕ್ ಮತ್ತು ಜೆಸಿ ರೆಡ್ ಶಾರದಾ ಡಿ ನಾಯಕ್. ಜೆಸಿಯ ಪ್ರತಿಯೊಂದು ಕಾರ್ಯಕ್ರಮವನ್ನು ಗಮನಿಸುವ ತಾವು ನನ್ನೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ಸಂತೋಷ್ ಸಾಲಿಯನ್. ಜೆಸಿ ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆಯೊಂದಿಗೆ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ಸುಭಾಷ್ ಚಂದ್ರ ಎಂಪಿ ಮತ್ತು ಜೆಸಿ ಅನುರಾಧ ಎಂಪಿ. ವರ್ಷದುದ್ದಕ್ಕೂ ನನಗೆ ಸಲಹೆ ಸಹಕಾರ ನೀಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮ ಮಾಡುವ ಬಗ್ಗೆ ತಿಳಿಸುತ್ತಾ ನಾವಿದ್ದೇವೆ ಎಂದು ಹುರಿದುಂಬಿಸಿದವರು, ಆರ್ಥಿಕ ಸಹಕಾರ ನೀಡಿ ಸಹಕರಿಸಿದವರು. ಧನ್ಯವಾದಗಳು ದಂಪತಿಗಳಿಗೆ. ಜೆಸಿ ಜಗದೀಶ್ವರಿ. ಜೆಸಿ ಕಾರ್ಯಕ್ರಮಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಆರ್ಥಿಕ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ಕೇಶವ್ ಪಿ ಬೆಳಾಲ್. ಜೆಸಿ ಕಾರ್ಯಕ್ರಮಕ್ಕೆ ಸಲಹೆ ಆರ್ಥಿಕ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ತುಕಾರಾಮ್ ಬಿ. ಜೆಸಿಯ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಯಾವಾಗಲೂ ಇದ್ದವರು ನೀವು. ಜೆಸಿ ಸಪ್ತಾಹಕ್ಕೆ ನಿಮ್ಮ ಆರ್ಥಿಕ ಸಹಕಾರ ಸ್ಮರಿಸುತ್ತೇನೆ. ಧನ್ಯವಾದಗಳು ನಿಮಗೆ ಸರ್. ಜೆಸಿ ಕೇಶವ್ ಪೈ. ಜೆಸಿ ಬಗ್ಗೆ ಅಪಾರ ಪ್ರೀತಿ ಉಳ್ಳ ನೀವು ನಮಗೆ ಸಿಕ್ಕಿದಾಗೆಲ್ಲ ಜೆಸಿ ಬಗ್ಗೆ ವಿಚಾರಿಸುತ್ತೀರಿ, ಆರ್ಥಿಕ ಸಹಕಾರದೊಂದಿಗೆ ಸಲಹೆ ಸೂಚನೆ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ನಾರಾಯಣ್ ಶೆಟ್ಟಿ ಮತ್ತು ಜೆಸಿ ರೆಡ್ ಅನಿತಾ ಎಸ್ ಶೆಟ್ಟಿ. ಜೆಸಿಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮೊಂದಿಗೆ ಕೈ ಜೋಡಿಸಿ ಪೂರ್ವಾಧ್ಯಕ್ಷರಾದರೂ ಒಬ್ಬ ಸದಸ್ಯನ ಹಾಗೆ ನಮ್ಮೊಂದಿಗೆ ಲವಲವಿಕೆಯಿಂದ ಇದ್ದವರು ನೀವು. ಧನ್ಯವಾದಗಳು ಸರ್. ಜೆಸಿ ಶ್ರೀನಾಥ್ ಕೆಎಂ ಮತ್ತು ಜೆಸಿ ರೆಡ್ ಮಮತಾ ಶ್ರೀನಾಥ್. ಜೆಸಿಯ ಕಾರ್ಯಕ್ರಮಗಳಿಗೆ ನಿಮಗೆ ಏನು ಸಹಕಾರ ಬೇಕಿದ್ದರೂ ಕೇಳಿ, ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದು ಹುರಿದುಂಬಿಸಿದವರು, ಆರ್ಥಿಕ ಸಹಕಾರದೊಂದಿಗೆ ಸಲಹೆ ಸೂಚನೆ ನೀಡಿದವರು ನೀವು. ಧನ್ಯವಾದಗಳು ಸರ್. ಜೆಸಿ ಚಿದಾನಂದ ರೆಡ್ಡಿಯ. ಜೆಸಿ ಬಗ್ಗೆ ಅಪಾರ ತಿಳುವಳಿಕೆ ಹೊಂದಿದವರು ನೀವು. ನನಗೆ ಕೆಲವೊಂದು ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಹಕಾರ ನೀಡಿದ್ದೀರಿ, ಸಲಹೆ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ವಸಂತ್ ಶೆಟ್ಟಿ ಶ್ರದ್ಧಾ. ಜೆಸಿಯ ಸಭೆ ಹಾಗೂ ಕಾರ್ಯಕ್ರಮಗಳಿಗೆ ಆಗಮಿಸಿ ಸಲಹೆ ಸೂಚನೆ ನೀಡಿದ್ದೀರಿ. ವರ್ಷ ಪೂರ್ತಿ ಬ್ಯಾನರ್ ಮಾಡಿ ಕೊಡುವಲ್ಲಿ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ಸಂತೋಷ್ ಕೋಟ್ಯನ್ ಬಳಂಜ ಮತ್ತು ಜೆಸಿ ರೆಡ್ ಅಮೃತ ಎಸ್ ಕೋಟ್ಯನ್. ಆಶಾ, ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಪ್ರೋತ್ಸಾಹಿಸಿದವರು, ಜೊತೆಗೆ ನಮ್ಮ ಕಾರ್ಯಕ್ರಮದ ವರದಿಗಳನ್ನು ಪ್ರಸಾರ ಮಾಡುವುದರ ಮೂಲಕ ಸಹಕಾರ ಮಾಡಿದವರು, ಆರ್ಥಿಕ ಬೆಂಬಲ ನೀಡಿದವರು ನೀವು. ಧನ್ಯವಾದಗಳು ಸರ್. ಜೆಸಿ ಕಿರಣ್ ಕುಮಾರ್ ಶೆಟ್ಟಿ ಮತ್ತು ಜೆಸಿ ರೆಡ್ ದೀಪಾ ಕಿರಣ್. ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಯಾರು ಇಲ್ಲ ಎಂದಾಗ ಆಶಾ ಅಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಳು ಎಂದು ಸೂಚಿಸಿದವರು ನೀವು. ವರ್ಷದುದ್ದಕ್ಕೂ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಕಾರ ನೀಡಿ ಪ್ರೋತ್ಸಾಹಿಸಿದವರು ನೀವು. ಧನ್ಯವಾದಗಳು ಸರ್. ಜೆಸಿ ಅಭಿನಂದನ್ ಹರೀಶ್. ಬೆಳ್ತಂಗಡಿಯಲ್ಲಿ ಜಿಕಾಂ ಟೇಬಲ್ ಮಾಡುವ ಉದ್ದೇಶ ಹೊಂದಿದ್ದಾಗ ಅದರ ಚೇರ್ಮನ್ ನಾನಾಗುತ್ತೇನೆ ಎಂದು ಸಾರಥ್ಯ ವಹಿಸಿದವರು ನೀವು. ಹಾಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದವರು ನೀವು. ಧನ್ಯವಾದಗಳು ಸರ್. ಜೆಸಿ ಸ್ವರೂಪ್ ಶೇಖರ್ ಮತ್ತು ಜೆಸಿ ರೆಡ್ ಶುಭಾ ಸ್ವರೂಪ್. ಈ ವರ್ಷ ಕಾರ್ಯಕ್ರಮಗಳಿಗೆ ನನಗೆ ಬರಲು ಅಸಾಧ್ಯ ಆಶಾ, ಆದರೆ ಸರ್ವ ರೀತಿಯಲ್ಲೂ ಸಹಕಾರ, ಸಹಾಯ, ಬೆಂಬಲ ನೀಡುವೆ ಎಂದು ಬಲ ತುಂಬಿದವರು ನೀವು. ಧನ್ಯವಾದಗಳು ಸರ್. ಜೆಸಿ ಪ್ರಸಾದ್ ಬಿಎಸ್. ತನ್ನ ಒತ್ತಡ ಕೆಲಸದ ನಡುವೆಯೂ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಬೆಂಬಲಿಸಿ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ಶಂಕರ್ ರಾವ್ ಬಿ. ಈ ವರ್ಷ ನಮ್ಮ ಘಟಕದ ಕೆಲವೊಂದು ತರಬೇತಿಗಳನ್ನು ನೀವು ನಡೆಸಿಕೊಟ್ಟಿದ್ದೀರಿ, ಆರ್ಥಿಕ ಬೆಂಬಲ ನೀಡಿದ್ದೀರಿ, ಎಲ್ಲ ಸಂದರ್ಭದಲ್ಲೂ ನಮ್ಮೊಂದಿಗೆ ಇದ್ದೀರಿ. ಧನ್ಯವಾದಗಳು ಸರ್. ಜೆಸಿ ರೆಡ್ ಉಮಾರ್ ರಾವ್. ನಮ್ಮ ಜೆಸಿ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿರುವ ನೀವು ಜೆಸಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬೆಂಬಲಿಸಿದ್ದೀರಿ. ಧನ್ಯವಾದಗಳು ಮೇಡಮ್. ಜೆಸಿ ಪವಿತ್ರ ಚಿದಾನಂದ್. ತನ್ನ ಕೆಲಸದ ಒತ್ತಡದ ಮಧ್ಯೆಯೂ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಸಂಯೋಜಕರಾಗಿ ಉತ್ತಮವಾಗಿ ಕಾರ್ಯಕ್ರಮದ ಸಂಯೋಜನೆ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು ಮೇಡಮ್. ಜೆಸಿ ಹೇಮಾವತಿ ಕೆ. ಈ ವರ್ಷ ನಿಮ್ಮ ತಂದೆ ತಾಯಿಯ ಅನಾರೋಗ್ಯ ಸಮಸ್ಯೆಯ ಮಧ್ಯೆಯೂ ಕೂಡ ನನ್ನೊಂದಿಗೆ ಇದ್ದವರು, ಕೆಲವೊಂದು ತರಬೇತಿ ನಡೆಸಿಕೊಟ್ಟವರು. ಜೆಸಿ ಉತ್ಸವದ ಕಾರ್ಯಕ್ರಮದ ಬಗ್ಗೆ ನಾನು ಭಯಗೊಂಡಿದ್ದಾಗ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಕಾರ್ಯಕ್ರಮದ ಯಶಸ್ವಿಯಾಗುವಲ್ಲಿ ಸಹಕಾರ ನೀಡಿದವರು ನೀವು. ಧನ್ಯವಾದಗಳು ಮೇಡಮ್. ಜೆಸಿ ಸುನೀತಾ ಬೈಜು. ಕೆಲವೊಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಈ ವರ್ಷ ಜಿಕಾಂ ಸದಸ್ಯರಾಗಿದ್ದೀರಿ. ಧನ್ಯವಾದಗಳು ಮೇಡಮ್. ಜೆಸಿ ಮಮಿತಾ ಸುಧೀರ್. ಈ ವರ್ಷ ಪ್ರಥಮದಿಂದ ಕೊನೆಯ ತನಕ ಹೆಚ್ಚಿನ ಕಾರ್ಯಕ್ರಮ ಹಾಗೆ ಸಭೆಗಳಲ್ಲಿ ಭಾಗವಹಿಸಿ ಏನೇ ಜವಾಬ್ದಾರಿ ಕೊಟ್ಟರು ಆಗುವುದಿಲ್ಲ ಎನ್ನದೆ ಎಲ್ಲವನ್ನು ನಿರ್ವಹಿಸಿದವರು ನೀವು. ಧನ್ಯವಾದಗಳು ಮೇಡಮ್. ಜೆಸಿ ಶ್ರುತಿ ರಂಜಿತ್. ಈ ವರ್ಷ ನಿಮ್ಮ ತಾಯ್ತನದ ನಡುವೆ ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಧನ್ಯವಾದಗಳು ಮೇಡಮ್. ಜೆಸಿ ಜಿತೇಶ್.
2026ರ ನಿಯೋಜಿತ ಅಧ್ಯಕ್ಷರು. ವಲಯ ಕಾರ್ಯಕ್ರಮಗಳಲ್ಲಿ ಡಾನ್ಸ್ ತರಬೇತಿಗೆ ತಮ್ಮ ಅಕಾಡೆಮಿಯಲ್ಲಿ ಸ್ಥಳಾವಕಾಶ ನೀಡಿದ್ದೀರಿ. ಹಾಗೆ ಜೆಸಿ ಉತ್ಸವದಲ್ಲಿ ಕೊನೆಯ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿ ಕೈ ಜೋಡಿಸಿದವರು ನೀವು. ಧನ್ಯವಾದಗಳು ಸರ್. ಜೆಸಿ ಸುದೀಪ್ ಸಾಲಿಯನ್ ಹೊಸ ಸದಸ್ಯರಾಗಿ ಸೇರ್ಪಡೆಗೊಂಡ ತಾವು ಜೆಸಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮುಂಚೂಣಿಯಲ್ಲಿ ಇದ್ದೀರಿ. ಧನ್ಯವಾದಗಳು. ಜೆಸಿ ಸುದೀಪ್ ಕೆಎನ್ ವರ್ಷ ಪೂರ್ತಿ ಯಾವುದೇ ಜವಾಬ್ದಾರಿ ನೀಡಿದರೂ ಸಮರ್ಥವಾಗಿ ನಿಭಾಯಿಸಿದವರು ನೀವು. ತರಬೇತಿಯನ್ನು ನಡೆಸಿಕೊಟ್ಟವರು, ಕೆಲವೊಂದು ಸಲಹೆ ಸೂಚನೆ ನೀಡಿ ನನ್ನೊಂದಿಗಿದ್ದವರು ನೀವು. ಧನ್ಯವಾದಗಳು ಸರ್. ಜೆಸಿ ಶೀತಲ್ ಜೈನ್ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನಮ್ಮ ಘಟಕಕ್ಕೆ ತಮ್ಮದೇ ಕೊಡುಗೆ ನೀಡಿರುತ್ತೀರಿ. ವಲಯ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಘಟಕಕ್ಕೆ ನಿಮ್ಮ ಆರ್ಥಿಕ ಸಹಕಾರ ಮರೆಯುವಂತಿಲ್ಲ. ಧನ್ಯವಾದಗಳು. ಜೆಸಿ ಪೃಥ್ವಿರಾಜ್ ಜೈನ್ ಹೊಸ ಸದಸ್ಯನಾದರೂ ಕೊಟ್ಟ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸಿ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು ಸರ್. ಜೆಸಿ ರಾಘವೇಂದ್ರ ಪೂಜಾರಿ ನೀವು ಜೆಸಿಗೆ ಸೇರ್ಪಡೆಯಾಗಬೇಕು ಎಂದು ತಾವಾಗಿ ಬಂದವರು, ತನ್ನನ್ನು ತಾನು ತೊಡಗಿಸಿಕೊಂಡು ಈ ವರ್ಷ ಸಂಪೂರ್ಣ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು. ಜೆಸಿ ವಿಶಾಲ್ ಅಗಸ್ಟಿನ್ ಈ ವರ್ಷ ಆರ್ಥಿಕ ಸಹಕಾರದೊಂದಿಗೆ 2026ರ ಜೆಕಾಂ ಚೇರ್ಮನ್ ಆಗಿ ನಿಯೋಜಿತಗೊಂಡಿದ್ದೀರಿ. ಈ ವರ್ಷ ಸಂಪೂರ್ಣ ಸಹಕಾರ ನೀಡಿದ್ದೀರಿ. ಅಭಿನಂದನೆಗಳೊಂದಿಗೆ ಧನ್ಯವಾದಗಳು. ಜೆಸಿ ರಕ್ಷಿತ್ ಅಂಡಿಂಜೆ ವರ್ಷ ಪೂರ್ತಿ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ದೀರಿ. ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ಜೆಸಿ ಸಪ್ತಾಹದ ಸಂಯೋಜಕರಾಗಿದ್ದೀರಿ. ಜೆಸಿ ಉತ್ಸವದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದೀರಿ. ನನಗೆ ಬಲ ನೀಡಿದ್ದೀರಿ. ಧನ್ಯವಾದಗಳು. ಜೆಸಿ ಸಮನ್ವಿತ್ ಕುಮಾರ್ ವಿದ್ಯಾಭ್ಯಾಸ ನಿಮಿತ್ತ ಮೂಡುಬಿದಿರೆಯಲ್ಲಿ ಇದ್ದರು. ಊರಿಗೆ ಬಂದಾಗ ನಾನಿದ್ದೇನೆ ಎಂದು ಕೆಲಸ ಇದೆ ಹೇಳಿ ನಾನು ಮಾಡಿಕೊಡುತ್ತೇನೆ ಮೇಡಮ್ ಎಂದವರು ನೀವು. ಧನ್ಯವಾದಗಳು. ಜೆಸಿ ರಮ್ಯಾ ಗೌಡ ಜಾಯಿನ್ ಜೆಸಿ ಅಭಿಯಾನದ ಮೂಲಕ ಸೇರ್ಪಡೆಗೊಂಡ ಹೊಸ ಸದಸ್ಯರಾದ ನೀವು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ. ಧನ್ಯವಾದಗಳು. ಜೆಸಿ ಅನುದೀಪ್ ಜೈನ್ ಕೆಲಸ ಇದ್ರೆ ಹೇಳಿ, ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಪ್ರತಿ ಸಂದರ್ಭದಲ್ಲಿ ಸಹಕರಿಸಿದ್ದೀರಿ. ಈ ವರ್ಷ ಔಟ್ಸ್ಟ್ಯಾಂಡಿಂಗ್ ಜೆಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದೀರಿ. ಧನ್ಯವಾದಗಳು. ಜೆಸಿ ಶ್ರೇಯಾ ಶೆಟ್ಟಿ ಈ ವರ್ಷದ ಮಹಿಳಾ ದಿನಾಚರಣೆಯಂದು ಸನ್ಮಾನಿತರಾದ ನೀವು. ಜೆಸಿ ಸಂಸ್ಥೆಯನ್ನು ಮೆಚ್ಚಿ ಸಂಸ್ಥೆಗೆ ಸೇರಿ ಜೆಕಾಂ ಸದಸ್ಯರಾಗಿದ್ದೀರಿ. ಧನ್ಯವಾದಗಳು. ಜೆಸಿ ಮಧುರ ರಾಘವ್ ಆಶಾ ನೀವು ಅಧ್ಯಕ್ಷರಾಗಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂದವರು ನೀವು. ಇನ್ನೊಂದು ಸಂಸ್ಥೆಯ ಕಾರ್ಯದರ್ಶಿಯಾದ ಕಾರಣ ಜಾಸ್ತಿ ತನ್ನನ್ನು ತೊಡಗಿಸಿಕೊಳ್ಳಲು ಆಗಲಿಲ್ಲ ಎಂದು ಬೇಸರಪಟ್ಟವರು. ನನ್ನೊಂದಿಗೆ ಈ ವರ್ಷ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು. ಜೆಸಿ ರಜತ್ ಮೊರ್ತಾಜೆ ಯಾವ ಜವಾಬ್ದಾರಿ ಕೊಟ್ಟರೂ ಆಗುವುದಿಲ್ಲ ಎಂದವರಲ್ಲ. ಕೊನೆಗೆ ಜೆಸಿ ಉತ್ಸವದ ಜವಾಬ್ದಾರಿ ತಾನು ತೆಗೆದುಕೊಳ್ಳುತ್ತೇನೆ ಎಂದು ಮುಂದೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದವರು ನೀವು. ಧನ್ಯವಾದಗಳು. ಜೆಸಿ ಸುಧೀರ್ ಜೈನ್ ಈ ವರ್ಷ ಕೆಲವೊಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದೀರಿ. ಧನ್ಯವಾದಗಳು. ಜೆಸಿ ರಾಮಕೃಷ್ಣ ಶರ್ಮಾ ನಿಮ್ಮ ವಿದ್ಯಾಭ್ಯಾಸದ ನಡುವೆಯೂ ಜೆಸಿ ಕಾರ್ಯಕ್ರಮಗಳಿಗೆ ತನ್ನನ್ನು ತೊಡಗಿಸಿಕೊಂಡು ಈ ವರ್ಷ ಸಂಪೂರ್ಣ ಸಹಕಾರ ನೀಡಿದ್ದೀರಿ. ಜೆಸಿ ಉತ್ಸವದಲ್ಲಿ ಜವಾಬ್ದಾರಿ ನಿರ್ವಹಿಸಲು ಆಗದಿದ್ದಾಗ ಬೇಜಾರಾದವರು ನೀವು. ನಿಮ್ಮ ಸಹಕಾರ ಸ್ಮರಿಸುತ್ತೇನೆ. ಧನ್ಯವಾದಗಳು. ಜೆಸಿ ಅದ್ವಿತಿ ಕೆಎಸ್ ನನ್ನ ಅವಧಿಯಲ್ಲಿ ಸೇರ್ಪಡೆಗೊಂಡ ನೀವು ಕೆಲವೊಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದವರು. ಧನ್ಯವಾದಗಳು. ಜೆಸಿ ಚಂದ್ರಹಾಸ್ ಬಳಂಜ ಟ್ರೈನಿಂಗ್ ವಿಭಾಗದ ಉಪಾಧ್ಯಕ್ಷರಾದ ನೀವು ಈ ವರ್ಷ ಉದ್ಯೋಗ ನಿಮಿತ್ತ ಬಿಡುವಿಲ್ಲದಿದ್ದರೂ ದೂರದಿಂದಲೇ ಕೆಲವೊಂದು ಕೆಲಸ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ಜೆಸಿ ಪ್ರೀತಮ್ ಶೆಟ್ಟಿ ಘಟಕದ ಉಪಾಧ್ಯಕ್ಷರಾದ ನೀವು ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡುತ್ತಿದ್ದೀರಿ ಎಂದು ಶುಭ ಹಾರೈಸಿದ್ದೀರಿ. ಧನ್ಯವಾದಗಳು. ಜೆಸಿ ಸುಶೀಲ್ ಕುಮಾರ್ ಈ ವರ್ಷ ಆರ್ಥಿಕ ಸಹಕಾರ ನೀಡಿದ್ದೀರಿ. ಜೊತೆಗೆ ಜೆಕಾಂ ಸದಸ್ಯರಾಗಿದ್ದೀರಿ. ಧನ್ಯವಾದಗಳು. ಜೆಸಿ ಪ್ರೇಮನಾಥ್ ಶೆಟ್ಟಿ ಈ ವರ್ಷ ವಲಯ ಚಾರಣದ ಆತಿಥ್ಯ ವಹಿಸಿದ್ದು ಬೆಳ್ತಂಗಡಿ ಘಟಕ. ತಾವು ಕಾರ್ಯಕ್ರಮ ನಿರ್ದೇಶಕರಾಗಿ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ಜೆಸಿ ಸ್ವಾತಿ ನಮ್ಮ ಘಟಕದ ನೈಜ ಜೆಸಿ ನೀವು ಆರ್ಥಿಕ ಸಹಕಾರದೊಂದಿಗೆ ಸಹಕರಿಸಿದ್ದೀರಿ. ಧನ್ಯವಾದಗಳು. ಜೆಸಿ ರಂಜನ್ ಕೆಆರ್ ಸಿಎಪಿಪಿಯಲ್ಲಿ ನನ್ನೊಂದಿಗೆ ಭಾಗವಹಿಸಿದ ನೀವು ಜೆಸಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಹಂಬಲ ನಿಮ್ಮಲ್ಲಿದೆ. ಧನ್ಯವಾದಗಳು. ಜೆಸಿ ಸ್ಮಿತೇಶ್ ಬಾರ್ಯ ಸಿನಿಮಾ ನಿರ್ದೇಶಕರಾಗಿ ಸಾಕಷ್ಟು ಹೆಸರು ಪಡೆದಿದ್ದರೂ ಕೂಡ ತಾನು ಬೆಳೆದ ಜೆಸಿಯನ್ನು ಮರೆಯದ ವ್ಯಕ್ತಿತ್ವ ನಿಮ್ಮದು. ಧನ್ಯವಾದಗಳು. ಜೆಸಿ ಅನನ್ಯ ಜೈನ್ ಈ ವರ್ಷ ಸ್ಪೀಚ್ ಕ್ರಾಫ್ಟ್ನಲ್ಲಿ ಭಾಗವಹಿಸಿ ಔಟ್ಸ್ಟ್ಯಾಂಡಿಂಗ್ ಅಭ್ಯರ್ಥಿಯಾಗಿ ಹೊರಹೊಮ್ಮಿದವರು ತಾವು. ಧನ್ಯವಾದಗಳು. ಜೆಸಿ ಚಂಚಲಾಕ್ಷಿಕೆ ಈ ವರ್ಷ ಹೊಸದಾಗಿ ಸೇರ್ಪಡೆಗೊಂಡು ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಸಹಕರಿಸಿದ್ದೀರಿ. ಧನ್ಯವಾದಗಳು. ಜೆಸಿ ಶೈಲೇಶ್ಗೆ ಈ ವರ್ಷ ಪ್ರಾರಂಭದಲ್ಲಿ ಘಟಕದ ಕಾರ್ಯದರ್ಶಿಯಾಗಿ ನನ್ನೊಂದಿಗೆ ಹೆಗಲು ಕೊಟ್ಟವರು ನೀವು. ಕಾರಣಾಂತರದಿಂದ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸದಸ್ಯರಾಗಿ ಸಹಕಾರ ನೀಡಿದ್ದೀರಿ. ಧನ್ಯವಾದಗಳು.
ಜಿಸಿ ಅರಿಯಂತ್ ಜೈನ್ ಈ ವರ್ಷ ನಮ್ಮೊಂದಿಗಿದ್ದು ಆರ್ಥಿಕ ಸಹಕಾರ ನೀಡಿದ್ದೀರಿ, ಧನ್ಯವಾದಗಳು. ಜಿಸಿ ಸಚಿನ್ ಶೆಟ್ಟಿ ಹೊಸ ಸದಸ್ಯರಾಗಿ ವರ್ಷದ ಪ್ರಥಮದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ, ಧನ್ಯವಾದಗಳು. ಜೆಸಿ ದೀಕ್ಷಾ ಗಣೇಶ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಸಹಕಾರ ನೀಡಿದ್ದೀರಿ, ಧನ್ಯವಾದಗಳು. ಜೆಸಿ ದಿನೇಶ್ ಗೌಡ ಹೊಸ ಸದಸ್ಯರಾದ ನೀವು ಈ ವರ್ಷ ನಿಮ್ಮ ತಂದೆಯವರಿಗೆ ಸೆಲ್ಯೂಟ್ ದಿ ಸೈಲೆಂಟ್ ಸ್ಟಾರ್ ಸನ್ಮಾನಿಸಿರುವುದು ಸ್ಮರಿಸುತ್ತೇನೆ, ಧನ್ಯವಾದಗಳು. ಜೆಸಿ ದಿಶಾಂತ್ ಎಂ ನನಗೆ ಸದಸ್ಯನಾಗಿ ಸಕ್ರಿಯವಾಗಿ ಭಾಗವಹಿಸಲು ಆಗದಿದ್ದರೂ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಹೇಳಿದವರು, ಧನ್ಯವಾದಗಳು. ಜೆಸಿ ಕಾವ್ಯಶ್ರೀ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ದೀರಿ, ಆರ್ಥಿಕ ಬೆಂಬಲ ನೀಡಿದ್ದೀರಿ, ಧನ್ಯವಾದಗಳು. ಜೆಸಿ ರಕ್ಷಿತಾ ಶೆಟ್ಟಿ ಜೆಸಿ ಸದಸ್ಯರಾಗಿ ನನ್ನೊಂದಿಗೆ ಇದ್ದೀರಿ, ಧನ್ಯವಾದಗಳು. ಜೆಸಿ ಮನೋಜ್ ಹೊಸ ಸದಸ್ಯರಾಗಿ ಕೆಲವೊಂದು ಕಾರ್ಯಕ್ರಮದಲ್ಲಿ ನೀವಿದ್ದೀರಿ, ಧನ್ಯವಾದಗಳು. ಜೆಸಿ ಸುಕೇಶ್ ಕೆ ಜೆಸಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ಸಾಹ ಇದ್ದರೂ ಕೂಡ ಬರಲು ಅಸಾಧ್ಯವಾದಾಗ ಹಿಂದಿನಿಂದ ಸಹಕಾರ ಬೆಂಬಲ ನೀಡಿದ್ದೀರಿ, ಧನ್ಯವಾದಗಳು. ಜೆಸಿ ಹರಿಪ್ರಸಾದ್ ಐಎಸ್ ಜೆಸಿ ಬಗ್ಗೆ ಅಭಿಮಾನ ಹೊಂದಿರುವ ನೀವು ಈ ವರ್ಷ ಆರ್ಥಿಕ ಸಹಕಾರ ನೀಡಿದ್ದೀರಿ, ಧನ್ಯವಾದಗಳು. ಜೆಸಿ ಸುಭಾಷಿಣಿ ಕೆಲವೊಂದು ವರ್ಷಗಳಿಂದ ಜೆಸಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ಅದ್ಭುತ ಸಾಹಿತಿ ನೀವು, ಧನ್ಯವಾದಗಳು. ಜೆಸಿ ಭವ್ಯಶ್ರೀ ಕೀರ್ತಿರಾಜ್ ಜಾಯಿನ್ ಜೆಸಿಐ ಅಭಿಯಾನದ ಮೂಲಕ ನಮ್ಮ ಜೆಸಿಎ ಸಂಸ್ಥೆಯನ್ನು ಮೆಚ್ಚಿ ಸೇರ್ಪಡೆಗೊಂಡವರು ನೀವು, ವರ್ಷದುದ್ದಕ್ಕೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನಿದ್ದೇನೆ ಎಂದು ಸಹಕರಿಸಿದವರು. ಜೆಸಿಯಲ್ಲಿ ನಿಮ್ಮ ತೊಡಗಿಸಿಕೊಳ್ಳುವಿಕೆಯಿಂದಾಗಿ ಜಿಸಿಐ ಉಜಿರೆ ಘಟಕದ ಕಾರ್ಯದರ್ಶಿ ಸ್ಥಾನದಲ್ಲಿ ನಿಂತಿದ್ದೀರಿ. ಈ ವರ್ಷ ನೀವು ಲೇಡಿ ಜೆಸಿ ಪ್ರಶಸ್ತಿಯನ್ನು ನಿಮ್ಮದಾಗಿಸಿಕೊಂಡಿದ್ದೀರಿ, ಧನ್ಯವಾದಗಳು. ಜೆಜೆಸಿ ದೀಪ್ತಿ ಜೆಜೆಸಿ ಅಧ್ಯಕ್ಷರಾಗಿ ನಿಮ್ಮ ತಂಡದೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಸಹಕಾರ ನೀಡಿದ್ದೀರಿ, ಧನ್ಯವಾದಗಳು. ಜೆಸಿ ಚಿತ್ರಪ್ರಭಾ ಒತ್ತಾಯದಲ್ಲಿ ಲೇಡಿ ಜೆಸಿ ಸಂಯೋಜಕರಾದವರು ನೀವು. ಆಶಾ ನೀನು ಕಾರ್ಯಕ್ರಮ ಮಾಡು, ನಾನಿದ್ದೇನೆ, ನನಗೆ ಚಾರಿಂಗ್ ಮಾಡಲು ಮಾತ್ರ ಹೇಳಬೇಡ ಎಂದು ವರ್ಷದುದ್ದಕ್ಕೂ ನನ್ನೊಂದಿಗಿದ್ದವರು, ಸಹಕರಿಸಿದವರು ನೀವು, ಧನ್ಯವಾದಗಳು. ಜೆಸಿ ಪ್ರಮೋದ್ ಕೆ ಈ ವರ್ಷ ಕಾರ್ಯದರ್ಶಿ ಅನಿವಾರ್ಯ ಕಾರಣದಿಂದ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ ಆಶಕ ನಾನು ನಿಮಗೋಸ್ಕರ ಘಟಕದ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದು ಪ್ರತಿಯೊಂದು ಸಂದರ್ಭದಲ್ಲೂ ನನ್ನೊಂದಿಗೆ ಇದ್ದು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದೀರಿ, ಆರ್ಥಿಕ ಸಹಕಾರ ನೀಡಿದ್ದೀರಿ, ಧನ್ಯವಾದಗಳು. ಜೆಸಿ ರಂಜಿತ್ ಎಚ್ಡಿ ಅಧ್ಯಕ್ಷರಾಗಲು ಯಾರೂ ಇಲ್ಲ. ಅಧ್ಯಕ್ಷರಾಗಲು ಯಾರು ಇಲ್ಲದೇ ಇದ್ದರೆ ನೀವು ಇದ್ದೀರಲ್ಲ ಮೇಡಮ್ ಎಂದವರು. ನಾನು ಅಧ್ಯಕ್ಷರಾದಾಗ ತುಂಬಾ ಖುಷಿಪಟ್ಟವರು ನೀವು. ಒಬ್ಬ ಅಧ್ಯಕ್ಷನಿಗೆ ನಿಕಟಪೂರ್ವ ಅಧ್ಯಕ್ಷರಾಗಿ ಏನೆಲ್ಲ ಸಲಹೆ ಸಹಕಾರ ನೀಡಬೇಕು ಅದಕ್ಕೂ ಹೆಚ್ಚಾಗಿ ನನಗೆ ಸಲಹೆ ನೀಡಿದ್ದೀರಿ. ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಈ ಖುಷಿಯಿಂದ ಹೇಳಬೇಕು, ಸಾಧನೆ ಹೋಗ್ಲಿಕ್ಕಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿಯೂ ನನ್ನೊಂದಿಗೆ ಇದ್ದು ಈ ವರ್ಷ ಅತ್ಯುತ್ತಮ ಘಟಕ ವಿನ್ನರ್ ಪ್ರಶಸ್ತಿ ಬಾರದೇ ಇದ್ದಾಗ ಬೇಜಾರುಗೊಂಡವರು ನೀವು. ಒಬ್ಬ ನಿಕಟಪೂರ್ವ ಅಧ್ಯಕ್ಷರು ಹೇಗಿರಬೇಕು ಎಂದು ತಿಳಿಸಿದ್ದೀರಿ, ಧನ್ಯವಾದಗಳು ಸರ್. ಜೆಸಿ ಪ್ರಶಾಂತ್ ಲೈಲಾ ಬರ್ಲಿಲ್ಲ. ನೀವು ಪ್ರತಿ ವರ್ಷ ಅಧ್ಯಕ್ಷರಿಗೆ ಸಂಪೂರ್ಣ ಸಲಹೆ ಸಹಕಾರ ನೀಡುವವರು. ಒಬ್ಬ ನೈಜ ಜೆಸಿಯಾಗಿ ತನ್ನ ಹೆಂಡತಿ ಅಧ್ಯಕ್ಷ ಆಗಲು ಅವಕಾಶ ಬಂದಾಗ ಸಿಕ್ಕ ಅವಕಾಶ ಬಿಡಬೇಡ, ನಿನ್ನೊಂದಿಗೆ ಎಲ್ಲ ಸಲಹೆ ನೀಡಲು ನಾನಿದ್ದೇನೆ ಎಂದು ನನಗೆ ಈ ವರ್ಷ ಅಧ್ಯಕ್ಷ ಆಗಲು ಮನಸ್ಸಿಲ್ಲದಿದ್ದರೂ ಕೂಡ ಒತ್ತಾಯ ಮಾಡಿದವರು ನೀವು. ನನ್ನ ಪದಗ್ರಹಣದಿಂದ ಇಂದಿನ ತನಕ ನಾನು ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೀನೋ ಪ್ರತಿಯೊಂದರಲ್ಲೂ ನನ್ನ ಹಿಂದೆ ಪ್ರೋತ್ಸಾಹಿಸಿದವರು ನೀವು. ನಮ್ಮ ಮಧ್ಯೆ ಈ ವಿಷಯಕ್ಕೆ ಎಷ್ಟೋ ಜಗಳ ಮಾಡಿದ್ದು ಇದೆ, ಎಲ್ಲವೂ ಜೆಸಿಗಾಗಿ. ಒಬ್ಬ ಗಂಡನಾಗಿ ತನ್ನ ಹೆಂಡತಿ ಸಮಾಜದಲ್ಲಿ ಗುರುತಿಸಬೇಕು, ಎಲ್ಲರನ್ನೂ ಬೆರೆಯಬೇಕು ಎಂಬ ಆಶಯ ನಿಮ್ಮದು. ನಿಮ್ಮ ಹೆಂಡತಿಯಾಗಿ ನಾನು ಧನ್ಯಳು. ನನ್ನ ಈ ವರ್ಷ
ಜೆಸಿ ಆಂದೋಲನದಲ್ಲಿ ಸಹಕರಿಸಿದ ಸಂಘ ಸಂಸ್ಥೆಗಳು: ಪತ್ರಕರ್ತರ ಸಂಘ ಬೆಳ್ತಂಗಡಿ, ಲಯನ್ಸ್ ಕ್ಲಬ್ ಬೆಳ್ತಂಗಡಿ, ಹಿಂದುಳಿದ ವರ್ಗ ವಸತಿ ನಿಲಯ ಬೆಳ್ತಂಗಡಿ, ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಬೆಳ್ತಂಗಡಿ, ಶಿಕ್ಷಣ ಇಲಾಖೆ ಬೆಳ್ತಂಗಡಿ, ಪೊಲೀಸ್ ಇಲಾಖೆ ಬೆಳ್ತಂಗಡಿ, ಬಿ ಟ್ರಾಕರ್ಸ್ ಡಾನ್ಸ್ ಅಕಾಡೆಮಿ ಬೆಳ್ತಂಗಡಿ, ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಗುರುವಾನ್ಕೆರೆ, ಸರ್ಕಾರಿ ತಾಲೂಕು ಆಸ್ಪತ್ರೆ ಬೆಳ್ತಂಗಡಿ, ಇನ್ಸೆಟ್ ಸಂಸ್ಥೆ ಉಜಿರೆ ಹಾಗೂ ಇತರ ಸಂಘ ಸಂಸ್ಥೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇದ್ದೇನೆ. ಹಾಗೆ ನಾನು ಯಾರನ್ನಾದ್ರೂ ಬಿಟ್ಟಿರ್ಬೋದು, ಎಲ್ಲಿಯಾದ್ರೂ ಮರ್ತಿರ್ಬೋದು. ಎಲ್ಲರನ್ನು ಕೂಡ ನಾನು ಎಲ್ಲರಿಗೂ ಕೂಡ ಸಹಕಾರ ನೀಡಿದವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ವಿರಮಿಸ್ತಾ ಇದ್ದೇನೆ. ಚಿಕ್ಕ ಗೌರವ ಸರ್, ಅದನ್ನು ನೀವು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಪೂರ್ವಾಧ್ಯಕ್ಷರು, ಸದಸ್ಯರು ಸಹಕರಿಸಿ. ನಮ್ಮ ಒಂದು ಚಿಕ್ಕ ಗೌರವಾರ್ಪಣೆಯನ್ನು ಪಡ್ಕೊಂಡಿದ್ದೀರಿ ಸರ್, ಧನ್ಯವಾದಗಳು. ಈಗ ನಿಕಟ ಪೂರ್ವಾಧ್ಯಕ್ಷರಾಗಿರುವಂಥ ಜೆಸಿ ರಜಿತ್ ಸರ್ ತಮ್ಮ ಅನಿಸಿಕೆ ಮಾತುಗಳಿಗಾಗಿ ಅವಕಾಶ. ಜೆಸಿ ಬೆಳ್ತಂಗಡಿ ಮಂಜುಶ್ರೀ ಇದರ 48ನೇ ಅಧ್ಯಕ್ಷರು ಹಾಗೂ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಈ ವರ್ಷವನ್ನು ಮುನ್ನಡೆಸಿರುವಂಥ ನಾಯಕಿ ಜೆಸಿ ಆಶಾಲತಾ ಪ್ರಶಾಂತ್ ರವರೇ, ಹಾಗೂ ನಮ್ಮ ಜೆಸಿ ಭಾರತದ ಪ್ರತಿಷ್ಠಿತ ವಲಯ 15ರ ಈ ವರ್ಷದ ಮೌರ್ಯ ಸಾಮ್ರಾಜ್ಯದ ಅಧಿಪತಿ, ನಮ್ಮ ಆತ್ಮೀಯರು, ಹಾಗೂ ಕಳೆದ ವರ್ಷ ನಾನು ವಲಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವಾಗ ವಲಯ ಉಪಾಧ್ಯಕ್ಷರಾಗಿದ್ದ ವಲಯಾಧ್ಯಕ್ಷರು ಆಗಿರುವಂಥ JFF ಸಂತೋಷ್ ಶೆಟ್ಟಿ ಅವರೇ, ಹಾಗೂ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂಥ, ಆತ್ಮೀಯರು ಆಗಿರುವಂಥ, ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಅಧ್ಯಕ್ಷರು, ವಕೀಲರಾಗಿರುವಂಥ ಶ್ರೀ ಭಗೀರಥ್ ಜಿ ಅವರೇ, ಹಾಗೂ ಈ ನಮ್ಮ ಘಟಕದ ವಲಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿಕ್ಕಿರುವವರು ಕಾರ್ಕಳದವರಾಗಿರುವಂಥ ಆತ್ಮೀಯರಾಗಿರುವಂಥ JFM ಅರುಣ್ ಮಾಂಚರ್ ಅವರೇ, ಹಾಗೂ ಈ ವರ್ಷದ ಲೇಡಿ ಜೆಸಿ ಕೋಆರ್ಡಿನೇಟರ್ ಆಗಿರುವಂಥ JFM ಚಿತ್ರಪ್ರಭಾರವರೇ, ಹಾಗೂ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರುವಂಥ ಜೆಸಿ ಪ್ರಮೋದ್ರವರೇ, ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಬೆಳ್ತಂಗಡಿ ಘಟಕದ ಪೂರ್ವಾಧ್ಯಕ್ಷರುಗಳೇ, ಲೇಡಿ ಜೆಸಿ ಪೂರ್ವಾಧ್ಯಕ್ಷರುಗಳೇ, ಹಾಗೂ ನಮ್ಮ ವಲಯಾಧಿಕಾರಿ ಮಿತ್ರರುಗಳೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಜೆಸಿ ಹಾಗೂ ಸದಸ್ಯರುಗಳೇ, ಹಾಗೂ ಜೆಸಿಯೇತರ ಬಂಧು ಮಿತ್ರರೇ, ಇವತ್ತು ನಮ್ಮ ನೂತನ ಅಧ್ಯಕ್ಷರಾಗಿರುವಂಥ ಜೆಸಿ ಜಿತೇಶ್ ಇವರ ಪದ ಪ್ರದಾನ ಕಾರ್ಯಕ್ರಮ 49ನೇ ಘಟಕದ 49ನೇ ಅಧ್ಯಕ್ಷರಾಗಿ ಇವತ್ತು ಅವರು ಪದ ಸ್ವೀಕಾರವನ್ನು ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಘಟಕವನ್ನು ಮುಂದಿನ ವರ್ಷ ಅದ್ಭುತವಾಗಿ ಮುನ್ನಡೆಸಲಿಕ್ಕಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಘಟಕವನ್ನು 2024ನೇ ಸಾಲಿನಲ್ಲಿ ಘಟಕದ 47ನೇ ಅಧ್ಯಕ್ಷನಾಗಿ ಮುನ್ನಡೆಸುವಂತ ಒಂದು ಅವಕಾಶ ನನಗೆ ಒದಗಿ ಬಂದಿತ್ತು. 46 ವರ್ಷಗಳ ಕಾಲ ಈ ಘಟಕವನ್ನು ಯಾವ ರೀತಿ ಮುನ್ನಡೆಸಿದ್ರು ನಮ್ಮ ಪೂರ್ವಾಧ್ಯಕ್ಷರುಗಳು, ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಜೆಸಿಯ ಬೆಳ್ತಂಗಡಿ ಮಂಜುಶ್ರೀ ಎಂಬ ಹೆಸರನ್ನು ರಾರಾಜಿಸ್ತಿದ್ರು, ಅದಕ್ಕೆ ಯಾವುದೇ ಒಂದು ಚ್ಯುತಿ ಬರದ ಹಾಗೆ ನಾವು ಘಟಕಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಹಾಗೆ ಕಳೆದ ವರ್ಷ 2025ನೇ ಸಾಲಿನಲ್ಲಿ ಘಟಕದ ನಿಕಟ ಪೂರ್ವಾಧ್ಯಕ್ಷನಾಗಿ ನಮ್ಮ ಘಟಕದ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿರುವಂತಹ ಆಶಾಲತಾ ಪ್ರಶಾಂತ್ ರವರಿಗೆ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತ ಅದನ್ನು ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಅವಕಾಶ, ಅದು ಜೆಸಿ ಸಂಸ್ಥೆಯಲ್ಲಿರುವಂಥ ಒಂದು ಅವಕಾಶ. ಅದನ್ನು ಯಾವುದೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆ ಸೇವೆಯನ್ನು ನಮ್ಮ ಘಟಕದ ಒಂದು
ಉಳಿವಿಗಾಗಿ ಅಥವಾ ಒಳಿತಿಗಾಗಿ ನಿಕಟಪುರ ಅಧ್ಯಕ್ಷ ನೆಲೆಯಲ್ಲಿ ನಮ್ಮ ಅಧ್ಯಕ್ಷರಿಗೆ ಸಹಕಾರವನ್ನು ಮಾಡಿದ್ದೇನೆ. ಅದರಲ್ಲಿ ಮತ್ತೇನು ಇಲ್ಲ. ನನ್ನಿಂದ ಯಾವ ರೀತಿಯ ಜವಾಬ್ದಾರಿ ನಿರ್ವಹಿಸೋದು ಅದನ್ನು ಮಾಡಿದ್ದೇನೆ. ಅದರ ಮುಖಾಂತರ ಕಳೆದ ವರ್ಷ ವಲಯ ಉಪಾಧ್ಯಕ್ಷನಾಗಿ ಕೂಡ ನಾನು ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಈ ವರ್ಷ ಹಾಗೂ ನನಗೆ ನಿಕಟಪುರ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಾಗ ನನಗೆ ಸಹಕರಿಸಿರುವಂಥ ನಮ್ಮ ಘಟಕದ ಎಲ್ಲ ಊರಾಧ್ಯಕ್ಷರುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದರಲ್ಲಿ ಪ್ರಮುಖವಾಗಿ FM ಚಿದಾನಂದ ಹೆಡ್ಯ ಅವರ ಅವಧಿಯಲ್ಲಿ ನಾನು ಈ JC ಸಂಸ್ಥೆಗೆ 2015ರಲ್ಲಿ ಪಾದಾರ್ಪಣೆ ಮಾಡಿದ್ದು. ನನ್ನ JCಗೆ ಕರ್ಕೊಂಡು ಬಂದು ಸೇರಿಸಿದವರು, ಪರಿಚಯಿಸಿದವರು ಆತ್ಮೀಯ ಮಿತ್ರರಾಗಿರುವಂಥ JFM ಸಂತೋಷ್ P ಕೋಟ್ಯಾನ್ರವರು. ನಿಮ್ಗೆಲ್ರಿಗೂ ನೀವು ಅವತ್ತು ನಮ್ಮನ್ನ JC ಸಂಸ್ಥೆಗೆ ಪರಿಚಯಿಸಿ ಸೇರ್ಪಡೆಗೊಳಿಸಿದ್ದಕ್ಕೆ ಆಗಿ ಈ ಒಂದು 10 ವರ್ಷ ಅಥವಾ 11 ವರ್ಷಗಳ ಕಾಲ JCಯಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ, ಅಧ್ಯಕ್ಷರಾಗುವಂಥ ಅವಕಾಶ ಅಥವಾ ವಲಯದ ಉಪಾಧ್ಯಕ್ಷರಾಗಿರುವಂಥ ಒಂದು ಅವಕಾಶ ನನಗೆ ಲಭಿಸಿದೆ. ಹಾಗೆ ಮಾರ್ಗದರ್ಶಕರಾಗಿ ನನಗೆ 2017ರಲ್ಲಿ ಸಂತೋಷ್ P ಕೋಟ್ಯಾನ್ರವರು ಅಧ್ಯಕ್ಷರಾಗಿರುವಾಗ ನೀವು ಕಾರ್ಯದರ್ಶಿ ಆಗಿರ್ಬೋದು ಅಂತ ನನಗೆ ಹೇಳಿದವರು ತುಕಾರಾಮ್ರವರು. ನನಗೆ ಅದು ಈಗಲೂ ನೆನ್ಪುಂಟು. ಅದರ ಹಿಂದಿನ ವರ್ಷದ JC ಸಪ್ತಾಹದ ಒಂದು ಸಂದರ್ಭದಲ್ಲಿ ತುಕಾರಾಮ್ರವರು ನೀವು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ಬೋದು ಅಂತ ನನಗೆ ಹೇಳಿದ್ರು. ಆ ಮಾತು ನೆನಪಾಗ್ತಾ ಉಂಟು. ಹಾಗೆ JC ರೇಟ್ ಪೂರ್ವಾಧ್ಯಕ್ಷರಾಗಿರುವಂಥ ಉಮಾರ್ ಅವರು ಇದ್ದೀರಿ. ನಿಮ್ಮ ಒಂದು ಸೇವೆ ಅಥವಾ ಒಂದು ಮಾರ್ಗದರ್ಶನಕ್ಕೆ ಕೂಡ ಅಪಾರಕ್ಕೆ ಇದ್ದೇನೆ. ಹಾಗೂ ಇನ್ನೊಬ್ಬರು ಪೂರ್ವಾಧ್ಯಕ್ಷರಾಗಿರುವಂಥ ಸುಭಾಷ್ ಚಂದ್ರ MP ಅವರಿದ್ದೀರಿ. ನೀವು ಕೂಡ ನನಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೀರಿ. ನಿಮಗೂ ಕೂಡ ಧನ್ಯವಾದ ಸಲ್ಲಿಸುತ್ತಾ ಎಲ್ಲ ಪೂರ್ವಾಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸುತ್ತಾ, ಮುಂದೆ ಕೂಡ ನಮ್ಮ ಘಟಕದ ಅಧ್ಯಕ್ಷರು ಕೋರಿಯೋಗ್ರಾಫರ್ ಆಗಿರುವಂಥ JC ಜಿತೇಶ್ ಇವರಿಗೆ ನಮ್ಮ ಪೂರ್ವಾಧ್ಯಕ್ಷ ನೆಲೆಯಲ್ಲಿ ನಿಮಗೆ ಸಹಕಾರ ಇದೆ. ಹಾಗೆ ಈ ವರ್ಷದ ವಲಯಾಧಿಕಾರಿಗಳ ಮಂಡಳಿಯಲ್ಲಿ ನಾನು ಕೂಡ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಅಭಿವೃದ್ಧಿ ಮತ್ತು ಬೆಳವಣಿಗೆ ವಿಭಾಗದ ನಿರ್ದೇಶಕನಾಗಿ ನಮ್ಮ ವಲಯಾಧ್ಯಕ್ಷರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಪೋರ್ಟ್ಫೋಲಿಯೋ ಬೇಡ ಅಂತ ಹೇಳಿದ್ದೆ, ಆದರೂ ಕೂಡ ನೀವು ನಿಭಾಯಿಸ್ಬೋದು ಅಂತ ಹೇಳಿ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ವಲಯದಲ್ಲಿ ಕೂಡ ಈ ವರ್ಷ ಕೂಡ ಆಕ್ಟಿವ್ ಆಗಿ ನಾನು ಇರ್ತೇನೆ. ಈ ವರ್ಷ 2 ಹೊಸ ಘಟಕಗಳನ್ನು ಕೂಡ ರಚನೆ ಮಾಡಿದ್ದೇವೆ. ಒಂದು ವಲಯಾಧ್ಯಕ್ಷ 10 ಘಟಕ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವರ ಕನಸನ್ನು ಕೂಡ ಈಡೇರಿಸುವಂತ ಒಂದು ಪ್ರಾಮಾಣಿಕ ಒಂದು ಕೆಲಸವನ್ನು ನಾನು ಮಾಡ್ತೇನೆ ಅಂತ ನಮ್ಮ JC ಬೆಳ್ತಂಗಡಿ ಇವತ್ತು ನನ್ನ ಮಾತೃ ಘಟಕದ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿಕೆ ಸಂತೋಷ ಪಡ್ತೇನೆ. ಹಾಗೆ ನಮ್ಗೊಂದು ಬೇಜಾರೇನು ಅಂತ ಹೇಳಿದ್ರೆ 49 ಆಯಿತು, ನೆಕ್ಸ್ಟ್ ಇಯರ್ 50 ವರ್ಷ ಆಗತ್ತೆ ನಮ್ಮ ಘಟಕಕ್ಕೆ. ಇಷ್ಟಾದರೂ ಕೂಡ ವಲಯದ ಒಂದು ಅತ್ಯುನ್ನತ ಹುದ್ದೆಯನ್ನು ಯಾರು ಕೂಡ ಇಲ್ಲಿಯವರೆಗೆ ಏರಲಿಲ್ಲ. ಹಾಗಾಗಿ ಅದಕ್ಕೂ ಕೂಡ ಮುಂದಿನ ವರ್ಷ ಎಲ್ಲರೂ ನನಗೆ ಪೂರ್ವಾಧ್ಯಕ್ಷರುಗಳು, ನಿಮ್ಮ ಸಹಕಾರಗಳು, ಮಾರ್ಗದರ್ಶನಗಳು ನನಗೆ ಬೇಕು. ನನ್ನೊಂದಿಗೆ ನೀವೆಲ್ಲರೂ ಇರಬೇಕು ಎನ್ನುವ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬೆಳ್ತಂಗಡಿ ಘಟಕಕ್ಕೆ ವಲಯವನ್ನು ಮುನ್ನಡೆಸುವಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಆದರೆ, ಅದನ್ನು ಬಯಸ್ತಾ ಇದ್ದರೆ ಅದನ್ನೊಂದು ಟ್ರೈ ಮಾಡುವ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ನಮ್ಮ ಘಟಕದ ಅಧ್ಯಕ್ಷರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ಸಂತೋಷ್ ಸರ್, ತಮಗೆ ಅವಕಾಶ. ಪ್ರತಿಷ್ಠಿತ JC ಬೆಳ್ತಂಗಡಿ ಮಂಜುಶ್ರೀ ಇದರ ಈ ವರ್ಷದ ಮುಂದಿನ ಪದಗ್ರಹಣ ಸಮಾರಂಭ ಸೂಚಿಸಿರುವಂಥ ನಿತೀಶ್ ಕುಮಾರ್ ಇವರ ಪದಗ್ರಹಣ ಸಮಾರಂಭದ ಸಭಾಧ್ಯಕ್ಷರೇ, ವಲಯದ ಅಧ್ಯಕ್ಷರೇ, ವಲಯ ಉಪಾಧ್ಯಕ್ಷರೇ, ಮುಖ್ಯ ಅತಿಥಿಗಳಿರುವಂಥ ಪ್ರತಿ ಸರ್ ಅವರ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ JC ಮಿತ್ರರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರು. JC ಬೆಳ್ತಂಗಡಿ ಮಂಜುಶ್ರೀ ವಲಯದ ಅತ್ಯಂತ ಹಿರಿಯ ಘಟಕಗಳಲ್ಲಿ ಒಂದು. ಸುಮಾರು 49 ವರ್ಷಗಳನ್ನು ಕಂಡಿರುವಂತಹ JC ಬೆಳ್ತಂಗಡಿ ಮಂಜುಶ್ರೀ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಕ್ರಮಗಳ ಮೂಲಕ ಹಲವಾರು ಸಾಧನೆಗಳನ್ನು ಮಾಡಿರುವಂತಹ ಒಂದು ಘಟಕ ಅಂದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ 2015ರಲ್ಲಿ ಈ ಘಟಕಕ್ಕೆ ಸೇರ್ಪಡೆಗೊಂಡವರು ರಂಜಿತ್ HD ಇವರು. ಅನಂತರ ಹಲವಾರು JC ಹಲವಾರು ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ
ಘಟಕದ ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿಯಾಗಿ, ಜೆಸಿ ಸಪ್ತಾಹದಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಸಪ್ತಾಹದ ಸಂಯೋಜಕರಾಗಿ 10 ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಈ ತಾಲೂಕಿನ ಓರ್ವ ಚಿರಪರಿಚಿತ ನಾಯಕರಾಗಿ ರಂಜಿತ್ ಎಚ್ ಡಿ ಅವರು ಗುರುತಿಸಿಕೊಂಡಿದ್ದಾರೆ. ನಂತರದ ದಿನಗಳಲ್ಲಿ 2024ರಲ್ಲಿ ಈ ಘಟಕದ ಚುಕ್ಕಾಣಿಯನ್ನು ಹಿಡಿದು ಅವರು ಮೈಟ್ ಕಾಲೇಜಲ್ಲಿ ಪ್ರೊಫೆಸರ್ ಆದರೂ ಕೂಡ ಈ ಘಟಕದ ಅಧ್ಯಕ್ಷರಾಗಿರುವಾಗ ನಾವೆಲ್ಲರೂ ತಿಳ್ಕೊಂಡಿದ್ದು ಇವರು ಮೂಡಬಿದ್ರೆಯಲ್ಲಿ ಮೈಟಲ್ಲಿ ಪ್ರೊಫೆಸರ್ ಆಗಿ ನಮ್ಮ ಘಟಕದಲ್ಲಿ ಅಧ್ಯಕ್ಷರಾಗಿ ಎಂತ ಸಾಧನೆ ಮಾಡ್ಬೋದು, ಏನು ಕೆಲಸ ಮಾಡ್ಬೋದು, ಅಷ್ಟು ಲಾಂಗ್ ಡಿಸ್ಟೆನ್ಸ್ ಇರುವಾಗ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ. ಆದರೆ ನಾವೆಲ್ಲರೂ ನಮ್ಮ ವಲಯನೇ ಬೆಳ್ತಂಗಡಿ ಕಡೆ ತಿರುಗಿ ನೋಡುವಂತೆ ಕೆಲಸ ಮಾಡಿದವರು ರಂಜಿತ್ ಎಚ್ ಡಿ ಅವರು. ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು 10 ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ಈ ಘಟಕದ ಅಧ್ಯಕ್ಷರಾಗಿ ಹಲವಾರು ವಿಭಿನ್ನ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಈ ಘಟಕದ ಅದ್ಭುತ ನಾಯಕರಲ್ಲಿ ಇರುವವರಾಗಿ ಗುರುತಿಸಿಕೊಂಡವರು ರಂಜಿತ್ ಎಚ್ ಡಿ ಅವರು. ನಂತರ ಹಲವಾರು ಬದಲಾವಣೆಯ ಮುಖಾಂತರ ಸಮಾಜಮುಖಿ ಚಿಂತನೆಗಳನ್ನು ಮಾಡಿ ಅವರು ವಲಯದಲ್ಲಿ ಅತ್ಯುತ್ತಮ ಅಧ್ಯಕ್ಷ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿರುವಂಥ ನಮ್ಮ ಘಟಕಕ್ಕೆ ಸಂದಂಥ ದೊಡ್ಡ ಗೌರವ ಅಂತ ಅನ್ನುವಂಥ ನಮ್ಮ ಭಾವನೆ. ವಿಶೇಷವಾಗಿ ಕಳೆದ ವರ್ಷ ವಲಯದ ಉಪಾಧ್ಯಕ್ಷರಾಗಿದ್ದುಕೊಂಡು ಈ ಘಟಕಕ್ಕೆ ಒಂದಷ್ಟು ಮಾನ್ಯತೆಯನ್ನು ಬರುವಂಥ ಕೆಲಸವನ್ನು ಕೂಡ ರಂಜಿತ್ ಎಚ್ ಡಿ ಅವರು ಮಾಡಿದ್ದಾರೆ. ಈ ವರ್ಷ ಘಟಕದಲ್ಲಿ GND ವಿಭಾಗದ ನಿರ್ದೇಶಕರಾಗಿ ಇನ್ನಷ್ಟು ಸಾಧನೆ ಮಾಡುವಂಥ ಉತ್ಸುಕದಲ್ಲಿದ್ದಾರೆ. ಈಗಾಗಲೇ ಅವರು ಹೇಳಿದಂತೆ ನಮ್ಮ 50 ವರ್ಷವನ್ನು ಪೂರೈಸುತ್ತಿರುವಂಥ ಈ ಘಟಕದಲ್ಲಿ ಎಲ್ಲರೂ ಉಪಾಧ್ಯಕ್ಷರಾಗಿದ್ದಾರೆ, ವಲಯದ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆದರೆ ವಲಯ ಅಧ್ಯಕ್ಷರಾಗಿ ಯಾರು ಕೂಡ ನಮ್ಮ ಘಟಕದಿಂದ ಮೂಡಿ ಬರಲಿಲ್ಲ. ಮುಂದಿನ ಅವಧಿಯಲ್ಲಿ ರಂಜಿತ್ ಎಚ್ ಡಿ ಅವರು ಈ ಘಟಕದ ಅದರೊಟ್ಟಿಗೆ ನಮ್ಮ ವಲಯದ ಅಧ್ಯಕ್ಷರಾಗಿ ಮೂಡಿ ಬರಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಮಂಜುಶ್ರೀಯ ಮುಖಾಂತರ ನಿಮಗೆ ಮಾಡುತ್ತಾ, ನೀವು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೇವೆ. ನಮ್ಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ಮತ್ತು ಗೌರವವಿದೆ. ಅದರೊಟ್ಟಿಗೆ ಸಮಾಜಮುಖಿ ನೀವು ಗುರುತಿಸಿಕೊಂಡಿದ್ರಿ. ಈ ತಾಲೂಕಿನ ಚಿರಪರಿಚಿತ ನಾಯಕರಲ್ಲಿ ನೀವು ಒಬ್ಬರು ಅಂತ ಗುರುತಿಸಿಕೊಂಡಿದ್ರಿ. ಹಾಗಾಗಿ ಈ ವರ್ಷ ಅವರು ನಿಕಟ ಪೂರ್ವಾಧ್ಯಕ್ಷರಾಗಿದ್ದುಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರನ್ನು ಎಲ್ಲರ ಮುಖೇನ ನಮ್ಮ JCI ಬೆಳ್ತಂಗಡಿ ಮಂಜುಶ್ರೀಯ ಪೂರ್ವಾಧ್ಯಕ್ಷರ ಸಾಲಿಗೆ ರಂಜಿತ್ ಎಚ್ ಡಿ ಅವರನ್ನು ಸೇರಿಸಿಕೊಳ್ಳಲಿಕ್ಕೆ ಅತ್ಯಂತ ಗೌರವದಿಂದ ನಿಮ್ಮನ್ನು ಬರಮಾಡಿಕೊಳ್ಳಲಿಕ್ಕೆ ನಾವು ಅತ್ಯಂತ ಖುಷಿ ಮತ್ತು ಸಂತೋಷವನ್ನು ಪಡುತ್ತೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮೆಲ್ಲ ಘಟಕದ ಪೂರ್ವಾಧ್ಯಕ್ಷ ರಂಜಿತ್ ಎಚ್ ಡಿ ಅವರನ್ನು ನೀಡುವ ಮುಖಾಂತರ ಅವರನ್ನು ಪೂರ್ವಾಧ್ಯಕ್ಷರ ಸಾಲಿಗೆ ಸೇರ್ಪಡೆಗೊಳಿಸಬೇಕಾಗಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತಾ ಇದೆ. ಜೊತೆಗೆ ಕಳೆದ ವರ್ಷದ ಯಶಸ್ವಿ ನಾಯಕಿ, ನಮ್ಮ 49 ವರ್ಷ ಇತಿಹಾಸ ಇರುವಂತಹ JCI ಬೆಳ್ತಂಗಡಿ ಮಂಜುಶ್ರೀ ಪ್ರಥಮ ಮಹಿಳಾ ಅಧ್ಯಕ್ಷೆ, ಅದ್ಭುತ ಕೆಲಸವನ್ನು ಮಾಡಿರುವಂತಹ ಆಶಾ ಪ್ರಶಾಂತ್ ನಿಮ್ಗೆ ಕೂಡ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಮೂಡಿ ಬಂದವರು ನಮ್ಮ ಆತ್ಮೀಯ ಮಿತ್ರರಾಗಿರುವಂತಹ JCI ಜಿತೇಶ್ ಕುಮಾರ್, ನಿಮ್ಗೆ ಕೂಡ ಶುಭವನ್ನು ಹಾರೈಸ್ತಾ ನಿಮ್ಮ ಎಲ್ಲ ಕೆಲಸ ಕಾರ್ಯಕ್ರಮಗಳಿಗೆ ನಾವೆಲ್ಲರ ಬೆಂಬಲ ಸದಾ ಇರುತ್ತೆ ಅಂತ ಹೇಳುತ್ತಾ ನಮ್ಮ ಆತ್ಮೀಯ ಮಿತ್ರರಂತ ರಂಜಿತ್ ಎಚ್ ಡಿ ಇವರನ್ನು ಪೂರ್ವಾಧ್ಯಕ್ಷರ ಸಾಲಿಗೆ ಎಲ್ಲ ಪೂರ್ವಾಧ್ಯಕ್ಷರು ಬರಮಾಡಿಕೊಳ್ಬೇಕಾಗಿ ನಾನು ಅತ್ಯಂತ ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ನಮ್ಮ ನಿಕಟ ಪೂರ್ವಾಧ್ಯಕ್ಷರ ಸಾಲಿಗೆ ಸೇರಿಸಿರುವಂತಹ ಸಂತೋಷ್ ಕೋಟೆ ಅಂತ ತಮಗೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. JCI ಬೆಳ್ತಂಗಡಿ ಘಟಕದ 49ನೇ ಘಟಕಾಧ್ಯಕ್ಷರಾಗಿ JC ಜಿತೇಶ್ ಇವರು ತಮ್ಮ ಪದಗ್ರಹಣವನ್ನು ಮಾಡಲಿಕ್ಕಿದ್ದಾರೆ. ಇವರ ಪರಿಚಯವನ್ನ JFM ಚಿದಾನಂದ ಇಡಿಯವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಂಜುಶ್ರೀಯ ನೂತನ ಅಧ್ಯಕ್ಷರ ಪದಪ್ರದಾನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಈ ವರ್ಷದ ವಲಯಾಧ್ಯಕ್ಷರಾಗಿರುವ ಸಂತೋಷ್ ಶೆಟ್ಟಿ ಅವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ನಮ್ಮ ಆತ್ಮೀಯರು ಹಿತೈಷಿಗಳಾಗಿರುವಂತಹ ಭೈರತಣ್ಣನವರೇ, ವಲಯ ಉಪಾಧ್ಯಕ್ಷರಾಗಿರುವಂತಹ ಅರುಣ್ ಅವರೇ, ಹಾಗೂ ಸೇರಿರತಕ್ಕಂತಹ ಎಲ್ಲ JC ಬಂಧುಗಳೇ, JC ಪೂರ್ವಾಧ್ಯಕ್ಷರು. ನನಗೆ ಇಲ್ಲಿ ಪೂರ್ವಾಧ್ಯಕ್ಷರಿಗೆ ಅವಕಾಶ ಅಂತ ಹೇಳಿದ್ದಾರೆ, ಬೇರೆ ಯಾವ ವಿಷಯ ನಮಗೆ ಹೇಳಿಲ್ಲ. ನಾವು ಇಲ್ಲಿ ಪೂರ್ವಾಧ್ಯಕ್ಷರ ಅವಕಾಶ ಅಂತ ಇಲ್ಲ, ನಾನು ಆ ಅವಕಾಶಕ್ಕಾಗಿ ಬಂದೆ. ನನಗೆ ಒಬ್ಬ ಅದ್ಭುತ ಸಾಧಕರನ್ನು ಪರಿಚಯ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥದ್ದು 2 ನಿಮಿಷ. ಈ ಸಾಧಕರನ್ನ ಪರಿಚಯ ಮಾಡಲಿಕ್ಕೆ 2 ನಿಮಿಷ ಸಾಕಾಗ್ಲಿಕ್ಕಿಲ್ಲ.
ಯಾಕೆಂತ ಹೇಳಿದ್ರೆ ಒಬ್ಬ ಚಿಕ್ಕಂದಿನನ್ನೇ ತಂದೆಯ ಪ್ರೀತಿಯನ್ನು ಕಳೆದುಕೊಂಡು ತಾಯಿಯ ಆಶ್ರಯದಲ್ಲಿ ಬೆಳೆದಂತಹ ಹುಡುಗ. ತಾಯಿಗೆ ಒಂದು ಕನಸಿತ್ತು, ನನ್ನ ಮಗನನ್ನು ಏನಾದರೂ ಒಂದು ಸಮಾಜಮುಖಿಯಾಗಿ ಗುರುತಿಸುವಂತೆ ಮಾಡಬೇಕು, ಆ ರೀತಿ ಬೆಳೆಸಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಮಗನಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಮಗ ಕೂಡ ನನ್ನ ತಾಯಿಯ ಆಸೆಯನ್ನ ಯಾವ ರೀತಿ ಈಡೇರಿಸಬೇಕು ಅನ್ನುವಂಥ ಛಲವನ್ನ ಚಿಕ್ಕದಿಂದ ಬೆಳೆಸಿಕೊಂಡು ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಶಾಲಾ ಮಟ್ಟದಲ್ಲಿ ಗುರುತಿಸಿಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಕಲಾವಿದರಾಗಿ ಗುರುತಿಸಿಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದಂಥ ಹುಡುಗ. ತನ್ನ ಕಠಿಣ ಪರಿಶ್ರಮದಿಂದ ವಿದ್ಯಾರ್ಥಿ ಜೀವನದಲ್ಲಿ BEd ಪದವಿ ಶಿಕ್ಷಣವನ್ನು ಪಡೆದು ಮುಂದೆ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಾನೆ. ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಅದು ತನ್ನ ಸಂಪಾದನೆಗೆ ಸಾಕಾಗಲಿಕ್ಕಿಲ್ಲ, ನನ್ನ ಕನಸು ಈಡೇರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಒಂದು ಭಾವನೆಯಿಂದ ತದನಂತರ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿಕೊಂಡು ಅಲ್ಲಿಯೇ ಕೂಡ ತನ್ನ ಸಂಪಾದನೆ ನನ್ನ ತಾಯಿಯ ಕನಸನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಮನಸ್ಸಿನಿಂದ ಅದರಿಂದ ಹೊರ ಬಂದು ಕಷ್ಟಪಟ್ಟು ಒಂದು ಉದ್ಯಮವನ್ನು ಆರಂಭ ಮಾಡ್ತಾನೆ. ನಾವು ಚಿಕ್ಕಂದಿನಿಂದ ಒಂದು ಬೆಳೆದ ರೀತಿಯನ್ನು ನೋಡಿದ ಹುಡುಗ ಅವನು. ಅಲ್ಲಿ ಉದ್ಯಮವನ್ನು ಶುರು ಮಾಡಿದ್ರು ಕೂಡ ಆ ಉದ್ಯಮದಲ್ಲಿ ಕೂಡ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಡ್ತಾರೆ. ಆದರೆ ಆ ಉದ್ಯಮದೊಟ್ಟಿಗೆ ತನ್ನ ರಕ್ತಗತವಾಗಿ ಬಂದದ್ದು ಗೊತ್ತಿಲ್ಲ ಅಂತೂ ಒಂದು ಕಲಾವಿದನಾಗಿ ನೃತ್ಯವನ್ನು ಆಯ್ಕೆ ಮಾಡಿಕೊಂಡು ನೃತ್ಯ ಸಂಯೋಜಕನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾನೆ. ಆ ಸಂದರ್ಭದಲ್ಲಿ ಇವ ಎಷ್ಟು ಕಾರ್ಯಕ್ರಮ ಮಾಡಿದ್ದಾನೆ, ಎಷ್ಟು ಕೆಲಸ ಮಾಡಿದ್ದಾನೆ, ಎಲ್ಲದನ್ನು ಸಾಧಿಸಲಿಕ್ಕಿಲ್ಲ, ಇನ್ನು ಇವೊಬ್ಬ ನೃತ್ಯ ಸಂಯೋಜಕನಾಗಿ ಏನು ಮಾಡಲಿಕ್ಕೆ ಉಂಟು ಅನ್ನುವ ಕುಹಕ ಮಾತನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ನೃತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ತನ್ನ ತಾಯಿ ಯಾವ ಆಸೆಯನ್ನು ಇಟ್ಕೊಂಡಿದ್ದಾರ ಅದಕ್ಕೆ ಪ್ರೇರಣೆಗಾಗಿ ತಾಯಿಯನ್ನು ಪ್ರೇರಕ ಶಕ್ತಿಯಾಗಿ ನೋಡಿಕೊಂಡು ತನ್ನ ಯಾವುದೇ ಕೆಲಸವನ್ನು ಕೂಡ ಮಾಡುತ್ತಿದ್ರೂ ಕೂಡ ತನ್ನ ತಾಯಿಯನ್ನ ಮುಂದೆ ಇಟ್ಕೊಂಡು ಇವತ್ತು ನೃತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಯಾರು ಮಾಡದಂತಹ ಸಾಧನೆ ಮಾಡಿದ್ದಾನೆ. ಯಾಕೆಂತ ಹೇಳಿದ್ರೆ ಇವ್ರಿಗೆ ಯಾರು ಗಾಡ್ ಫಾದರ್ ಇಲ್ಲ. ಕಷ್ಟಪಟ್ಟು ತಾಯಿಯ ಮಾತನ್ನ ಉಳಿಸಿ ಹೋಗಬೇಕಾಗಿ ತಾಯಿಯ ಕನಸನ್ನು ಈಡೇರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಬೀಟ್ ರಾಕರ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಹೆಸರನ್ನು ಮಾಡಿದ್ದಾನೆ. ಇವತ್ತು ನಾವು ಗಮನಿಸಿರ್ಬೋದು, ಜಿ ಕನ್ನಡದಂತ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ತ್ರಿಷಾ, ಪ್ರತೀಕ್ಷಾ ಇಂಥವರು ಡಿಕೆಡಿಯಲ್ಲಿ ಮಿಂಚಬೇಕಾದ್ರೆ ಅವರಿಗೆ ಗುರುವಾಗಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದಂಥವರು. ತುಂಬ ಕಷ್ಟಪಟ್ಟು ಬೆಳ್ತಂಗಡಿ ನಗರದಲ್ಲಿ 2 ಅಂತಸ್ತಿನ 3 ಅಂತಸ್ತಿನ ಮನೆಯನ್ನು ಮಾಡಿಕೊಂಡು ಅದರಲ್ಲಿ ನೃತ್ಯ ತರಬೇತಿಯ ಶಾಲೆಯನ್ನು ಆರಂಭಿಸಿಕೊಂಡು ಇವತ್ತು ಸಾಯಿ ಕಾಸ್ಟ್ಯೂಮ್ಸ್ ವರ್ಲ್ಡ್ ಮತ್ತು ಬೀಟ್ ರಾಕರ್ಸ್ ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಇವತ್ತು ತಾಲೂಕಿನಾದ್ಯಂತ ಒಳ್ಳೆಯ ಹೆಸರನ್ನು ಗಳಿಸಿದ್ದಾನೆ. ಇವರ ಸಾಧನೆ ಮತ್ತೆ ಛಲವನ್ನು ಮಾಡಿಕೊಂಡು 2015ರಲ್ಲಿ ನಾನು ಘಟಕಾಧ್ಯಕ್ಷನಾಗಿದ್ದಾಗ ಇವರನ್ನ ಈ ಘಟಕಕ್ಕೆ ಸೇರಿಸಿಕೊಂಡು ದೇಶಿಯಲ್ಲಿ ನಿರಂತರವಾಗಿ 10 ವರ್ಷಗಳ ಅನುಭವವನ್ನು ಹೊಂದಿಕೊಂಡು ಇವತ್ತು ಈ ಘಟಕದ ಅಧ್ಯಕ್ಷರಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರೇರಕ ಶಕ್ತಿ ಅಂತ ಹೇಳಿದ್ರೆ ಅವರ ತಾಯಿ ರೇವತಿಯವರು. ಅವರಿಗೆ ಎದ್ದು ನಿಲ್ಬೇಕಮ್ಮ, ನಾವೆಲ್ಲ ಒಂದು ಸಾರಿ ಜೋರಾದ ಚಪ್ಪಲನ್ನು ಕಟ್ಟಬೇಕು, ತನ್ನ ಮಗನನ್ನ ಒಬ್ಬ ಸಾಧಕನಾಗಿ ನೋಡಬೇಕು, ಒಬ್ಬ ಸಮಾಜದಲ್ಲಿ ಗುರುತಿಸುವಂತೆ ನೋಡಬೇಕು ಅನ್ನುವ ಛಲವನ್ನ ಇಟ್ಕೊಂಡು ಬೆಳೆಸಿದಂಥವ್ರು ನೀವು. ಅದನ್ನ ಅದಕ್ಕೆ ಶಕ್ತಿಯನ್ನು ತುಂಬಿದಂತಹ ಜಿತೇಶ್ ರವರನ್ನ ಈ ಸಭೆಗೆ ಪರಿಚಯಕ್ಕೆ ತುಂಬಾ ಸಂತೋಷವನ್ನು ಪಡ್ತಾ ನಿಮ್ಮ ಮುಂದಿನ JCIಯಲ್ಲಿ 49ನೇ ವರ್ಷದ ಅಧ್ಯಕ್ಷರಾಗಿ ನೀವು ಏನೆಲ್ಲ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದಕ್ಕೆಲ್ಲ ನಾವು ಬೆಂಗಾವಲಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ನಿಮ್ಮ ಮುಂದಿನ ಭವಿಷ್ಯ ಶುಭವಾಗಲಿ ಎಂದು ಹಾರೈಸ್ತಾ ನನಗೆ ಅವಕಾಶ ಕೊಟ್ಟಿದ್ದಂತೆ ಮಂಜುಶ್ರೀಯ 49ನೇ ಅಧ್ಯಕ್ಷರು GC ಜಿತೇಶ್ ತಮ್ಮನ್ನ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ನೂತನ ಅಧ್ಯಕ್ಷರಿಗೆ ಪದ ಪ್ರದಾನ. ತಾವು ನಿಮ್ಮ ಬಲಗೈಯನ್ನ ಭುಜದೆತ್ತರಕ್ಕೆ ಇಡಿ.
ನಾನು ಹೇಳಿದ ಹಾಗೆ ಉದ್ಘೋಷಿಸಿ. ನಾನು GCI ಬೆಳ್ತಂಗಡಿ ಮಂಜುಶ್ರೀಯ ನಾನು GCI ಬೆಳ್ತಂಗಡಿ ಮಂಜುಶ್ರೀಯ 2026ರ ಘಟಕಾಧ್ಯಕ್ಷನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿ ನಿಯಮಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಅಭಿನಂದನೆಗಳು ಸರ್. ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ. ಎಲ್ಲರಿಗೂ ನಮಸ್ತೆ. ನಾನು JFM ಜಿತೇಶ್ ಕುಮಾರ್, GCI ಬೆಳ್ತಂಗಡಿ ಮಂಜುಶ್ರೀಯ ನೂತನ ಅಧ್ಯಕ್ಷ. ಈ ಸಭೆಯ ಉತ್ತರಾರ್ಧ ಭಾಗವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಪದ ಪ್ರದಾನ ಸ್ವೀಕಾರ ಮಾಡಿದಂತಹ ಅಧ್ಯಕ್ಷರ ಮಾತು. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ವಲಯದ ಅಧ್ಯಕ್ಷರೇ, ಸಂತೋಷ್ ಕುಮಾರ್ ಶೆಟ್ಟಿ ಅವರೇ, ಇವ್ರ ಬಗ್ಗೆ ಹೇಳಿಕೆ ತುಂಬ ನನಗೆ ಹೆಮ್ಮೆ ಅಂತ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನಾವು ಈಗಾಗಲೇ ಇವತ್ತು ಬೆಳಿಗ್ಗೆ ನಾವು ಮೈಸೂರಿಂದ ರೀಚ್ ಆದದ್ದು. ನಾವು PA ಕಾರ್ಯಕ್ರಮದಲ್ಲಿ ಟ್ರೈನಿಂಗಲ್ಲಿದ್ದೆವು. ಒಂದು ಸಾಧು ಸ್ವಭಾವ ಅಂತ ಹೇಳ್ಬೋದು. ಅವರು ನಮ್ಮ ಹತ್ರ ಹೇಳಿದರು, ಇವತ್ತು ನಾವೊಂದು 30-40 ಜನ ಪ್ರೆಸಿಡೆಂಟ್ಗಳು ನಾವು ಟ್ರೈನಿಂಗ್ಗೆ ಹೋಗಿದ್ದೆವು. ಒಂದು ಮಾತು ಹೇಳಿದರು, ಏನಂತ ಹೇಳಿದರೆ, ನಿಮ್ಮಂಥ ಅಧ್ಯಕ್ಷರನ್ನು ಪಡೀಲಿಕ್ಕೆ ನಾನು ಪುಣ್ಯ ಮಾಡಬೇಕಂತ ಅವರು ಹೇಳಿದರು. ಈಗ ನಾನು ಹೇಳ್ತಾ ಇದ್ದೇನೆ, ಅವರಂಥ ವಲಯದ ಅಧ್ಯಕ್ಷರನ್ನು ಪಡೀಲಿಕ್ಕೆ ನಾನು ಪುಣ್ಯ ಪಟ್ಟಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ವಲಯದ ಉಪಾಧ್ಯಕ್ಷರಾದಂತಹ ನಾನು ಒಂದ್ಸಲ ಕಾಲ್ ಮಾಡಿದ್ರೆ ಅವ್ರು ಯಾವಾಗಲೂ ಹೇಳ್ತಿದ್ದಾರೆ, ನೀನು ಯಾವಾಗಲೂ ಬ್ಯುಸಿ ಇರ್ತೀಯ ಅಂತ. ಅದಕ್ಕೆ ನನಗೆ ಅವರ ಪರಿಚಯ ಇರಲಿಲ್ಲ. ಕೆಲವೊಂದು ಸಲ ಕಾಲ್ ಬರುವಾಗ ನಾನು ನನ್ನದೇ ಇದರಲ್ಲಿ ಬ್ಯುಸಿ ಇರ್ತಿದ್ದೆ. ಆಗ ನಾನು ಹೇಳಿದೆ, ಸರ್ ನಾನು ಸ್ವಲ್ಪ ಟೈಮ್ ಬ್ಯುಸಿ ಇದ್ದೇನೆ, ಡಿಸೆಂಬರಲ್ಲಿ ನಮ್ಮದೊಂದು ಸ್ಕೂಲ್ ಡೇ ಟೈಮಲ್ಲಿ ಬ್ಯುಸಿ ಇರ್ತೇನೆ ಅಂತ. ಒಂದ್ಸಲ ಮಾತಾಡಿದಾಗ ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ, ನೀನು ಕೂಲಾಗಿ ಹ್ಯಾಂಡಲ್ ಮಾಡು, ನಾನು ನಿನ್ನ ಜೊತೆ ಇದ್ದೇನಂತ ಬೆನ್ನು ತಟ್ಟಿ ಇದ್ದಂತಹ ನಮ್ಮ ಅರುಣ್ ಮಂಜ ಸರ್ ಇದ್ದಾರೆ. ಅದೇ ರೀತಿ ನಮಗೆಲ್ಲರೂ ಪರಿಚಿತರಾಗಿರುವಂತಹ ನನ್ನ ಮಾರ್ಗದರ್ಶಕರಾಗಿರುವಂತಹ ಇವತ್ತಿನ ಮುಖ್ಯ ಅತಿಥಿಯಾದಂತಹ ಭಗೀರಥ ಸರ್ ಇದ್ದಾರೆ. ಹಾಗೆಯೇ ನನ್ನ ಎಲ್ಲ JC ಮಿತ್ರರು ವೇದಿಕೆಯಲ್ಲಿ ರಂಜಿತ್ ಸರ್ ಇದ್ದಾರೆ, ನಮ್ಮ IPP ಸರ್ ಇದ್ದಾರೆ, ಚಿತ್ರಪ್ರಭಾ ಮೇಡಮ್, ಪ್ರಮೋದ್, ಹಾಗೆಯೇ ಮುಂದೆ ಇರುವಂತಹ ಎಲ್ಲ ಪೂರ್ವಾಧ್ಯಕ್ಷರು ಹಾಗೂ ನನ್ನ ಡಾನ್ಸ್ ಅಕಾಡೆಮಿಯ ಪೋಷಕರು ವಿದ್ಯಾರ್ಥಿಗಳಿದ್ದಾರೆ. ಸೊ JCಯೇತರ ಬಂಧುಗಳಿದ್ದಾರೆ. ಸೊ ನಿಮ್ಗೆಲ್ರಿಗೂ ನಮಸ್ಕರಿಸುತ್ತಾ ನನ್ನದೊಂದೆರಡು ಮಾತು. ನಾನೊಬ್ಬ ಬೆಳ್ತಂಗಡಿಗೆ ಹೇಗೆ ಪರಿಚಿತನಾಗಿದ್ದೇನೆ ಅಂತ ಹೇಳಿದರೆ, ಒಂದು ನೃತ್ಯ ತಂಡದೊಂದಿಗೆ ನಾನು ಪರಿಚಿತನಾದವನು. ನನ್ನ ಊರು ಕುಂಜಲ್ಕಟ್ಟೆ ಆದರೂ ಕೂಡ ನಾನು ಬೆಳ್ತಂಗಡಿಗೆ ಬಂದು ನೃತ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ನನಗೆ ಇಲ್ಲಿ ಒಬ್ಬರ ಪರಿಚಯ ಆಗಿತ್ತು. ಈಗ ನನ್ನ ಯಾರು ಪರಿಚಯ ಓದಿದ್ರು ಅವರ ಪರಿಚಯ ಆಗಿತ್ತು. ಅವ್ರು ಯಾವತ್ತು ಹೇಳ್ತಾರೆ, ನಿನ್ಗೆ JCಗೆ ಬಾ, ನೀನು JCಗೆ ಬಾ ಅಂತ. 1-2 ವರ್ಷ ಮುಂಚೆ ಹೇಳ್ತಿದ್ರು ಅವರು JCಗೆ ಬಾ ಅಂತ. ಆದರೆ ಅವರ ಅವಧಿಯಲ್ಲಿ 2015ರಲ್ಲಿ ನಾನು JCಗೆ ಸೇರಿದೆ. ನನ್ನದೊಂದು ಕನಸಿತ್ತು, ನಾನು ಒಬ್ಬ ನಿರೂಪಕನಾಗಬೇಕಂತ ನನಗೆ ಕನಸಿತ್ತು. ಆ ಕನಸನ್ನು ನಾನು ಇವತ್ತು JCಗೆ ಸೇರಿ ನನಸು ಮಾಡ್ಕೊಂಡಿದ್ದೇನೆ. ಅವತ್ತು ಚಿದಾನಂದನ ನನ್ನನ್ನು ಸೇರಿಸಲಿಲ್ಲದ್ರೆ ಈ ವೇದಿಕೆ ನನಗೆ ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ.
ನಾನು ಡ್ಯಾನ್ಸ್ ಮಾತ್ರ ಹೇಳಿಕೊಡ್ಬೋದಿತ್ತು, ನನಗೆ ಒಬ್ಬ ನಿರೂಪಕನಾಗಿ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಹೇಳ್ತಿದ್ರು ನನಗೆ ಯಾವಾಗಲೂ, ನೀನು ಈ ತರ ಇರಬೇಕು, ನಿನ್ನ ಡ್ರೆಸ್ ಕೋಡ್ ಈ ತರ ಇರಬೇಕು, ನಿನ್ನ ಕೂದಲು ಸ್ಟೈಲ್ ಹೀಗಿರ್ಬೇಕು, ನೀನು ಆಗಿರ್ಬಾರ್ದು, ನೀನು ಹೀಗಿರ್ಬಾರ್ದು ಅಂತ ಯಾವಾಗ ನೋಡಿದ್ರು ತಲೆ ತಿಂತಿದ್ರು ಚಿದನ್ನ. ಸೊ ಅವಾಗ ನಂಗೆ ಅರ್ಥ ಆಯ್ತು, ಈ ಮನುಷ್ಯ ಯಾಕೆ ನನ್ಗೆ ಈ ತರ ಹೇಳ್ತಿದ್ದಾರೆ ಅಂತ. ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವರೊಬ್ಬ ಜೇಸಿಗೆ ಸೇರಿಕೊಂಡು ನಾನು ಹೀಗೆ ಇದ್ದೇನೆ, ನಾನು ಇಷ್ಟು ಬದಲಾವಣೆ ಆಗಿದ್ದೇನೆ, ನೀನು ಬದಲಾವಣೆ ಆಗ್ಬೇಕಂತ ನನ್ನನ್ನು ಬೆನ್ನು ತಟ್ಟು ಪ್ರೋತ್ಸಾಹಿಸಿದವರು ಚಿದನ್ನ. ಅವರಿಗೆ ಒಂದ್ಸಲ ಜೋರಾಗಿ ಕ್ಲಾಪ್ ಮಾಡಿ. ಜೇಸಿಗೆ ಸೇರಿದ ನಂತರ ನಂಗೆ ಕೆಲವರು ಹೇಳ್ತಾರೆ, ಇದಾಯಿ ಜೇಸಿಗೆ ಸೇರಿನ ಅಂತ. ಐಟ್ ಮಾತಿಲ್ಲ ದುಡ್ಡಿದ್ದು ನಕ್ಲಿ ಇಪ್ಪು ನಕ್ಲು, ಕಾಸು ನಕ್ಲು ಮಾತ್ರ ಇಪ್ಪುನ. ಸೊ ದಾಯಿ ಜೇಸಿ ಸೇರಿನ ಅಂತ ನಂಗೆ ಎಲ್ರು ಹೇಳಿದ್ರು. ಆದ್ರೆ ನಾನು ಹೇಳ್ತೇನೆ, ಜೇಸಿಗೆ ಸೇರಿ ಇಲ್ಲಿ ಇರುವುದರಲ್ಲಿ ಹಣ ಇದ್ದವರಲ್ಲ, ಇಲ್ಲಿ ಬರುವುದು ನಾವು ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ಒಂದು ಜೇಸಿಯಲ್ಲಿ ಉತ್ತಮ ನಾಯಕನಾಗಿ ಇನ್ನೊಬ್ಬರನ್ನು ನಾವು ಬದಲಾವಣೆ, ನಮ್ಮ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದಂತ ನಾನು ಅನಿಸ್ಕೊಂಡಿದ್ದೇನೆ. ಚಿದಾನಂದ ಅವಧಿಯಲ್ಲಿ 2015ರಲ್ಲಿ ಸೇರಿದ ತಕ್ಷಣ ನನಗೆ ಸಿಕ್ಕಿದಂತ ಹುದ್ದೆ ಯಾವ್ದಂತ ಹೇಳಿದ್ರೆ ಜೇಸಿ ಸಪ್ತಾಹದ ಕೋಆರ್ಡಿನೇಟರ್. ಈ ಕೋಆರ್ಡಿನೇಟರ್ ಅಂತ ಹೇಳಿದ್ರೆ ಅದು ಎಷ್ಟು ವರ್ಷದ ಒಮ್ಮೆಲೆ ಬರ್ಡನ್ ಆ ಕೋಆರ್ಡಿನೇಷನ್ಗೆ ಬರ್ತದೆ. ಆದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ಲಿಲ್ಲ ಆ ಟೈಮಲ್ಲಿ. ಎಲ್ಲ ಪೂರ್ವಾಧ್ಯಕ್ಷರಾಗಿರ್ಬೋದು, ನಮ್ಮ ಚಿದಾನ ತುಂಬಾ ನಂಗೆ ಸಪೋರ್ಟ್ ಮಾಡಿದರೆ ಆ ವರ್ಷದ ಜೇಸಿ ಸಪ್ತಾಹ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾನು ಜೇಸಿಗೆ ಸೇರಿ 11 ವರ್ಷ ಆದರೂ ಇದಕ್ಕಿಂತ ಮುಂಚೆನೆ ನಾನು ಅಧ್ಯಕ್ಷ ಆಗ್ಬೇಕಿತ್ತು. ಆದ್ರೆ ನಾನು ಅಷ್ಟೊಂದು ದೊಡ್ಡ ನನಗೆ ಅಧ್ಯಕ್ಷನಾಗ್ಬೇಕು, ನನ್ನದೇ ಕೆಲಸ ಕಾರ್ಯ ಜಾಸ್ತಿ ಇರುವುದರಿಂದ ನನಗೆ ಅಧ್ಯಕ್ಷನಾಗಿ ಆಗ್ತದ ಇಲ್ವ ಅಂತ ನನಗೆ ಧೈರ್ಯ ಇರಲಿಲ್ಲ. ಎಲ್ಲರೂ ಹೇಳ್ತಿದ್ರು ನೀನು ಅಧ್ಯಕ್ಷನಾಗಿ ಹೊರಗೆ ಬರ್ಬೇಕಂತ. ಇಲ್ಲಿ ಜೇಸಿ ಮಂಜುಶ್ರೀಯಲ್ಲಿ ಇಷ್ಟು ವರ್ಷದ ಅಧ್ಯಕ್ಷರು ತಮ್ಮದೇ ಆದಂತ ಡ್ರೀಮ್ ಅನ್ನು ಇಟ್ಕೊಂಡು ಬಂದಿರ್ತಾರೆ. ನಾನು ವರ್ಷ ಏನ್ ಮಾಡ್ಬೇಕು, ಈ ವರ್ಷ ಏನ್ ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಡ್ರೀಮ್ ಇಟ್ಕೊಂಡು ಬಂದಿರ್ತಾರೆ. ಸೊ ನನ್ನದು ಕೆಲವೊಂದು ಡ್ರೀಮ್ ಇದೆ. ನಾನೀಗ ಈ ವರ್ಷ ನಾನು ಏನ್ ಮಾಡ್ಬೇಕು ಅಂತ ನಂದೊಂದು ಕನಸಿದೆ. ಏನಂತ ಹೇಳಿದ್ರೆ, ಆದಷ್ಟು ಸಮಾಜಕ್ಕೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಆಗ್ಬೇಕು. ಅದರ ಜೊತೆ ಇನ್ನಷ್ಟು ತರಬೇತಿಯನ್ನು ನನ್ನ ಅವಧಿಯಲ್ಲಿ ನಾನು ಮಾಡಿ, ಸ್ಕೂಲ್ ಆಗಿರ್ಬೋದು, ಬೇರೆ ಯಾವುದಲ್ಲಿ ಆಗಿರ್ಬೋದು, ತರಬೇತಿ ಕಾರ್ಯಕ್ರಮ ಮಾಡ್ಬೇಕಂತ ನನಗೆ ಆಸೆ ಇದೆ. ಇದರ ಜೊತೆ ನನಗೆ ಒಂದು ದೊಡ್ಡ ಟಾಸ್ಕ್ ಇರುವಂಥದ್ದು, 49 ವರ್ಷ ಇತಿಹಾಸ ಇರುವಂತ ಬೆಳ್ತಂಗಡಿ ಜೇಸಿಯಲ್ಲಿ ನಮ್ಮ ಜೇಸಿ ಭವನ ಈ ವರ್ಷ ನಮ್ಮ ಕೈಯಿಂದ ಕಳೆದು ಹೋಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಈ ರೋಡ್ ಕೆಲಸದಿಂದಾಗಿ NH47 ವರ್ಕ್ ಆಗ್ತಾ ಇರೋದರಿಂದ ನಮ್ಮ ಜೇಸಿ ಭವನ ಇಲ್ಲ, ಸಿಗಲ್ಲ ನಮ್ಗೆ. ಸೊ ಹಾಗಾಗಿ ನನ್ನದೊಂದು ದೊಡ್ಡ ಡ್ರೀಮ್ ಇದೆ, ನಮ್ಗೆ ಎಲ್ಲಿಯಾದ್ರೂ ಜೇಸಿ ಭವನ ಮಾಡ್ಬೇಕು. ಈಗಾಗಲೇ ನಾವು ಮಾತುಕತೆ ಮಾಡ್ಕೊಂಡಿದ್ದೇವೆ, ಎಲ್ಲಿಯಾದ್ರೂ ಒಂದು ಜೇಸಿ ಭವನ ಆಗ್ಬೇಕಂತ. ನನ್ನ ಅವಧಿಯಲ್ಲಿ ಎಷ್ಟು ನನಗೆ ಆಗ್ತದೋ ನಾನು ಅಷ್ಟು ಟ್ರೈ ಮಾಡ್ತೇನೆ. ಎಲ್ಲ ಪೂರ್ವಾಧ್ಯಕ್ಷರ ಒಂದು ಸಹಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಇವತ್ತು. ಯಾಕಂತ ಹೇಳಿದ್ರೆ ನಮ್ಗೊಂದು ಆದಂತಹ ಜೇಸಿ ಭವನ ಆಗ್ಬೇಕಂತ ಕನಸನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕಟ್ಟಿಕೊಂಡಿದ್ದೇನೆ. ಇನ್ನು ಮುಂದೆ ನನ್ನ ಜೇಸಿಯ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪೂರ್ವಾಧ್ಯಕ್ಷರು ಹಾಗೂ ನಮ್ಮ ಸದಸ್ಯರ ನನಗೆ ಸಹಾಯ ಬೇಕಾಗಿದೆ. ಜೇಸಿಯಲ್ಲಿ ನಾನೊಬ್ಬ ಸಣ್ಣ ಸಸ್ಯ ಆದರೂ ಕೂಡ ಅದನ್ನು ಬೆಳೆಸುವಂಥ ಕಾರ್ಯಕ್ರಮ ನಮ್ಮೆಲ್ಲ ಜೇಸಿಯ ಪೂರ್ವಾಧ್ಯಕ್ಷರು ಹಾಗೂ ನಮ್ಮ ಸದಸ್ಯರ ಪಾಲು ಜಾಸ್ತಿ ಇದೆ. ನಾನು ಆಗಲೇ ಹೇಳಿದ್ದೇನೆ, ನಾನೊಬ್ಬ ನಿರೂಪಕ, ಆಂಕರಿಂಗ್, ನಾನು ಸ್ಟೇಜಲ್ಲಿ ಆಂಕರಿಂಗ್ ಎಷ್ಟು ಬೇಕಾದರೂ ಮಾಡ್ತೇನೆ. ಆದರೆ ನಾನು ಇನ್ನಷ್ಟು ಕಲೀಲಿಕ್ಕೆ ಉಂಟು. ಇವತ್ತಿಂದ ನನಗೆ ಕಲಿಯುವಂಥ ಅವಕಾಶ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಸ್ಟೇಜಿನ ಒಂದು ಕಾರ್ಯಕ್ರಮ ನನಗೆ ಅಷ್ಟು ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿಲ್ಲ. ಇವತ್ತಿನಿಂದ ನಾನು ಆ ಒಂದು ಕೆಲಸವನ್ನು ನನ್ನ ಮೇಲೆ ನನಗೆ ಮಾಡಲಿಕ್ಕೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯವನ್ನು ಕೇಳ್ತಾ, ಇನ್ನೇನು ಮಾತಾಡಬೇಕಂತ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಮಾತಾಡಲಿಕ್ಕಿದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಸಹಕಾರವನ್ನು ಕೇಳ್ತಾ ಇವತ್ತು ನಾನು ಪದ ಪ್ರದಾನ ಸ್ವೀಕಾರ ಮಾಡಿದ್ದೇನೆ. ನಮ್ಮ ತುಂಬ ಸಪೋರ್ಟು, ನಮ್ಮ IPP ಸರ್ದು ಕೂಡ ನನಗೆ ತುಂಬ ಸಪೋರ್ಟ್ ಬೇಕಾಗಿದೆ. ಆ ಬೆಳ್ತಂಗಡಿ ಇತಿಹಾಸದಲ್ಲಿ 49 ವರ್ಷದಲ್ಲಿ ಪ್ರಥಮ ಮಹಿಳೆ ಅಧ್ಯಕ್ಷ ಆಗಿದ್ದಂತಹ ಆಶಕ, ನಾನು ಅವರ ಹತ್ರ ಹೇಳುದುಂಟು, ಆಶಕ ನೋಡಿ ಅಲ್ಲಿ ಅಷ್ಟು ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಶೀಲ್ಡ್ಗಳೆಲ್ಲ, ಅದು ಈ ವರ್ಷದ ಅಧ್ಯಕ್ಷರ ಸಾಧನೆ. ಒಂದ್ಸಲ ಜೋರಾಗಿ ಕ್ಲಾಸ್ ಬರ್ಬೇಕು ಅಧ್ಯಕ್ಷರಿಗೆ. ಒಬ್ಬ ಮಹಿಳೆ, ಕೆಲವರಿಗೆ ಇರ್ಬೋದು ಮದುವೆ ಆದ ಕೊಟ್ಟ ನಂತರ ಹುಡುಗಿಯರು ಹೊರಗೆ ಬರ್ಲಿಕ್ಕಿಲ್ಲ, ಮನೆಯಲ್ಲಿ ಇರುವುದಂತ. ಸೊ ಅದಕ್ಕೆ ದಿಟ್ಟ ವಿರುದ್ಧವಾಗಿ ನಾನು ಸಾಧನೆ ಮಾಡಬೇಕು ಬೆಳ್ತಂಗಡಿ ಜೇಸಿಯಲ್ಲಿ ಅಂತ ಹೇಳಿ ಹಿಡ್ಕೊಂಡು ಅದಕ್ಕೆ ಸಾಧನೆಯ ಉತ್ತರ ಅಲ್ಲಿದೆ. ಹಾಗಾಗಿ ಅವರು ಮಾಡಿದಷ್ಟು ಸಾಧನೆ ನನಗೆ ಮಾಡ್ಲಿಕ್ಕೆ ಆಗ್ತದೆ ಇಲ್ವ ಗೊತ್ತಿಲ್ಲ. ನಾನು ಅವರ ಹತ್ರ ಹೇಳಿದ್ದೇನೆ, ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ,
ಅವರ ಸಹಾಯವನ್ನು ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿ ನಾನು ಅಧ್ಯಕ್ಷನಾಗುವಾಗ ರಂಜಿತ್ ಸರ್ ತುಂಬಾ ಮಟ್ಟಿ ತಿಂದಿದ್ದೇನೆ. ಸರ್ ನಾನು ಆಗ್ಬೋದಾ, ಹೇಗೆ ಸರ್? ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರೆ, ನೀನು ಆಗು ನಾನಿದ್ದೇನೆ ಅಂತ ನಂಗೆ ಒಂದು ಬಲ ತುಂಬಿದೆ. ಇನ್ನು ಜಾಸ್ತಿ ನಂಗೆ ಬಲ ತುಂಬಿದೆ ಎಲ್ಲಿ ಅಂತ ಹೇಳಿದ್ರೆ ಮೈಸೂರಲ್ಲಿ ನಮ್ಮ ಸರ್ ನಮ್ಮೊಟ್ಟಿಗಿದ್ರು. ಅವರು ಒಂದೊಂದು ಹೇಳುವ ವಿಚಾರ ನೋಡುವಾಗ ಆಕ್ಚುಲಿ PA ಬಗ್ಗೆ ನಾನು ಹೇಳಬೇಕು. ನಾನು 3 ದಿನ ಟ್ರೈನಿಂಗ್ ಅಲ್ಲಿ ಇದ್ದೇನೆ. ಸೊ ನಾನು JCಯಲ್ಲಿ 11 ವರ್ಷದಲ್ಲಿ ಏನು ನಾನು ತಿಳ್ಕೊಂಡಿದ್ದೇನಾ ಅದಕ್ಕಿಂತ ಎಷ್ಟು ಪಟ್ಟನು ನಾನು 3 ದಿನದಲ್ಲಿ ತಿಳ್ಕೊಂಡಿದ್ದೇನೆ. ಹಾಗಾಗಿ ನಾವು ಬರುವಾಗ ಮಾತಾಡಿದ್ದೇನೆ. ಈಗ ನಮ್ಮ ಉಜಿರೆಯ ಅಧ್ಯಕ್ಷರು ಹೇಳಿದ್ರು, ಮಿರ್ಷಾದ್ ಅವರು, JCಯಲ್ಲಿ ಇಷ್ಟೊಂದು ನಾವು ತಿಳ್ಕೊಂಡಿದ್ರೆ ಒಂದು ವೇಳೆ PAಗೆ ಎಲ್ಲರೂ ಅಟೆಂಡ್ ಆದ್ರೆ ಇನ್ನು ಮುಂದೆ ಅಧ್ಯಕ್ಷರಾಗ್ಲಿಕ್ಕೆ ಜಗಳ ಆಗ್ಬೋದು ಅಂತ ಹೇಳಿದ್ರು ನಮ್ಮ ಮಿರ್ಷಾದ್. ಯಾಕಂದ್ರೆ ಆ PAದ ಹೊರಗೆ ಬರುವಾಗ ಅದೆಷ್ಟೋ ವಿಷಯಗಳು ನಾವು ತಿಳ್ಕೊಳ್ಳಿಕ್ಕೆ ಇರ್ತದೆ. ಹಾಗಂತೇಳಿ ನಮ್ಗೆ ಸರ್ ತುಂಬಾ ಭರವಸೆ ಕೊಟ್ಟಿದ್ದಾರೆ. ಏನು JC ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ನಾನು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ತುಕಾರಾಮ್ ಸರ್, ಜೇಕಬ್, J from Vishal Augustine, J from Abhinand Harish, J from Subhash Chandra MP, JC Ret Pavitra Chidanan, JC Prashant Laila, JC Keshav Paisariddira, JC Srinath Sariddira, ನಿಮ್ಮನ್ನು ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಮಡಂತರಿನ ಅಧ್ಯಕ್ಷರಾದಂತಹ ಸಾಯಿ ಸುಮ್ಮ ಮೇಡಮ್ ಇದ್ದೀರಾ, ನಿಮ್ಮನ್ನು ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಬೆಳ್ತಂಗಡಿ ವೀರಭದ್ರ ಸರ್ ಇದ್ದಾರೆ, ನಿಮ್ಮನ್ನು ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಉದ್ಯಮಿಯಾದಂತಹ ನಾಗೇಶ್ ಪೈ ಸರ್ ಇದ್ದಾರೆ, ನಿಮ್ಮನ್ನು ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಪದಾಧಿಕಾರಿಗಳ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ, ನಾನು ಕರೆದಂತಹ ಹೆಸರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. IPP ಆದಂತಹ ಆಶಾಲತಾ ಪ್ರಶಾಂತ್, VP ಮ್ಯಾನೇಜ್ಮೆಂಟ್ VP ಟ್ರೈನಿಂಗ್ JC ಸುಧೀರ್ KN, VP ಮ್ಯಾನೇಜ್ಮೆಂಟ್ JC ಸುದೀಪ್ ಸಾಲಿಯನ್, ಹಾಗೆಯೇ ವೈಸ್ ಪ್ರೆಸಿಡೆಂಟ್ ಕಮ್ಯುನಿಟಿ ಅಂಡ್ ಡೆವಲಪ್ಮೆಂಟ್ JC ಪೃಥ್ವಿರಾಜ್ ಜೈನ್ D, ವೈಸ್ ಪ್ರೆಸಿಡೆಂಟ್ ಬಿಸ್ನೆಸ್ JC ರಾಘವೇಂದ್ರ ಪೂಜಾರಿ, ವೈಸ್ ಪ್ರೆಸಿಡೆಂಟ್ ಪಬ್ಲಿಕ್ ರಿಲೇಷನ್ ಅಂಡ್ ಮಾರ್ಕೆಟಿಂಗ್ ಸೆಕ್ರೆಟರಿ JFM ವಿಶಾಲ್ ಅಗಸ್ಟಿನ್, ಈ ವರ್ಷದ ಸೆಕ್ರೆಟರಿ ಆಗಿರುವಂತಹ JC ರಕ್ಷಿತ್ ಅಂಡಿಜೆ, ಟ್ರೆಜರರ್ ಆಗಿರುವಂತಹ JC ಪ್ರಮೋದ್ ಕೆ, ಲೇಡಿ JC ಕೋಆರ್ಡಿನೇಟರ್ ಆಗಿರುವಂತಹ JC ಪ್ರತಿಮಾ ಗೌಡ, JJC ಪ್ರೆಸಿಡೆಂಟ್ ಆಗಿರುವಂತಹ JJC ತೇಜಸ್, ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ JC ರಾಮಕೃಷ್ಣ ಶರ್ಮಾ, ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿರುವಂತಹ JC ಪ್ರಣಮ್ ಶೆಟ್ಟಿ, ಡೈರೆಕ್ಟರ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ JC ಅನುದೀಪ್ ಜೈನ್, JC ರಂಜನ್ ವೇದಿಕೆಗೆ ಬರಬೇಕು. JCಯ ಘಟಕ ಆಡಳಿತ ಮಂಡಳಿಯ ಸದಸ್ಯನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು. ಅಧ್ಯಕ್ಷರಾಗಿರುವಂತಹ ಸಂತೋಷ್ ಶೆಟ್ಟಿ ಸರ್ ಅವರು ಪುಷ್ಪ ಕೊಟ್ಟು ಗೌರವಿಸುತ್ತಾರೆ. Wow.
ಇದೀಗ ನೂತನ ಕಾರ್ಯದರ್ಶಿ ಕೋಶಾಧಿಕಾರಿ ಲೇಡಿ ಜೆಸಿ ಜೂನಿಯರ್ ಜೆಸಿ ಅಧಿಕಾರ ಹಸ್ತಾಂತರ. ವೇದಿಕೆ ಬಂದು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಜೆಸಿಯ ಧ್ಯೇಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ನಾನು ಜೆಸಿಗೆ ಸೇರಬೇಕಂತ ಉದ್ದೇಶವನ್ನಿಟ್ಟುಕೊಂಡು ನೂತನ ಸದಸ್ಯರ ಪರಿಚಯವನ್ನು ಮಾಡಬೇಕಾಗಿ ಜೆಸಿ ಪೃಥ್ವಿರಾಜ್ ಜೈಡಿ ಇವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಮರಸೊಬಗು ಹೊಸ ಯುಕ್ತಿ ಹಳ ತೊತ್ತೊಡನೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಳ ಮೇಲೈಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ. ಹಾಗೆಯೇ ಜೆಸಿ ಮಂಜುಶ್ರೀಯ ತತ್ವವನ್ನು ಒಪ್ಪಿ ನಮ್ಮ ಜೆಸಿಗೆ ಬಂದಂತಹ ಹೊಸ ಜೆಸಿಗಳ ಪರಿಚಯ. ಬೆಳ್ತಂಗಡಿ ತಾಲೂಕಿನ ಹಳೆಕೋಟೆ ನಿವಾಸಿ ಪೊಲೀಸ್ ಇಲಾಖೆಯ ರವೀಂದ್ರರವರ ಧರ್ಮಪತ್ನಿ, ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳ ತಾಯಿಯಾದ ಶ್ರೀಮತಿ ಪ್ರೀತಿ. ಇವರು ಶಿಕ್ಷಣವನ್ನು SDM ಉಜಿರೆಯಲ್ಲಿ ಪಡೆದು ನರ್ಸರಿ ಟೀಚರ್ ಟ್ರೈನಿಂಗ್ ಅನ್ನು ತರಬೇತಿಯನ್ನು ಮುಗಿಸಿ ಪ್ರಸ್ತುತ ಗೃಹಿಣಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಜೆಸಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡ್ಯಾನ್ಸ್ ಮಮ್ಮಿ ಸೀಸನ್ 8ರ ಫೈನಲಿಸ್ಟ್, ಸಾಲಿಯನ್ ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸಿನ ಮಾಲಕರಾದ ಪ್ರಶಾಂತ್ ಇವರ ಧರ್ಮಪತ್ನಿ ಶ್ರೀಮತಿ ಶ್ರೇಯಾ ಪ್ರಶಾಂತ್ ಸಾಲಿಯನ್. ಇವರು ಸಹ ವೇದಿಕೆ ಬರಬೇಕಾಗಿ. ಗೇರ್ಕಟ್ಟೆ ನಿವಾಸಿಯಾದ ಏಲಿಯಸ್ ಮತ್ತು ಸಿಲ್ವಿಯಾ ಇವರ ಪುತ್ರಿ ಎಲ್ವಿಯಾ. ಇವರು ಡಿಗ್ರಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದು ಪ್ರಸ್ತುತ ಅನುಗ್ರಹ ವಿವಿಧ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದು ಛಾಯಾಗ್ರಹಣದಲ್ಲಿ ಆಸಕ್ತಿ ಇರುವ ಇವರು ಮುಂದಿನ ಹಂತದಲ್ಲಿ ಯಶಸ್ವಿ ಉದ್ಯಮಿಯಾಗುವ ತವಕದಲ್ಲಿದ್ದಾರೆ. ಇನ್ನೋರ್ವರು ಬೆನೆಡಿಕ್ಟ್ ವೇಗಸ್ ಮತ್ತು ಲೀನಾ ರವರ ಸುಪುತ್ರ ಶ್ರೀ ರಾಯಢನ್ ಪ್ರೀತಮ್ ವೇಗಸ್. PUC ವರೆಗೆ SDM ಅಲ್ಲಿ ಶಿಕ್ಷಣವನ್ನು ಪಡೆದು ತದನಂತರ LLB ಲಾ ಕಾಲೇಜು ಮಂಗಳೂರು ಇಲ್ಲಿ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ 3 ವರ್ಷದಿಂದ ವಕೀಲ ವೃತ್ತಿಯ ತರಬೇತಿಯನ್ನು ಮುಗಿಸಿರುತ್ತಾರೆ. ಮುಂದಿನ ಹಂತದಲ್ಲಿ LLM ಪದವಿಯನ್ನು ಪಡೆಯುವಂತಹ ಹಂಬಲದೊಂದಿಗೆ ನಮ್ಮ ಜೆಸಿಗೆ ಸೇರಿದ್ದಾರೆ. ಇವರಿಗೂ ಸಹ ಜೆಸಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನೂತನ ಸದಸ್ಯರ ಪರಿಚಯ ಮಾಡಿದಂತಹ ಜೆಸಿ ಪೃಥ್ವಿರಾಜ್ ಜೈನ್ ಇವರಿಗೆ ಅಭಿನಂದನೆಗಳು. ಇದೀಗ ನೂತನ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ನಮ್ಮ ವಲಯ ಅಧ್ಯಕ್ಷರಾಗಿರುವಂತಹ JFF ಸಂತೋಷ್ ಶೆಟ್ಟಿ ಅವರಿಂದ. ಎಲ್ಲರಿಗೂ ನಮಸ್ತೆ. ಒಬ್ಬ ವಲಯಾಧ್ಯಕ್ಷನಿಗೆ
ಘಟಕಕ್ಕೆ ಭೇಟಿ ಕೊಟ್ಟಾಗ ಸಿಗುವಂತ ದೊಡ್ಡ ಗೌರವ ಮತ್ತು ಸಂತೋಷ ಅಂದರೆ ನೂತನ ಸದಸ್ಯರು ನಮ್ಮ ಸಂಸ್ಥೆಗೆ ಸೇರಿಸಿ ಅವರಿಗೆ ಪ್ರಮಾಣವಚನ ಬೋಧನೆ ಮಾಡುವಂತಹದ್ದು. ಆ ಅವಕಾಶ ಇವತ್ತು ನನಗೆ ಸಿಕ್ಕಿದೆ. ಇದಕ್ಕೆ ಕಾರಣರಾಗಿರುವಂತಹ ಎಲ್ಲ JCA ಮಂಜುಶ್ರೀಯ ಪೂರ್ವಾಧ್ಯಕ್ಷರುಗಳನ್ನು ಅಧ್ಯಕ್ಷರನ್ನು ನನ್ನ ಮನದಾಳದ ಕೃತಜ್ಞತೆ ಸಲ್ಲಿಸುತ್ತಾ ನಾನು ನೂತನ ಸದಸ್ಯರಿಗೆ ಪ್ರಮಾಣವಚನ ಮಾಡಲಿಕ್ಕೆ ತುಂಬಾ ಸಂತೋಷ ಪಡುತ್ತೇನೆ. JCA ಎನ್ನುವಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆ. 18 ರಿಂದ 40 ವರ್ಷ ವಯಸ್ಸಿನ ಯುವತಿಯರಿಗಿರುವಂತಹ ಸಂಸ್ಥೆ. ಇದು 111 ವರ್ಷಗಳ ಇತಿಹಾಸ ಇದ್ದು 122 ದೇಶಕ್ಕಿಂತ ಅಧಿಕ ದೇಶದಲ್ಲಿ ಇದು ತನ್ನ ಕಾರ್ಯಾಚರಣೆ ಮಾಡ್ತಾ ಇದೆ. ಭಾರತಕ್ಕೆ 77ನೇ ವರ್ಷ. ವ್ಯಕ್ತಿತ್ವ ವಿಕಸನ ಒಟ್ಟಿಗೆ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವಂತಹ ಈ ಸಂಸ್ಥೆ ತಾವು ಕೂಡ ಮುಂದಕ್ಕೆ ಇದರ ಉಪಯೋಗವನ್ನು ಪಡ್ಕೊಂಡು ತಾವು ಕೂಡ ವ್ಯಕ್ತಿತ್ವ ವಿಕಸನೊಟ್ಟಿಗೆ ತಮ್ಮಲ್ಲಿ ಕೂಡ ನಾಯಕತ್ವ ಗುಣ ಬೆಳೀಲಿ ಅಂತ ಆಶಿಸುತ್ತಾ ತಮಗೆ ಪ್ರಮಾಣವಚನ ಬೋಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ತಾವೆಲ್ಲರೂ ತಮ್ಮ ಬಲಗೈಯನ್ನು ಭುಜದ ಏರಿಸಿಕೊಂಡು ಅದೇ ರೀತಿ ಈ ವೇದಿಕೆಗೆ ಇನ್ನೊಬ್ಬರು ನಾನು ಕರೀತಾ ಇದ್ದೇನೆ. ಬೆಳ್ತಂಗಡಿಯಲ್ಲಿ ಹೊಸ ಉದ್ಯಮವನ್ನು ಪ್ರಾರಂಭಿಸಿದ ಬ್ಯೂಟಿ ಪಾರ್ಲರ್ ಹಾಗೆಯೇ ಒಂದು ಬ್ಲಡ್ ಇದರದೊಂದು ಸಂಸ್ಥೆಯನ್ನು ಕೂಡ ಕಟ್ಟಿಕೊಂಡಿರುವಂತಹ ನಮ್ಮ ಸವಿತಾ ರಮೇಶ್ ಮೇಡಮ್ ದಯವಿಟ್ಟು ವೇದಿಕೆ ಬರಬೇಕು ಹೇಳ್ಕೊಳ್ತೇನೆ. ತಾವೆಲ್ಲರೂ ತಮ್ಮ ಬಲಗೈಯನ್ನು ಭುಜದಲ್ಲಿ ಇರಿಸಿ ನಾನು ಹೇಳಿದಂತೆ ಉಚ್ಚರಿಸಬೇಕು. ನಾನು JCA ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು JCA ಆದರ್ಶ ಹಾಗೂ ತತ್ವಗಳನ್ನು ಯಾವಾಗಲೂ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು ತಮಗೆ. ತಾವಿಂದ ಮುಂದೆ ತಮ್ಮ ಹೆಸರಿನ ಮುಂದೆ JCA ಎನ್ನುವಂತ ಪದವನ್ನು ಬಳಸಬಹುದು. ತಾವೆಲ್ಲರೂ ಎದುರುಗಡೆ ಬಂದು ವಲಯ ಉಪಾಧ್ಯಕ್ಷರಿಂದ JCA ಅನ್ನು ಪಡ್ಕೋಬೇಕು ಕೇಳಿಕೊಳ್ತೇನೆ. ಬನ್ನಿ. ಸದಸ್ಯರಿಗೆ ಪದ ಪ್ರಮಾಣ ವಚನ ಬೋಧನೆ ಮಾಡಿದಂತಹ ವಲಯದ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು. ಇದೀಗ ಹೊಸ JCA ವರ್ಷದ ಉದ್ಘಾಟನೆಯಾಗಲಿದೆ. ಸೊ ಈ ಉದ್ಘಾಟನೆಯನ್ನು ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲ ಪೂರ್ವಾಧ್ಯಕ್ಷರು ವೇದಿಕೆಗೆ ಬಂದು ಉದ್ಘಾಟನೆ ಮಾಡಬೇಕು. ಅದೇ ರೀತಿ ನನ್ನ ಮಾತೃಶ್ರೀ ಅವರಾದಂತಹ ಶ್ರೀಮತಿ ರೇವತಿ ಅಮ್ಮ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇದೀಗ ನಮ್ಮ ವಲಯ ಅಧ್ಯಕ್ಷರಿಗೆ ಇಲ್ಲಿ ಏನು ಇನ್ಸ್ಟಾಲೇಷನ್ ಆಗ್ತಾ ಇದೆ ಅದೇ ರೀತಿ ಇದೀಗ ಬಂಟ್ವಾಳದಲ್ಲಿ ಇನ್ನೊಂದು ಇನ್ಸ್ಟಾಲೇಷನ್ ಆಗ್ತಾ ಇದೆ. ಅನಿವಾರ್ಯ ಕಾರಣದಿಂದ ಅವರಿಗೆ ಈ ವೇದಿಕೆಯಿಂದ ನಿರ್ಗಮಿಸಬೇಕಾಗಿದೆ. ಸೊ ಹಾಗಾಗಿ ಅವರ ಪರಿಚಯವನ್ನು ನಾನೇ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಅವರ ಪರಿಚಯವನ್ನು ನಾನು ಮಾಡೋದಕ್ಕಿಂತ ಅವರ ಮಾತಿನಲ್ಲೇ ನಿಮ್ಗೆಲ್ಲರಿಗೆ ಗೊತ್ತಾಗ್ತದೆ ಅವರ ಸಾಧನೆಗಳೆಲ್ಲ. ಹಲವಾರು ಪ್ರಶಸ್ತಿಯನ್ನು JCಯಲ್ಲಿ ಪಡೆದು ಇದೀಗ ನಮ್ಮ ಝೋನ್ 15 ಇದರ ವಲಯ ಅಧ್ಯಕ್ಷರಾಗಿ ಸೊ ನಮ್ಮೆಲ್ಲರಿಗೆ ಬೆನ್ನು ತಟ್ಟಿ ಸಪೋರ್ಟ್ ಮಾಡ್ತಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ ಸರ್ ಅವರಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. JC ಬೆಳ್ತಂಗಡಿ ಮಂಜುಶ್ರೀಯ 2026ನೇ ಸಾಲಿನ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಸಭಾಧ್ಯಕ್ಷರು ಆಗಿರುವ JFM ನಿತೀಶ್ ಕುಮಾರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಭಾಗೀರಥ ಸರ್ ಅವರೇ, ವಲಯ ಉಪಾಧ್ಯಕ್ಷರಾಗಿರುವಂತಹ ಅರುಣ್ ಮಾಂಚ ಅವರೇ, ZD ಮ್ಯಾನೇಜ್ಮೆಂಟ್ ರಂಜಿತ್ HD ಅವರೇ, 2025ರ ಸಾಲಿನ ಯಶಸ್ವಿ ನಾಯಕಿ ಆಶಾಲತಾ ಮೇಡಮ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ JC ಬೆಳ್ತಂಗಡಿಯ ಮಂಜುಶ್ರೀಯ ಪೂರ್ವಾಧ್ಯಕ್ಷರುಗಳೇ, ವಲಯ ಅಧಿಕಾರಿ ಮಿತ್ರರೇ, ಬೇರೆ ಬೇರೆ ಘಟಕದ ಅಧ್ಯಕ್ಷರುಗಳೇ, JC ಬಂಧುಗಳೇ, JC ಇತರ ಬಂಧುಗಳೇ, ಎಲ್ಲರಿಗೂ ನಮಸ್ತೆ. 49ನೇ ವರ್ಷದ ಅಧ್ಯಕ್ಷರಾಗಿ ಹೊಸ ಕನಸನ್ನು ಕಂಡು ಈಗ ತಾನೇ ಅಧಿಕಾರ ವಹಿಸಿಕೊಂಡಿರುವಂತಹ JFM ನಿತೀಶ್ ಕುಮಾರ್ ಅವರಿಗೆ ನನ್ನ ವಲಯಾಧ್ಯಕ್ಷ ನೆಲೆಯಲ್ಲಿ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ 2025ರ ಘಟಕಾಧ್ಯಕ್ಷೆ, ವಲಯದಲ್ಲಿ ಒಂದು ಮಿಂಚನ್ನು ಹರಿಸಿದಂತ ಒಬ್ಬ ಅಧ್ಯಕ್ಷ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ದೊಡ್ಡ ಘಟಕದಲ್ಲಿ ಪ್ರಥಮ ಮಹಿಳಾ ಅಧ್ಯಕ್ಷ ಆಗಿ ಸಾಧನೆ ಮಾಡಿದ್ರೆ ಅದು ಸುಲಭದ ಮಾತಲ್ಲ. ಅಂಥದ್ರಲ್ಲೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದರೆ ಎಂಬ ರೀತಿಯಲ್ಲಿ ಬಹಳಷ್ಟು ಕೆಲಸ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಅವರು ಮಾಡಿದ ಕಾರ್ಯಕ್ರಮಗಳ ವರದಿಯನ್ನು ಈಗಾಗಲೇ ಬಹಳ ಚಿಕ್ಕದಾಗಿ ಕಾರ್ಯಕ್ರಮಕ್ಕೋಸ್ಕರ ಮಾಡಿದ್ದಾರೆ. ಆ ವರದಿಯನ್ನು ನೋಡಿದ್ರೆ ಖುಷಿ ಆಗ್ತದೆ. ಎಲ್ಲರೂ ವಲಯದ ಈ ತರ ಯಾರು ಕೂಡ ವರದಿ ಮಾಡೋದಿಲ್ಲ. ಬಹಳಷ್ಟು ಖುಷಿಯಾಗಿದೆ. ವಲಯ ಉಪಾಧ್ಯಕ್ಷ ಹೇಳಿದೆ ಅದನ್ನು ನಮ್ಮ ವಲಯದ ಗ್ರೂಪ್ ಅಲ್ಲಿ ಹಾಕಿ ಮುಂದೆ ಮುಂಬರುವಂತ ಘಟಕಾಧ್ಯಕ್ಷರುಗಳು ಅವರು ಇನ್ಸ್ಪೈರ್ ಆಗ್ಲಿ ಅಂತ ಒಂದು ವರದಿಯನ್ನು ಬಹಳಷ್ಟು ಚಂದವಾಗಿ ಮಂಡಿಸಿದ್ದೀರಾ ಮೇಡಮ್, ನಮ್ಗೆ ಅಭಿನಂದನೆಗಳು. ಅವರು ಎಲ್ಲರನ್ನು ನೆನಪಿಸಿಕೊಳ್ತಾ, ಸಹಕಾರ ಮಾಡಿದ ನೆನಪಿಸಿಕೊಳ್ತಾ ಭಾವನಾತ್ಮಕವಾಗಿ ಸ್ವಲ್ಪ ಭಾವನಾತ್ಮಕ ಲೋಕ ಹೋದ್ರು. ಅದು ಯಾಕೆಂದ್ರೆ ಒಬ್ರು ಸಾಧನೆ ಮಾಡಿದಾಗ ಅದನ್ನು ಮನಸ್ಸನ್ನು ಹೇಗೆ ತೆರೆದಾಗ ಬರುವಂತ ಭಾವನೆ ಅದು ಅಷ್ಟು ಅವರು ಈ ಘಟಕಕ್ಕಾಗಿ ಈ ಸಂಸ್ಥೆಗೆ ಕೆಲಸ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಅದರಿಂದಾಗಿ ಆ ತರ ಭಾವನೆ ಬರುವುದನ್ನು ನಾನು ನಂಬ್ಕೊಂಡಿದ್ದೇನೆ. ಹಾಗಾಗಿ ತಾವು ಕೊಟ್ಟಂತ ಸಮಯಕ್ಕೆ, ತಾವು ಕೊಟ್ಟಂತ ಆ ಪ್ರೀತಿಗೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೇನೆ ಮೇಡಮ್. ಒಬ್ಬ ಮಹಿಳೆ ಅಧ್ಯಕ್ಷೆಯಾಗಿ 100% ಎಫಿಷಿಯನ್ಸಿ ಅವಾರ್ಡ್ ತಗೊಳ್ಳುವಂತ ಸುಲಭದ ಮಾತಲ್ಲ. ನ್ಯಾಟ್ಕನ್ಗೆ ಹೋಗಿ ಇವತ್ತು 100% ಎಫಿಷಿಯನ್ಸಿ ಅನ್ನು ಅಲ್ಲಿ ಹತ್ತಿರ ಹೋಗಿದ್ದಾರೆ. ಸ್ವಲ್ಪ ಸಣ್ಣದಲ್ಲಿ ಹೋಗ್ಲಿ ಹಾಗೆ ಸಿಕ್ಕಿದೆಲ್ಲ ಎಫಿಷಿಯನ್ಸಿ ಸಿಗ್ಬೇಕಿತ್ತು ಅವರಿಗೆ. ಯಾಕೆಂದ್ರೆ ಅವರು ತಗೊಳ್ಳಿಲ್ಲ, ಯಾಕೆಂದ್ರೆ ಅದು ಬೇಡ ಅಂತ. ಯಾಕೆಂದ್ರೆ ನಮ್ಗೆ ಆತ್ಮ ಸಂತೃಪ್ತಿಗಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಎಂಬ ಭಾವನೆ ಅವರದು. ಹಾಗಾಗಿ ಕೇವಲ ಪ್ರಶಸ್ತಿಗಾಗಿ ಕಾರ್ಯಕ್ರಮ ಮಾಡದೆ, ಆ ನಂಬರ್ಸ್ಗೋಸ್ಕರ ಕಾರ್ಯಕ್ರಮ ಮಾಡದೆ, ಈ ಭಾಗದಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ರೆ ಅದರಿಂದ ಸಿಗುವಂತ ದೊಡ್ಡ ಪ್ರಶಸ್ತಿ ಯಾವುದಿಲ್ಲ ಎಂಬ ನಂಬಿಕೆಯೊಂದಿಗೆ ಕೆಲಸ ಮಾಡಿರುವಂತ ಆಶಾಲತಾ ಪ್ರಶಾಂತ್ ಅವರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳು ಮೇಡಮ್. ಅರ್ಹವಾಗಿ ಈ ವರ್ಷ ಅವರು ವಲಯ ಆಡಳಿತ ಮಂಡಳಿಯ ಒಂದು ಪೋಸ್ಟರ್ ಕೂಡ ತಗೊಂಡಿದ್ದಾರೆ. ತಮಗೆ ಅಲ್ಲಿ ಈ ವರ್ಷ ಕೆಲಸ ಮಾಡ್ಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ತಮ್ಮ ಈ ವರ್ಷದ ಸಾಧನೆ ಏನಿದೆ ಅದನ್ನೆಲ್ಲವನ್ನು ಮುಂದಿನ ವರ್ಷಕ್ಕೆ ನಮ್ಮ ವಲಯಾಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಿರುವ ನಂಬಿಕೆ ನನ್ನದು. ಆ ನಿಟ್ಟಿನಲ್ಲಿ ಭರವಸೆ ಇದೆ.
ತಾವು ನಿಕಟಪುರ ಅಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರಿಗೆ ಮಾರ್ಗದರ್ಶನ ಕೊಡುವಿರಿ ಅಂತ ನಂಬ್ತಾ ನಿಮಗೆ ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. 2026 ಅಧ್ಯಕ್ಷರು ಕಲಾವಿದರು ಅವರು ಹೇಳಿದ್ರು PA ನಾವು ಬಹಳಷ್ಟು ಚಿರಪರಿಚಿತ ಆಗಿದ್ದೇವೆ ಅಂತ. ಅವರೊಬ್ಬ ಕನಸುಗಾರ ಅಂತ ನಾನು ಅವತ್ತೇ ನೋಡಿದ್ದೇನೆ. ಒಂದ್ಸಲ ನಮ್ಮನ್ನು ನಾವು ಫೋಟೋ ಸೆಷನ್ಗೆ ಅಂತ ಹೋಗಿದ್ವಿ, ನಾನು ಎಲ್ಲ ಪ್ರೆಸಿಡೆಂಟ್ ಜೊತೆ. ಅವ್ರು ಹೇಳಿದ್ರು ಸುಮ್ಮನೆ ಒಂದು ಆಕ್ಷನ್ ಮಾಡುವ ಅಂತ, ಒಂದು ಆಕ್ಷನ್ ಮಾತ್ರ ಅಂತ. ಒಂದೊಂದು ಆಕ್ಷನ್ ಮಾಡ್ತಾ ಮಾಡ್ತಾ ಒಂದು ಡ್ಯಾನ್ಸ್ ಅನ್ನೇ ಮಾಡಿಸ್ಬಿಟ್ಟು ನಮ್ಮಲ್ಲಿ. ಅವಾಗ ಗೊತ್ತಾಯ್ತು ಇವರಲ್ಲಿ ಲೀಡರ್ಶಿಪ್ ಇದೆ ಅಂತ, ಅವರಲ್ಲಿರುವಂತ ಒಂದು ಚಾಕಚಕ್ಯತೆ ಹೇಗೆ ಅಂತ ಗೊತ್ತಾಯಿತು. ಖಂಡಿತವಾಗಿ ಈ ವರ್ಷ ಎಲ್ಲ ಪೂರ್ವಾಧ್ಯಕ್ಷರುಗಳನ್ನ ಎಲ್ಲ ಸದಸ್ಯರನ್ನು ಅವರು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಅಂತ ಭರವಸೆ ನನಗೆ ಅವತ್ತೇ ಮೂಡಿದೆ. ಅವರೊಬ್ಬ ಕನಸುಗಾರ ಅಂತ ಗೊತ್ತಾಗಿದೆ. ಅವರಲ್ಲಿರುವಂತ ತುಂಬಾ ಆಕ್ಟಿವಿಟೀಸ್ ಅನ್ನು ನೋಡಿದ್ದೇನೆ, ಬಹಳಷ್ಟು ಹತ್ತಿರ ನೋಡಿದ್ದೇನೆ, ಬಹಳಷ್ಟು ಖುಷಿಯಾಗಿದೆ. ಇಂತಹ ಅಧ್ಯಕ್ಷ ನನಗೆ ಸಿಕ್ಕಿದೆ ಅಂತ ಬಹಳ ಹೆಮ್ಮೆ ಪಡ್ತೇನೆ. JC ಮಂಜುಷಿ ಅನ್ನುವಂಥ ದೊಡ್ಡ ಘಟಕ ಅಷ್ಟು ಸುಲಭದ ಮಾತಲ್ಲ, ಒಂದು ಘಟಕವನ್ನು ನಿಭಾಯಿಸುವಂತದ್ದು. ಅನೇಕ ಪೂರ್ವಾಧ್ಯಕ್ಷರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಸಾಧನೆಗಳು, ಅವರ ಅನುಭವವನ್ನು ತೆಕ್ಕೊಳ್ತಾ ನಾವು ಮಾಡುವಂತದ್ದು ದೊಡ್ಡ ಒಂದು ಸವಾಲು. ಅದೆಲ್ಲವನ್ನು ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಆ ಗುಣ ಬೆಳಿಬೇಕು. ಅದಕ್ಕೆ ನಿಮ್ಗೆ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ. JC ಮಾತಿದೆ ಗ್ರಾಪ್ ತೋರ್ಸ್ಲಿಕ್ಕೆ ಅಂತ ಅವಕಾಶ ಮಾಡಿಕೊಡುವುದು ಮಾತ್ರ ಪೂರ್ವಾಧ್ಯಕ್ಷರುಗಳು. ಅದನ್ನು ನಿಭಾಯಿಸುವಂಥದ್ದು, ಅದನ್ನು ತಗೊಂಡು ಹೋಗುವಂಥದ್ದು ಎಲ್ಲ ನಿಮ್ಗೆ ಬಿಟ್ಟದ್ದು. ಹಾಗಾಗಿ ಈ ವರ್ಷ ಅದೆಲ್ಲವನ್ನು ಮಾಡ್ತೀರಿ ಅನ್ನೋ ನಂಬಿಕೆ ನನ್ನದು. ಎಲ್ಲರ ಜೊತೆ ಸೇರಿಸಿಕೊಂಡು ಒಬ್ಬ ಒಳ್ಳೆಯ ಅಧ್ಯಕ್ಷರಾಗಬೇಕಾದ್ರೆ ನನ್ನ ಲೆಕ್ಕದಲ್ಲಿ 4-5 ಪಾಯಿಂಟ್ಸ್ ಇದೆ. ಏನಂದ್ರೆ ಟೀಮ್ ವರ್ಕ್, ಒಂದು ತಂಡದ ನಿರ್ವಹಣೆ. ನಾವು ಅಧ್ಯಕ್ಷರು ಅಂದ್ರೆ ಅಧಿಕಾರ ಅಲ್ಲ, ನೀವು ಒಂದು ತಂಡ ಅಂತ ತಗೊಳ್ಬೇಕು. ನಾನು ಟೀಮ್ ಆಗಿ ವರ್ಕ್ ಮಾಡ್ತೇನೆ ಅಂತ. ನೀವೇನು ಇವತ್ತು ಘಟಕ ಮಂಡಳಿಯ ಸದಸ್ಯರಿಗೆ ಓದ್ ಕೊಟ್ಟಿದ್ದೀರಾ, ಅವರೆಲ್ಲರನ್ನು ವಿಶ್ವಾಸ ತೆಕ್ಕೊಂಡು ಅವರನ್ನು ಈ ನಿಮ್ಮ ಟೀಮಲ್ಲಿ ಕೆಲಸ ಮಾಡಿಸಿದರೆ ಈ ವರ್ಷ ಖಂಡಿತವಾಗಿ ಒಳ್ಳೆಯ ಅಧ್ಯಕ್ಷರಾಗಿ ಮೂಡಿಬೇಕು ಸಾಧ್ಯ. ಹಾಗೆ ಪ್ರಾಮಾಣಿಕತೆ, ನೀವು ಮಾಡುವಂತ ಎಲ್ಲ ಕೆಲಸಗಳು ಪ್ರಾಮಾಣಿಕವಾಗಿರ್ಬೇಕು ಮತ್ತು ವಿಶ್ವಾಸ ಇರಬೇಕು. ನಿಮ್ಗೆ ಎಲ್ಲ ಸದಸ್ಯರಲ್ಲಿ ವಿಶ್ವಾಸ ಬೇಕು, ಎಲ್ಲ ಪೌರರಿಗೆ ವಿಶ್ವಾಸ ಇರಬೇಕು. ಹಾಗೆ ಬುದ್ಧಿವಂತಿ ಮತ್ತು ಭಾವನಾತ್ಮಕವಾದಂತಹ ಒಂದು ಸನ್ನಿವೇಶ. ನೀವು ಭಾವನಾತ್ಮಕವಾಗಿ ಬುದ್ಧಿವಂತಿಕೆ ಉಪಯೋಗಿಸ್ಕೊಡ್ಬೇಕು. ಎಲ್ಲರ ಭಾವನೆಗಳಿಗೆ ಸ್ಪಂದನೆ ಕೊಟ್ಟರೆ ಖಂಡಿತವಾಗಿಯೂ ನೀವು ಒಬ್ಬ ಒಳ್ಳೆಯ ಅಧ್ಯಕ್ಷರಾಗ್ಲಿಕ್ಕೆ ಸಾಧ್ಯ. ಹಾಗೆ ನಿಮ್ಮಲ್ಲಿ ದೂರದೃಷ್ಟಿ, ಏನು ನೀವು ಕನಸು ಕಂತೀರ ಅದನ್ನು ದೊಡ್ಡದಾಗಿ ಕಾಣಿ. ಏನೋ ಒಂದು ಟಾರ್ಗೆಟ್ ಕೊಂಡು ದೊಡ್ಡದಾಗಿ ಮಾಡಿ, ಯಾವುದಿದ್ರು ಕೂಡ ದೊಡ್ಡದಾಗಿರಲಿ, ಅವಾಗ ಅದು ರೀಚ್ ಆಗಲಿ ತುಂಬಾ ಸುಲಭ ಆಗ್ತದೆ. ಹಾಗಾಗಿ ನೀವೊಬ್ಬ ದೊಡ್ಡ ದೂರದೃಷ್ಟಿಗೆ ಉಳ್ಳವನಾಗಬೇಕು. ಹಾಗಾಗಿ ದೊಡ್ಡ ಒಬ್ಬ ಒಳ್ಳೆ ಅಧ್ಯಕ್ಷನಾಗ್ಲಿಕ್ಕೆ ಸಾಧ್ಯ ಅಂತ ಎಂಬುವಂಥದ್ದು ನನ್ನ ನಂಬಿಕೆ. ಹಾಗೆ ಈ ವರ್ಷ ನೀವು ಕಾರ್ಯಕ್ರಮ ಇಷ್ಟು ವರ್ಷದಲ್ಲಿ ಎಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಎಂಬುದಕ್ಕಿಂತ ಕೂಡ ಮಾಡುವಂತ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಇರುವಾಗಿರ್ಬೋದು, ಸಮಾಜಕ್ಕೆ ರೀಚ್ ಆಗುವ ರೀತಿಯಲ್ಲಿ ಇರಲಿ. ಕಾರ್ಯಕ್ರಮ ಸರಳವಾಗಿದ್ರೂ ತೊಂದರೆ ಇಲ್ಲ, ಮಾಡಿದಂತ ಕಾರ್ಯಕ್ರಮಗಳು ಅದು ಯಾರಿಗೆ ಸಿಗ್ಬೇಕು ಅದು ಸಿಗುವಾಗಿರ್ಲಿ ಅಂತ ನನ್ನ ಅನಿಸಿಕೆ. ಹಾಗೆ ಲೀಡರ್ಸ್ ಯಾವಾಗಲೂ ಕ್ರಿಯೇಟ್ ಲೀಡರ್ಸ್ ಹೇಳ್ತಾರೆ. ಇವತ್ತು 5 ಜನ ಏನು ಪ್ರಮಾಣವಚನ ತಗೊಂಡಿದ್ದಾರೆ ಹೊಸ ಸದಸ್ಯರು. ಕೇವಲ ಅವರು JC ಬೆಳ್ತಂಗಡಿ ಮಂಜುಶ್ರೀಯ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಇಲ್ಲಿನ ಸದಸ್ಯರಾಗಿ ಮಾತ್ರ ಉಳಿಯದೆ ವಲಯದ ಎಲ್ಲ ಕಾರ್ಯಕ್ರಮ ಬರುವಾಗೆ ಮಾಡುವಂತ ಜವಾಬ್ದಾರಿ ನಿಮ್ದು. ಮುಂಬರುವಂತ 7-8 ಫೆಬ್ರವರಿ ಲಾರ್ಡ್ಸ್ ಮತ್ತು ಸ್ವಾಗತ ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ಸ್ವಾಗತ ಎನ್ನುವಂಥದ್ದು ಹೊಸ ಸದಸ್ಯರಿಗಿರುವಂತ ಒಂದು ತರಬೇತಿ ಕಾರ್ಯಕ್ರಮ. ಅದರಲ್ಲಿ ಅವರು ಭಾಗಿಯಾಗುವಂತೆ ಮಾಡುವಂತ ಜವಾಬ್ದಾರಿ ನಿಮ್ದು. ಜೊತೆಗೆ ಎಲ್ಲ ಘಟಕಾಟಲ್ ಮಂಡಳಿ ಸದಸ್ಯರನ್ನು ನೀವು ಲಾರ್ಡ್ಸ್ ಕರ್ಕೊಂಡು ಬನ್ನಿ, ಅವರಲ್ಲಿ ಅಲ್ಲಿ ಭಾಗವಹಿಸುವಂತ ಮಾಡುವಂತ ಕೆಲಸ ಜವಾಬ್ದಾರಿ ನಿಮ್ಮದು. ಹಾಗೆ ಈ ವರ್ಷದ ಪ್ರಾಂತ್ಯ ನಂದಿನಿ ಅಂತ ಹೆಸರು ಕೊಟ್ಟಿದ್ದೇನೆ. ಪ್ರತಿ ವರ್ಷ ನೀವು ನೋಡಿರ್ಬೋದು ರೀಜನ್ A, ರೀಜನ್ B, ರೀಜನ್ C ಅಂತ. ಆದ್ರೆ ನಂದಿನಿ, ನೇತ್ರಾವತಿ, ಫಲ್ಗುನಿ ಅಂತ ನದಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಕಾನ್ಸೆಪ್ಟ್ ಇಷ್ಟೇ, ನದಿಗಳು ಹೇಗೆ ಹರಿತರಿತ ಸಮಾಜದಲ್ಲಿರುವಂತ ಕೊಳಸೆಗಳನ್ನು ತೊಳಿತ ಸಾಗರ ಎನ್ನುವಂತ ಶುಭ್ರ ನೀರನ್ನು ಸೇರ್ತದೆ. ಹಾಗೆ ನಾವು ಈ ವರ್ಷ ಒಲೆ ಎನ್ನುವಂತ ಸಾಗರವನ್ನು ಸೇರ್ಲಿಕ್ಕೆ ಈ ಪ್ರಾಂತ್ಯದ ಎಲ್ಲ ಇರುವಂತಹ ಸದಸ್ಯರುಗಳು ಒಳ್ಳೆಯ ಒಂದು ವ್ಯಕ್ತಿಗಳ ನಿರ್ಮಾಣ ಮಾಡಿಕೊಂಡು ಆ ಮೂಲಕ ಸ್ವಾಸ್ಥ್ಯ ಸಮಾಜವನ್ನು ಸೇರುವಂತ ವಲಯದ ಸಾಗರ ಆಗ್ಲಿ ಅನ್ನುವಂತ
ದೂರದೃಷ್ಟಿ ಇಟ್ಕೊಂಡು ಈ ಹೆಸರನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಈ ವರ್ಷ ನಿಮಗೆ ವಲಯ ಉಪಾಧ್ಯಕ್ಷ ಸಿಕ್ಕಿದ್ದು ಅರುಣ್ ಮಂಜ ಅವರು. ಬಹಳಷ್ಟು ಜೆಸಿ ಬಗ್ಗೆ ಕಾಳಜಿ ಉಳ್ಳವರು, ಪ್ರೀತಿ ಉಳ್ಳವರು, ಅಭಿಮಾನ ಉಳ್ಳವರು. ಹಾಗಾಗಿ ಒಳ್ಳೆಯ ವ್ಯಕ್ತಿ ನಿಮ್ಗೆ ವಲಯ ಉಪಾಧ್ಯಕ್ಷರಿಗೆ ಸಿಕ್ಕಿದ್ದಾರೆ. ಸರಿಯಾಗಿ ಬೆಳೆಸ್ಕೊಳ್ಳಿ. 24/7 ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇರುವವರು. ಯಾವುದೇ ಸಂದರ್ಭದಲ್ಲಿ ಏನೋ ಸಮಸ್ಯೆ ಬಂದ್ರು, ಯಾವುದೇ ಡೌಟ್ ಬಂದವರಿಗೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸಮಸ್ಯೆಗೆ ಬಗೆಹರಿಸಲಿಕ್ಕಿದ್ದಾರೆ, ನಿಮ್ ಜೊತೆ ಕೆಲಸ ಮಾಡ್ಲಿಕ್ಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ವರ್ಷ ನನ್ನ ಆತ್ಮೀಯ ಗೆಳೆಯ GNT ವಿಭಾಗ ಒಟ್ಟಿಗೆ ಅಧ್ಯಕ್ಷರಾಗಿರುವಂತದ್ದು 2024ರಲ್ಲಿ ಒಟ್ಟಿಗೆ ಅಧ್ಯಕ್ಷರಾಗಿರುವಂತದ್ದು. ಅವರು ವಲಯದ ಘಟಕಾಧ್ಯಕ್ಷ ಟಾಪ್ ವಿನ್ನರ್ ಆದ್ರೆ ನಾನು ವಲಯದ ಟಾಪ್ ಎಲ್ಲೋ ವಿನ್ನರ್ ಆಗಿರುವಂತವರು. ಇಬ್ರು ಜೊತೆಯಾಗಿ ಕೆಲಸ ಮಾಡುವ ಅನುಭವ ಉಳ್ಳವರು, ಸ್ನೇಹಿತರು. 2025 ವಲಯ ಉಪಾಧ್ಯಕ್ಷ ಜೊತೆ ಕೆಲಸ ಮಾಡಿದಂತ ಅನುಭವ ಜೊತೆಗೆ ಆತ್ಮೀಯರಾಗಿ ತುಂಬಾ ಜೊತೆಗಿದ್ದವರು. ನಾನು ಇವತ್ತು ವಲಯಾಧ್ಯಕ್ಷನಾಗಿದ್ರೆ ಅದಕ್ಕೆ ಒಂದು ಸೈಡಲ್ಲಿ ಅವರು ಕೂಡ ಕಾರಣ. ನನ್ನನ್ನು ವಲಯಾಧ್ಯಕ್ಷ ಆಗಿ ಹೇಳುವಂತ ಒಂದು ಕೊನೆ ಕ್ಷಣ ತನಕ ನಾನು ವಲಯಾಧ್ಯಕ್ಷ ಯಾವುದೇ ನನ್ನ ಕನಸಿರ್ಲಿಲ್ಲ, ಯಾವುದೇ ಗೋಲ್ ಇರ್ಲಿಲ್ಲ. ಆದ್ರೆ ಅವರೆಲ್ಲರ ಒಂದು ಪ್ರೇರಣೆಯಿಂದ, ಅವರೆಲ್ಲರ ಒಂದು ಒತ್ತಾಯದ ಮೇಲೆ ನಾನು ವಲಯಾಧ್ಯಕ್ಷನಾಗಿ ಮುಂದೆ ಬಂದಿದ್ದು ಹೇಳಿಕೆ ಹೋದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ವರ್ಷ GNT ಅವರು ಮಾಡ್ಲೇಬೇಕೆನ್ನುವಂತ ನನ್ನ ಒತ್ತಾಯಕ್ಕೆ ಅವರು ತಗೊಂಡಿದ್ದಾರೆ. ಖಂಡಿತವಾಗಿ ಈ ವರ್ಷ ಒಳ್ಳೆ ಕೆಲಸ ಮಾಡ್ಲಿಕ್ಕಿದ್ದಾರೆ. ನಂದು ಕನಸೇನಿದೆ 10 ಘಟಕವನ್ನು ತರುವಂತದ್ದು, ಅದು ಖಂಡಿತವಾಗಿ ಈ ವರ್ಷ ಈಡೇರ್ತದೆ. ಯಾಕೆಂದ್ರೆ ವರ್ಷದ ಪ್ರಥಮ ತಿಂಗಳಲ್ಲಿ 2 ಘಟಕ ಈಗಾಗಲೇ ಕೊಟ್ಟಿದ್ದೇವೆ, ಹಾಲಾಡಿ, ವಾರಾಯಿ ಮತ್ತು ತುಂಬೆ ಹಿಲೈಟ್ ಎನ್ನುವಂಥದ್ದು. ಕಳೆದ ವರ್ಷ ಅದಕ್ಕೆ ಹಿಂದಿನ ವರ್ಷದಲ್ಲಿ ನೋಡಿದ್ರೆ ಘಟಕವೇ ಬರ್ಲಿಲ್ಲ, ಸ್ಥಾಪನೆ ಆಗ್ಲಿಲ್ಲ. ತುಂಬಾ ಕಷ್ಟ ಇವಾಗ ಘಟಕ ಮಾಡ್ಲಿಕ್ಕೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ದೇಶದಲ್ಲಿ ಯಾರು ಕೂಡ ಬರ್ತಾ ಇಲ್ಲ, ಯಾಕೆಂದ್ರೆ ನಿಜವಾಗಿ ಸಿಗ್ಲಿಕ್ಕ ತರಬೇತಿ ಕಾರ್ಯಕ್ರಮ ನಡೆಯುತ್ತೇ ಇಲ್ಲ. ನಡೆಯುವಂತ ಸಂದರ್ಭದಲ್ಲಿ ಕೂಡ ಅದಕ್ಕೆ ಬೇಕಾಗುವಂತ ಸದಸ್ಯರು ಸಿಗ್ತಾ ಇಲ್ಲ. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ಕೂಡ ಈ ವರ್ಷದ ಪ್ರಥಮ ತಿಂಗಳಲ್ಲಿ 2 ಘಟಕ ಕೊಟ್ಟಿದ್ದೇವೆ. ಅದಕ್ಕೆ ಕಾರಣ ನಮ್ಮ GNT ವಿಭಾಗದ ರಂಜಿತ್ HD ಅವರು. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ನಿಮ್ಗೆ ಕೂಡ ಮುಂದೆ ವಲಯದ ನಾಯಕರಾಗಿ ಬೆಳೆಯುವ ಒಂದು ಅವಕಾಶ ಸಿಗ್ಲಿ, ಆ ನಿಟ್ಟಿನಲ್ಲಿ ನೀವು ಕೂಡ ಬೆಳೀರಿ ಅಂತ ನಿಮ್ಗೆ ಶುಭ ಹಾರೈಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ವರ್ಷ ಜಾಸ್ತಿ ಮಾತಾಡಿ ಹೋಗುದಿಲ್ಲ, ಯಾಕಂದ್ರೆ 8:30ಗೆ ನಾನು JCA ಜೋಡು ಮಾರ್ಗ ನೇತ್ರಾವತಿಯ ಇನ್ಸ್ಟಾಲೇಷನ್ ಕಾರ್ಯಗಳು ಇರ್ಬೇಕಿತ್ತು. ಆದ್ರೆ ಇನ್ನೊಂದು 1/2 ಗಂಟೆ ಆಗ್ತದೆ. ಆದ್ರೆ ಪ್ರೋಟೋಕಾಲ್ ತಪ್ಪಿಸ್ಕೊಂಡು ಬೇಗ ಬಂದು ಮಾತಾಡ್ತಿದ್ದೇನೆ. ಕೊನೆಯದಲ್ಲೇ ಮಾತಾಡ್ಬೇಕಾದವ ನಾನು, ಅನಿವಾರ್ಯ. ಯಾರು ಕೂಡ ತಪ್ಪು ತಿಳ್ಕೊಳ್ಳದೆ ನನ್ನನ್ನು ಕ್ಷಮಿಸಬೇಕು. ಹಾಗೆ ಈ ವರ್ಷದ ವಲಯದಲ್ಲಿ ಹಲವಾರು ಹೊಸತನಗಳನ್ನು, ಹೊಸ ಕನಸುಗಳನ್ನು ಕಟ್ಟಿಕೊಂಡು ಮುಂದೆ ಬಂದು ನಿಂತಿದ್ದೇನೆ. ಏನು ಮಾಡಬೇಕಾದ್ರೂ ಕೂಡ ಒಬ್ಬ ವಲಯಾಧ್ಯಕ್ಷನಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ಪೂರ್ವಾಧ್ಯಕ್ಷರುಗಳು, ಎಲ್ಲ ಸದಸ್ಯರುಗಳು, ಎಲ್ಲ ಘಟಕಾಡಳಿತ ಮಂಡಳಿಯ ಸದಸ್ಯರುಗಳು, ಎಲ್ಲ ವಲಯದ ಸದಸ್ಯರು ನನ್ನ ಜೊತೆ ಇದ್ರೆ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ. JCA ಏನಿದೆ ಉದ್ದೇಶಗಳು, ಮೂಲ ಉದ್ದೇಶಗಳೇನಿದೆ ಅದರ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ನಮ್ಮ ಜಿತೇಶ್ ಅವರು ಕನಸು ಕಂಡಿದ್ದಾರೆ, ಬಹಳಷ್ಟು ಕನಸು ಕಂಡಿದ್ದಾರೆ. ಆ ಕನಸು ಈಡೇರಲಿ. ಹೊಸ JC ಭವನ ಇವರ ವರ್ಷದಲ್ಲಿ ಆಗ್ಲಿ ಅಂತ ಶುಭ ಹಾರೈಸುತ್ತಾ ಇವತ್ತು ದೀಪ ಹಚ್ಚಿದ್ದೇವೆ. ಪೂರ್ವಾಧ್ಯಕ್ಷರು ಹಾಗೂ ಅವರ ಅಮ್ಮನ ಮೂಲಕ ದೀಪ ಹಂಚಿದ್ದೇವೆ. ಅದು ಈ ವರ್ಷ ಸದಾ ನಂದ ದೀಪವಾಗಿ ಬೆಳಗಲಿ ಅಂತ ನಾನು ಆಶಿಸುತ್ತಾ, JC ಮಂಜುಶ್ರೀ ಈ ವರ್ಷ ಈ ಭಾಗದ ಜನರಿಗೆ, ಈ ಭಾಗದ ಇದಿರುವಂತ ಎಲ್ಲ ಸಮಾಜದ ಬಾಂಧವರಿಗೆ ತನ್ನ ಸೇವೆಯನ್ನು ಮಾಡಲಿ, ವಲಯದಲ್ಲಿ ಮಿಂಚಲಿ, ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ ಅಂತ ಶುಭ ಹಾರೈಸುತ್ತಾ, ಇಲ್ಲಿ ತನಕ 49 ವರ್ಷ JCA ಮಂಜುಶ್ರೀಯನ್ನು ಬೆಳೆಸಿ ಉಳಿಸಿ ಈ ಭಾಗದ ಯುವಕಿಯರಲ್ಲಿ ನಾಯಕತ್ವ ಗುಣವನ್ನು ಬೆಳೆಸಿ ವ್ಯಕ್ತಿತ್ವವನ್ನು ವಿಕಸನ ಮಾಡಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳು ನೀಡಿದಂತ ಎಲ್ಲ ಪೂರ್ವಾಧ್ಯಕ್ಷ ವೇದಿಕೆ ರೀತಿಯ ಅವರೆಲ್ಲ ವೇದಿಕೆ ಬಂದು ನನ್ನಿಂದ ಸಣ್ಣ ಗೌರವವನ್ನು ಸ್ವೀಕರಿಸಬೇಕು. ಅದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ JC.
ಸೊ ಸಂಕ್ಷಿಪ್ತವಾಗಿ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದಂತಹ ನಮ್ಮ ವಲಯದ ಅಧ್ಯಕ್ಷರು ಇದೀಗ ಇನ್ನೊಂದು ಕಡೆ ಅವರಿಗೆ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಆಗಿದೆ, ಆಲ್ರೆಡಿ ಈಗಾಗಲೇ ಲೇಟ್ ಆಗಿದೆ, ಬಂಟ್ವಾಳಕ್ಕೆ ಹೋಗಬೇಕು. ಸೊ ಅವರು ನಾವು ಈಗ ಕಳಿಸಿಕೊಡುವಂಥ ಸಮಯ. ಸೊ ಅವರಿಗೆ ನಾವು ನೆನಪಿನ ಕಾಣಿಕೆ ಕೊಡಬೇಕು. ಈಗ ವಲಯ ಉಪಾಧ್ಯಕ್ಷರ ಪರಿಚಯ ರಾಮಕೃಷ್ಣ ಇವರಿಂದ. 2026ರ ಪದಪ್ರದಾನ ಸಮಾರಂಭದ ಕಾರ್ಯಕ್ರಮದ ಜೆಸಿ ಬೆಳ್ತಂಗಡಿ ಮಂಜುಶ್ರೀಧರ 2026ನೇ ಸಾಲಿನ ಪದಪ್ರದಾನ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಜೆಸಿ ಹಾಗೂ ಜೆಸಿಯೇತರ ಬಂಧು ಮಿತ್ರರಿಗೆ ನಮಸ್ಕರಿಸುತ್ತಾ, ಜೆಸಿ ಭಾರತದ ವಲಯ 15 ಏಪ್ರಾಂಜಲ ನಂದಿನಿ ಇದರ ಉಪಾಧ್ಯಕ್ಷರಾಗಿರುವಂತಹ JFM ಅರುಣ್ ಮಾಂಜಾ ಇವರ ಪರಿಚಯವನ್ನು ನಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ಕಾರ್ಕಳ ತಾಲೂಕು ಬೆಳ್ಳಾರು ಗ್ರಾಮದ ಮಾಂಚ ಮರ್ಕೆ ಶ್ರೀ ಭೋಜ ಪೂಜಾರಿ ಮತ್ತು ರಾಜೀವಿ ದಂಪತಿಗಳ ಮಗನಾಗಿ ಜನಿಸಿದ ಇವರು BA ಪದವೀಧರರಾಗಿರುತ್ತಾರೆ. ಪ್ರಸ್ತುತ ನವೋದಯ ಸೌಹಾರ್ದ ಸಹಕಾರಿ ಬ್ಯಾಂಕ್ ಕಾರ್ಕಳ ಶಾಖೆಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸಮೃದ್ಧಿ ಎಂಟರ್ಪ್ರೈಸಸ್ ಕಾರ್ಕಳ ಇದರ ಮಾಲಕರಾಗಿ ಯಶಸ್ವಿ ಉದ್ಯಮವನ್ನು ನಿರ್ವಹಿಸುತ್ತಿರುತ್ತಾರೆ. ಸಾಂಸಾರಿಕವಾಗಿ ಶ್ವೇತಾ ಇವರನ್ನು ವಿವಾಹವಾಗಿ ಅಭಿಷ್ಕ ಮತ್ತು ಚೈತ್ರ ಎಂಬ 2 ಮಕ್ಕಳ ನಲ್ಮೆಯ ತಂದೆಯಾಗಿದ್ದಾರೆ. 2020ರಲ್ಲಿ JCI ಕಾರ್ಕಳ ರೂರಲ್ನ ಮೂಲಕ JCI ಸಂಸ್ಥೆಗೆ ಪಾದಾರ್ಪಣೆಗೈದ ಇವರು ಘಟಕದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ 2025ರ ಈ ವರ್ಷದಲ್ಲಿ ಘಟಕಾಧ್ಯಕ್ಷರಾಗಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಲಯ ಮಟ್ಟದಲ್ಲಿ ತನ್ನ ಘಟಕವನ್ನು ಮಿಂಚುವಂತೆ ಮಾಡಿರುತ್ತಾರೆ. 2025ರಲ್ಲಿ 100% ಎಫಿಷಿಯನ್ಸಿ ಅವಾರ್ಡ್ ಜೊತೆಗೆ ಅಧ್ಯಕ್ಷರಾಗಿ ವಲಯ ಸಮ್ಮೇಳನಗಳಲ್ಲಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುತ್ತಾರೆ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಪತ್ರಿಕಾ ರಂಗಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಸಮಾಜದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾಯಕತ್ವ ಪಡೆದು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುವ ಸೌಜನ್ಯ ಸ್ವಭಾವದ ನೇರ ನಡೆನುಡಿಯ ಸ್ನೇಹಜೀವಿಯಾದ ಇವರೇ ನಮ್ಮ ಇಂದಿನ ಕಾರ್ಯಕ್ರಮ ಉಪಸ್ಥಿತಿರುವಂತಹ ನಮ್ಮ ಘಟಕದ ವಲಯ ಉಪಾಧ್ಯಕ್ಷರಾದಂತಹ JFM ಅರುಣ್ ಮಾಂಜಾ ಸರ್ ಇವರು. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಮಾತುಗಳಿಗಾಗಿ ಕಾಯುತ್ತಿದ್ದೇವೆ. ಥ್ಯಾಂಕ್ ಯು. JCI ಬೆಳ್ತಂಗಡಿ ಮಂಜುಶ್ರೀ ಘಟಕದ 2026ನೇ ಸಾಲಿನ ನೂತನ ತಂಡದ ಪದಗ್ರಹಣ ಸಮಾರಂಭದ ಈ ಒಂದು ಸುಂದರ ವೇದಿಕೆಯಲ್ಲಿ ಸಭಾಧ್ಯಕ್ಷತೆ ವಹಿಸುತ್ತಿರುವಂತಹ ಈ ವರ್ಷದ ಅಧ್ಯಕ್ಷರಾದಂತಹ ನಿತೇಶ್ ಕುಮಾರ್ ಅವರೇ, ಮುಖ್ಯ ಅತಿಥಿಯಾದಂತಹ ಭಗೀರಥ್ ಸರ್ ಅವರೇ, ವಲಯಾಧಿಕಾರಿಯಾದಂತಹ ರಂಜಿತ್ HD ಅವರೇ, ನಿಕಟಪೂರ್ವ ಅಧ್ಯಕ್ಷರಾದಂತಹ ಆಶಾ ಪ್ರಶಾಂತ್ ಅವರೇ, ಕಾರ್ಯದರ್ಶಿಯಾದಂತಹ ರಕ್ಷಿತ್ ಅಂಜಿಂಜೆ ಅವರೇ ಹಾಗೂ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ JCI ಬೆಳ್ತಂಗಡಿ ಘಟಕದ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರೇ, JC ಹಾಗೂ JCಯೇತರ ಬಂಧುಗಳೇ, ಬಹಳ ಸಂತೋಷವಾಗ್ತಾ ಇದೆ. 48 ವರ್ಷಗಳ ಇತಿಹಾಸ ಹೊಂದಿರುವ ಹಲವಾರು ಯಶಸ್ವಿ ನಾಯಕರನ್ನು ಸಮಾಜಕ್ಕೆ ನೀಡಿರುವ
ಉತ್ತಮ ಮನಸ್ಸುಗಳನ್ನು ಹೊಂದಿರುವ ವಲಯ 15ರ ಅತ್ಯಂತ ಕ್ರಿಯಾಶೀಲ ಪ್ರತಿಷ್ಠಿತ ಘಟಕ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ. ಈ ಒಂದು ಘಟಕ ನನ್ನ ವಲಯ ಉಪಾಧ್ಯಕ್ಷನಾಗಿ ಈ ಒಂದು ಘಟಕಕ್ಕೆ ಸೇವೆ ಸಲ್ಲಿಸಬೇಕೆಂದು ಆಸೆ ನನಗಿತ್ತು. ಅದರಂತೆ ವಲಯಾಧ್ಯಕ್ಷರು 10 ಘಟಕಗಳಲ್ಲಿ 3 ಘಟಕಗಳನ್ನು ಆಯ್ಕೆ ಮಾಡುವ ಒಂದು ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟಿದ್ದರು. ಅದರಲ್ಲಿ ಒಂದಾಗಿ ನಾನು ಬೆಳ್ತಂಗಡಿ ಘಟಕವನ್ನು ಕೇಳಿದ್ದೆ. ಹಾಗಾಗಿ ಈ ಒಂದು ಘಟಕವನ್ನು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ನೀಡಿದ್ದಕ್ಕಾಗಿ ನಮ್ಮ ವಲಯಾಧ್ಯಕ್ಷರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಕೃತಜ್ಞತೆ ಇದ್ದೇನೆ. ಜೆಸಿ ಬೆಳ್ತಂಗಡಿಯ ಈ ವರ್ಷದ ಅಧ್ಯಕ್ಷರು ನನ್ನ ಸಮಕಾಲೀನ ಅಧ್ಯಕ್ಷರು ಆಶಾ ಪ್ರಶಾಂತ್. ನಮ್ಮ ಅಧ್ಯಕ್ಷರ ಬಳಗದಲ್ಲಿ ಎಲ್ಲರ ಜೊತೆ ಅತ್ಯಂತ ಸ್ನೇಹ ಸಂಪರ್ಕದಲ್ಲಿ ಇದ್ದುಕೊಂಡು ಒಳ್ಳೆಯ ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದರು. ಜೆಸಿ ಬೆಳ್ತಂಗಡಿ ಘಟಕವನ್ನು ಹಲವಾರು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಇಡೀ ವರ್ಷ ಕ್ರಿಯಾಶೀಲರಾಗಿ ಮಾಡಿಕೊಂಡು ವಲಯದಲ್ಲಿ ಹಲವಾರು ಪ್ರಶಸ್ತಿ ಮನ್ನಣೆಗಳಿಗೆ ಕೂಡ ಅವರು ಪಾತ್ರರಾಗಿದ್ದಾರೆ. ನನಗೆ ನೆನಪಿದೆ, ಮಧ್ಯಂತರ ಸಮ್ಮೇಳನದಲ್ಲಿ ನಮ್ಮ ವಲಯಾಧ್ಯಕ್ಷ ಅಭಿಲಾಷ್ ಅವರ ಒಂದು ಚಿತ್ರವನ್ನು ಅವರು ರಂಗೋಲಿಯಲ್ಲಿ ಬಿಡಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ರು. ಆವಾಗ ಅವರ ಮೊಬೈಲಲ್ಲಿ ಕೂಡ ಸ್ಟೇಟಸ್ ನೋಡ್ತೇನೆ. ಅವರೊಂದು ಉರಗ ಪ್ರೇಮಿ ಕೂಡ ಹೌದು. ಹಾಗಾಗಿ ಒಳ್ಳೆಯ ಪ್ರತಿಭಾನ್ವಿತ ಅಧ್ಯಕ್ಷೆಯಾಗಿ ಅತ್ಯಂತ ದೊಡ್ಡ ಘಟಕವನ್ನು ಈ ವರ್ಷ ಅವರು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ನಿಮ್ಮ ಸಹಕಾರ ನಮ್ಮ ನೂತನ ಅಧ್ಯಕ್ಷರಿಗೆ ಈ ವರ್ಷ ಇರಲಿ ಎಂದು ಆಶಿಸುತ್ತಾ ನಿಮಗೆ ಹಾಗೂ ನಿಮ್ಮ ಇಡೀ ತಂಡಕ್ಕೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ಒಂದು ವಿಶೇಷ ವರ್ಷ. ನಮ್ಮ ವಲಯಾಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಅವರು ಮೌರ್ಯ ಸಾಮ್ರಾಜ್ಯವೆಂಬ ಒಂದು ಪರಿಕಲ್ಪನೆಯೊಂದಿಗೆ ವಿಶೇಷವಾಗಿ ಒಂದು ವಿನೂತನವಾಗಿ ಈ ವರ್ಷವನ್ನು ಮುನ್ನಡೆಸಬೇಕು ಅಂತ ಕರೆಸುತ್ತವರು. ಅದರಂತೆ ಈ ಒಂದು ವಿಶೇಷ ವರ್ಷದ ಮೌರ್ಯ ಸಾಮ್ರಾಜ್ಯದ ಸೇನಾಧಿಪತಿಯಾಗಿ ಇಂದು ಅಧಿಕಾರ ವಹಿಸಿಕೊಂಡವರು ಜಿತೇಶ್ ಕುಮಾರ್ ಅವರು. ನಾನು ನೋಡಿದಂತೆ ಅವರು ತುಂಬ ಹೃದಯದಿಂದ ಮಾತಾಡ್ತಾರೆ. ಸ್ವಲ್ಪ ಹೇಳಿದಾಗೆ ಬ್ಯುಸಿ ಇರ್ತಾರೆ, ಕಾಲ್ ಬಟ್ಟೆ ಒಮ್ಮೆಲೆ ಹಿಂದೆ ಮಾಡೋದಿಲ್ಲ, ಆದರೂ ಮಿಸ್ ಕಾಲ್ ನೋಡಿ ಮತ್ತೆ ಮಾಡ್ತಾರೆ. ಹಾಗಾಗಿ ಅವರು ಒಂದು ನೃತ್ಯ ಅಕಾಡೆಮಿಯನ್ನು ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ ನೀಡಿದ್ದಾರೆ. ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಅವರ ತಾಯಿಯ ಕನಸನ್ನು ಈಡೇರಿಸಿದ್ದಾರೆ. ತಾಯಿಯನ್ನು ಯಾರು ಪ್ರೀತಿ ಮಾಡ್ತಾರೋ ಅವರು ಖಂಡಿತವಾಗಿಯೂ ಸಮಾಜವನ್ನು ಪ್ರೀತಿ ಮಾಡೇ ಮಾಡ್ತಾರೆ. ಹಾಗಾಗಿ ಜಿತೇಶ್ ಅವರು ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಈ ಒಂದು ವಲಯದಲ್ಲಿ ದೊಡ್ಡನನ್ನಾಗಿ ಇರುವಂತಹ ಬೆಳ್ತಂಗಡಿ ಘಟಕವನ್ನು ಮುನ್ನಡೆಸುತ್ತಾರೆ ಎಂಬ ಭರವಸೆ ನನಗಿದೆ. ಎಲ್ಲ ಪೂರ್ವಾಧ್ಯಕ್ಷರ ಸಹಕಾರ ನೀವು ಕೊಟ್ಟಿರುವ ನಂಬಿಕೆ ಕೂಡ ನನಗಿದೆ. ಅಧ್ಯಕ್ಷರಾದ ಜಿತೇಶ್ ಕುಮಾರ್ ಹಾಗೂ ಕಾರ್ಯದರ್ಶಿಯಾದ ರಕ್ಷಿತ್ ಅಣ್ಣಿಂಜೆ ಹಾಗೂ ಇಡೀ ತಂಡಕ್ಕೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಲಯದಲ್ಲಿ ಅಧಿಕಾರಿಯಾಗಿ ಈ ವರ್ಷ ಅಧಿಕಾರ ವಹಿಸಿಕೊಂಡವರು ಆಶಾ ಪ್ರಶಾಂತ್ ಅವರು ಹಾಗೂ ಈ ಘಟಕದ ನಿಕಟ ಅಧ್ಯಕ್ಷರಾದಂಥ ರಂಜಿತ್ ಹೆಚ್ಡಿ ಅವರು ನಾನು ವಲಯ ಉಪಾಧ್ಯಕ್ಷ ಆದ ನಂತರ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನನ್ನಲ್ಲಿ ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. GNDಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಘಟಕಗಳನ್ನು ಮಾಡ್ಬೋದು ಎನ್ನುವುದರ ಬಗ್ಗೆ ನನಗೆ ಪ್ರತಿ ಸಲ ಫೋನ್ ಮಾಡಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಿಮ್ಮ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಸರ್. ಒಬ್ಬ ವಲಯ ಉಪಾಧ್ಯಕ್ಷನಾಗಿ ಈ ಒಂದು ನನ್ನ ಘಟಕ ಬೆಳ್ತಂಗಡಿ ಘಟಕವನ್ನು ಈ ವರ್ಷ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವ ಆಸೆ ನನಗಿದೆ. ಹಾಗಾಗಿ ಈ ಒಂದು ಘಟಕದ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರ ಸಹಕಾರವನ್ನು ನಾನು ನಿಮ್ಮಲ್ಲಿ ಯಾಚಿಸ್ತಾ ಇದ್ದೇನೆ. ನನ್ನ ಇದು ಮೊದಲ ಭೇಟಿ. ಇನ್ನೂ ಕೂಡ ನಾನು ಈ ಒಂದು ಘಟಕಕ್ಕೆ ಬರಲಿದ್ದೇನೆ. ಮುಂದಿನ ದಿನಗಳೇ ಕೂಡ ನಿಮ್ಮ ಸಹಕಾರ ಹೀಗೆ ಇರಲು ಆಶಿಸುತ್ತಾ ಈ ಒಂದು ಪದಪ್ರದಾನ ಸಮಾರಂಭವನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟ ಬೆಳ್ತಂಗಡಿ ಘಟಕದ ಇಡೀ ತಂಡಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಹಿಂದ್. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯ ಪರಿಚಯ ಜೆಸಿ ಚಿತ್ರಪ್ರಭಾ ಇವರಿಂದ. ಆತ್ಮೀಯರೇ, ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯವರಾದ ಶ್ರೀಯುತ ಭಗೀರಥ ಜಿ ಇವರ ಪರಿಚಯವನ್ನು ನಮ್ಮ ಮುಂದೆ ವಾಚಿಸಲು ಇಷ್ಟಪಡ್ತಾ ಇದ್ದೇನೆ. ಪ್ರತಿಷ್ಠಿತ ಗುಂಪೋಳಿ ಮನೆತನದ ದಿವಂಗತ ಕೊರಗಪ್ಪ ಸಾಲ್ಯಾರ್ ಮತ್ತು ಕುಸುಮಾವತಿ ದಂಪತಿಗಳ ಸುಪುತ್ರರಾದ ಶ್ರೀ ಭಗೀರಥ ಜಿ ಇವರು ವೃತ್ತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ನೋಟರಿ ವಕೀಲರು, ಹಲವಾರು ಬ್ಯಾಂಕ್ ಮತ್ತು ಸೊಸೈಟಿಗಳ ಕಾನೂನು ಸಲಹೆಗಾರರು. ಬೆಳ್ತಂಗಡಿ ತಾಲೂಕಿನ ಸುಮಾರು 82 ಗ್ರಾಮಗಳಲ್ಲಿ ಸಂಚರಿಸಿ ಮನೆ ಮನೆಗೂ ಭೇಟಿ ನೀಡಿ ಬಿಲ್ಲವ ಸಂಘಟನೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದ ಶ್ರೀಯುತರು ಪ್ರತಿಷ್ಠಿತ ಶ್ರೀ ಗುರುನಾರಾಯಣ ಸೇವಾ ಸಂಘ ಬೆಳ್ತಂಗಡಿ ಇದರ ಯುವ ಬಿಲ್ಲವ ವೇದಿಕೆಯ ಮುಖಾಂತರ ಯುವ ಸಮುದಾಯವನ್ನು ಒಟ್ಟುಗೂಡಿಸಿ ಸಮಾಜಕ್ಕೆ ಶ್ರಮಿಸಿದ ಶ್ರೀಯುತರ ಪಾತ್ರ ಮಹತ್ತರವಾದದ್ದು.
ಬೆಳ್ತಂಗಡಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಇಂದಿಗೂ ಹಲವಾರು ಬಯಲುವಾರು ಸಭೆಗಳು ನಡೆಯುತ್ತಾ ಇದೆ ಎಂದರೆ ಭಗೀರಥ ಜಿ ಇವರ ಶ್ರಮದಿಂದ ಎಂದರೆ ತಪ್ಪಾಗಲಾರದು. ಹಲವಾರು ವರ್ಷಗಳ ಹಿಂದೆ ಸುಮಾರು 30,000ಕ್ಕೂ ಮಿಕ್ಕಿ ಸಮಾಜದ ಜನಸಮುದಾಯವನ್ನು ಒಟ್ಟುಗೂಡಿಸಿ ಯಶಸ್ವಿ ಬಿಲ್ಲವ ಸಮಾವೇಶಕ್ಕೆ ಗೌರವಾನ್ವಿತರ ಪಾತ್ರ ಹಿರಿದಾದರು. ಸದಾ ಸಮಾಜದ ಕಾಯಕಲ್ಪಕ್ಕೆ ತುಡಿಯುತ್ತಿರುವ ಮನಸ್ಸನ್ನು ಹೊಂದಿರುವ ಶ್ರೀಯುತರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ಬೆಳ್ತಂಗಡಿ ಇದರ ಮಾಜಿ ಅಧ್ಯಕ್ಷರಾಗಿ ಸಂಘದ ಅತ್ಯುನ್ನತ ಕಾರ್ಯಕ್ರಮಗಳನ್ನು ಮಾಡಿರುವುದು ಶ್ರೀಯುತರ ಸೇವಾ ಮನೋಭಾವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕನ್ಯಾಡಿ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಶ್ರೀ 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 ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ನಿಕಟವರ್ತಿಯಾಗಿ ಪ್ರಸ್ತುತ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿಯವರಿಗೂ ಸಹಕರಿಸಿರುತ್ತಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ನಾರಾಯಣ ಗುರುಗಳ ಚಿಂತನೆಯಂತೆ ವಿದ್ಯೆಯಿಂದ ಸ್ವಾತಂತ್ರ್ಯರಾಗಿರಿ ಎನ್ನುವ ವೇದವಾಕ್ಯವನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಕೆ ವಸಂತ ಬಗೇರವರೊಂದಿಗೆ ಶ್ರೀ ಗುರುದೇವ ಎಜುಕೇಷನ್ ಟ್ರಸ್ಟ್ ಸ್ಥಾಪನೆಗೂ ಕಾರಣೀಕರ್ತರಾಗಿರುತ್ತಾರೆ. ಇಂದು ಶ್ರೀ ಗುರುದೇವ ಕಾಲೇಜಿನಲ್ಲಿ ಅತಿ ಹಿಂದುಳಿದ ವರ್ಗದ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ, ರಾಜ್ಯದ ಮಟ್ಟದ ಉತ್ತಮ ಸಹಕಾರ ಸಂಘ ಪುರಸ್ಕೃತ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘ ಬೆಳ್ತಂಗಡಿ ಇದರ ಸ್ಥಾಪನೆಗೂ ಕಾರಣೀಕರ್ತರಾಗಿ ಸಂಘದ ಉಪಾಧ್ಯಕ್ಷರಾಗಿ ಪ್ರಸ್ತುತ ಅಧ್ಯಕ್ಷರಾಗಿ ಸಂಘದ ಬೆಳವಣಿಗೆಗೆ ಹಗಲು ಇರುಳು ಶ್ರಮಿಸುತ್ತಿದ್ದಾರೆ. ಗುರುವಾಯನಕೆರೆ ಪ್ರಾಥಮಿಕ ಸಹಕಾರ ಸಂಘದಲ್ಲಿ 26 ವರ್ಷಗಳವರೆಗೆ ಅಧ್ಯಕ್ಷರಾಗಿ ಪ್ರಸ್ತುತ ನಿರ್ದೇಶಕರಾಗಿ ನಾಗಬ್ರಹ್ಮ ದೇವಸ್ಥಾನ ಮೆಲಂತ ಬಿಟ್ಟು ಇಲ್ಲಿ 2 ವರ್ಷಗಳವರೆಗೆ ಆಡಳಿತ ಮುಖ್ಯಸ್ಥರಾಗಿ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮುಗ್ಧ ಕುಟುಂಬಸ್ಥರ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಪ್ರಸ್ತುತ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಬೆಳ್ತಂಗಡಿ ಇಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ 26 ಶಾಖೆಗಳನ್ನು ಹೊಂದಿಕೊಂಡು ಸುಮಾರು ರೂಪಾಯಿ 272 ಕೋಟಿ ಠೇವಣಿ ಸಂಗ್ರಹಿಸಿ ರೂಪಾಯಿ 233 ಕೋಟಿ ಸಾಲ ವಿತರಿಸಿ ಕಳೆದ ವರ್ಷದಲ್ಲಿ ರೂಪಾಯಿ 4.84 ಕೋಟಿ ನಿವ್ವಳ ಲಾಭ ಗಳಿಸಿ ರೂಪಾಯಿ 1,500 ಕೋಟಿಗೂ ಮಿಕ್ಕಿ ವ್ಯವಹಾರ ನಡೆಸಿರುತ್ತಾರೆ. ಸುಮಾರು 100 ಮಂದಿ ನಮ್ಮ ಸಮಾಜದ ಯುವಕ ಯುವತಿಯರು ಕರ್ತವ್ಯ ನಿರ್ವಹಿಸುತ್ತಾರೆ. ಇವರ ಪರಿಚಯ ವಾಚಿಸಲು ನಾನು ಸಂತೋಷಪಡುತ್ತೇನೆ. ಇದೀಗ ಮುಖ್ಯ ಅತಿಥಿಯಾದಂತಹ ಭಗೀರಥ ಜಿ ಸರ್ ಅವರ ಮಾತು. ಸೇರಿದ ಎಲ್ರಿಗೂ ನನ್ನ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಈ ದಿನ ಬೆಳ್ತಂಗಡಿ ಜೆಸಿಐನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಂಥ ನನ್ನ ಆತ್ಮೀಯ ಜಿತೇಶ್ ಕುಮಾರ್ ಅವರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯರು, ಈ ದಿವಸ ಈ ಜೆಸಿಐನ ಈ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಒಂದು ಶುಭ ಸಂದರ್ಭ ನನಗೆ ಒದಗಿಸಿದ್ದಕ್ಕಾಗಿ ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ಒಂದು ಬೆಳ್ತಂಗಡಿ ಜೆಸಿಐ ನಾನು ಸಣ್ಣದಿರುವ ಸಾಧಾರಣ ಒಂದು PUCಯಲ್ಲಿರುವಾಗ ಶ್ರೀರಾಮ ಕಾರಂತ ಅವರ ನೇತೃತ್ವದಲ್ಲಿ ಇದೊಂದು ಉದ್ಘಾಟನೆಗೊಂಡಂಥ ಒಂದು ಸಂಸ್ಥೆ. ಅಲ್ಲಿಂದ ಇಲ್ಲಿಗೆ 48 ವರ್ಷ, ಇನ್ನೂ 48 ವರ್ಷ ಪೂರೈಸಿದ ಒಂದು ಸಂಸ್ಥೆಯಾಗಿ ನಡೆದುಕೊಂಡು ಬಂದಿದೆ. ಒಳ್ಳೆ ರೀತಿಯ ಒಂದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದೆ. ಈ ಒಂದು 48 ವರ್ಷಗಳ ಸಾಧನೆಯಲ್ಲಿ ನಿಜವಾಗಿ ಮೆಚ್ಚುವಂಥದ್ದು ನಮ್ಮ ಇವತ್ತು ನಿರ್ಗಮಿಸಿದ ಅಧ್ಯಕ್ಷರು ಶ್ರೀಮತಿ ಆಶಾಲತಾ ಪ್ರಶಾಂತ್ ಅವರು. ಪ್ರಥಮ ಮಹಿಳೆ ಅಧ್ಯಕ್ಷರಾಗಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ನಿಜವಾಗಿ ಮೆಚ್ಚುವಂಥದ್ದು. ಅದು ಕೂಡ ಅವರು ಈ ಒಂದು ಛಲವನ್ನು ಅಥವಾ ಆ ಒಂದು ಧೈರ್ಯವನ್ನು ಪಡೆದದ್ದು ಅವರು ಜೆಸಿಯಲ್ಲಿ ಬಂದು ಅಂತ ಖಂಡಿತ ಹೇಳ್ಬೋದು. ಈ ಜೆಸಿಯೊಟ್ಟಿಗೆ ಅವರ ನಿಕಟ ಸಂಬಂಧದೊಟ್ಟಿಗೆ ಅವರ ಯಜಮಾನರು ಕೂಡ ಒಂದು ಸಲ ಅಧ್ಯಕ್ಷರಾಗಿದ್ದರು ಅಂತ ಕಾಣುತ್ತದೆ. ನನಗೆ ಈ ಜೆಸಿಯೊಟ್ಟಿಗೆ ಹೆಚ್ಚಿನ ಸಂಪರ್ಕ ಬಂದದ್ದು 2015ರ ನಂತರ ನಮ್ಮ ಚಿದಾನಂದ ಹಿರಿಯರವರು ಅಧ್ಯಕ್ಷರಾದ ನಂತರ ಅವರು ಇರುವಾಗ
ನಾನು ಕೂಡ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷ ಕೂಡ ಆಗಿದ್ದೆ ಆ ಸಂದರ್ಭದಲ್ಲಿ. ಅಲ್ಲಿಂದ ನಮ್ಮ ಸಂಘದ ಮೇಲಿನ ಹಾಲ್ನಲ್ಲಿ ಈ ಒಂದು JC ಸಪ್ತಾಹ ಕೂಡ ನಡೀತಾ ಬಂದದ್ದು ನಮಗೆ ಬಹಳ ಸಂತೋಷ. ಯಾಕಂದರೆ ನಮ್ಮ ಸಂಘಕ್ಕೂ ಕೂಡ ಅದು ಒಂದು ಗೌರವ. ಅದರಿಂದಾಗಿ ಅವರಿಗೆ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಏನು ನಮ್ಮ ಆಶಾಲತಾ ಮೇಡಮ್ ಅವರು ಬಿಟ್ಟು ಹೋಗಿದ್ದಾರೆ, ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿತೇಶ್ ಕುಮಾರ್ ಇವರು ಮಾಡಿಕೊಂಡು ಬರುವಲ್ಲಿ ಸಫಲರಾಗಲಿ ಅಂತ ನಾನು ಅವರಿಗೆ ಆಶಿಸ್ತಾ, ಮತ್ತೊಮ್ಮೆ ನಾನು ಆಶಾಲತಾ ಮೇಡಮ್ಗೆ ನಮನವನ್ನು ಸಲ್ಲಿಸ್ತಾ, ಅವರ ಒಂದು ಎಲ್ಲ ಕೆಲಸಕ್ಕೆ ಅವರು ಮಾಡಿದಂಥ ಸಾಧನೆಗೆ ನಾನು ಅವರನ್ನು ಅಭಿನಂದಿಸುತ್ತಾ, ಅವರು ಇಷ್ಟವರೆಗೆ ಮಾಡಿದ ಎಲ್ಲ ಕೆಲಸಗಳನ್ನು ಮತ್ತೆ ನೀವು ಅದರೊಟ್ಟಿಗೆ ಎಲ್ಲ ಬೇರೆ ನೀವು, ಯಾಕಂದರೆ ನೀವೊಬ್ಬರು ಕಲಾವಿದರು ಜಿತೇಶ್ ಕುಮಾರ್ ಅವರು. ಅವರು ಪ್ರಥಮವಾಗಿ ನಮ್ಮ ಗುರುನಾರಾಯಣ ಸೇವಾ ಸಂಘದ ಮಾಳಿಗೆಯಲ್ಲಿ ಅವರು ಇದು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಕೂಡ ಅವರೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ. ಅವರಿಗೆ ಖಂಡಿತ ನಮ್ಮ ಯಾವತ್ತೂ ಅವರೊಟ್ಟಿಗೆ ನಾವು ಕೆಲಸವನ್ನು, ಅವರ ಸಾಧನೆಗೆ ಮೆಚ್ಚುವಂಥವರು. ಅವರ ತಾಯಿಯಿಂದಾಗಿ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಆ ತಾಯಿ ಪುಣ್ಯವತ್ತೆ. ಅವರು ಈ ದಿನ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಇವತ್ತು ಏರಿ ಮುಂದೆ ಅವರ ಈ ಅವಧಿಯಲ್ಲಿ ಒಳ್ಳೆ ಕೆಲಸ, ಸಮಾಜಮುಖಿ ಕೆಲಸ ಆಗಲಿ, ಸಮಾಜಕ್ಕೆ ಅವರಿಂದಾಗಲಿ ಕೊಡುವಂಥ ಕೊಡುಗೆ ಒಳ್ಳೆಯ ರೀತಿಯದ್ದಾಗಲಿ ಅಂತ ಹೇಳಿಕೊಂಡು ಅವರಿಗೆ ಪರಮಾತ್ಮ ಒಳ್ಳೆಯ ರೀತಿಯ ಆಶೀರ್ವಾದವನ್ನು ಕೊಡಲಿ, ಅವರ ಸಾಧನೆಯಲ್ಲಿ ಅವರೊಟ್ಟಿಗೆ ಇರಲಿ ಅಂತ ಹೇಳಿಕೊಂಡು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸಿ ಅಂತಿದ್ದಾರೆ. ನನ್ನ ಅಭಯ ಇಟ್ಟುಕೊಂಡು ಇನ್ನು ಮುಂದೆಯೂ JCಗೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದಂಥ ನಮ್ಮ ಭಗೀರಥ್ ಸರ್ಗೆ ವಂದಿಸುತ್ತಾ, ಇದೀಗ ಇತರ ಸಂಘ ಸಂಸ್ಥೆಗಳಿಗೆ ಅವಕಾಶ. ನಾನು ಲಯನ್ಸ್ JC ECB ನೌಕರ ಸಂಘ 4 ಸಂಘದ ಪರವಾಗಿ ಶುಭವನ್ನು ಕೋರುವುದಕ್ಕಾಗಿ ಈ ಅವಕಾಶವನ್ನು ಬಳಕೆ ಮಾಡ್ತೇನೆ. ನಾನು ಧರಣೇಂದ್ರ KG ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಜಲಗಟ್ಟೆಯ ಶಿಕ್ಷಕನ ನೆಲೆಯಲ್ಲಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾದ ಜಿತೇಶ್ ಕುಮಾರ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಆ ಒಂದು ಅಂಶವನ್ನು ವ್ಯಕ್ತಪಡಿಸ್ತಾ, ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಸಂಘೇ ಶಕ್ತಿ ಕಲುಯುಗಿ ಎನ್ನುವಂಥ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಎಲ್ಲರನ್ನ ಸಂಘಟನೆಯ ಜೊತೆಯಾಗಿಟ್ಟುಕೊಂಡು ಈ ಕಾರ್ಯವನ್ನು ಸೇವೆಯಲ್ಲಿ ಮಾತ್ರ ಮಾಡುವಂಥದ್ದು ನಮ್ಮ ಲಯನ್ಸ್ ಮತ್ತು ರೋಟರಿಯಲ್ಲಿ. ಆ ಸೇವೆಯೊಂದಿಗೆ ನಾಯಕತ್ವವನ್ನು ಬೆಳೆಸಿಕೊಳ್ಳಿಕ್ಕೆ ನೀವು ನಮ್ಮ ಸಂಸ್ಥೆಯೊಂದಿಗೆ ಸೇರಿಕೊಂಡು ಕಾರ್ಯವನ್ನು ಮುನ್ನಡೆಸಿ ಅಂತ ಬೆಳ್ತಂಗಡಿ ಲಯನ್ಸ್ ಕ್ಲಬ್ನ ಪರವಾಗಿ, ಹಾಗೆ JC ಮಣಂತ್ಯಾರ ಪರವಾಗಿ ಮತ್ತು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿಯ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಶುಭವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದನೆ. ಎಲ್ಲರಿಗೂ ನಮಸ್ತೆ. ನಾನು ಉಜಿರೆ JC ಉಜಿರೆ ಸಿಟಿ ಇದರ ಅಧ್ಯಕ್ಷ ಮೊಹಮ್ಮದ್ ಮಿರ್ಷಾದ್ ಅಂತೇಳಿ. ನಮ್ಮ ಉಜಿರೆ JC ಬಹಳ 35 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದಂತಹ ಘಟಕ ಬೇರೆ ಬೇರೆ ಕಾರಣಗಳಿಂದ ಒಂದು 3-4 ವರ್ಷಗಳ ಕಾಲ ನಿಂತು ಹೋಗಿತ್ತು. ಅಂತಹ ಘಟಕವನ್ನು ಪುನರ್ ನಿರ್ಮಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಬಹಳಷ್ಟು ಪ್ರಯತ್ನ ಪಟ್ಟು ಸುಮಾರು ಒಂದು 10 ಸಲ ನನ್ನ ಗಮನಕ್ಕೆ ಬಂದ ರೀತಿಯಲ್ಲಿ ಉಜಿರೆಗೆ ಒಂದು ಪ್ರತಿಯೊಬ್ಬರನ್ನು ಭೇಟಿಯಾಗಿ ಬಹಳಷ್ಟು ಪರಿಶ್ರಮದಿಂದ ಆ ಒಂದು ಘಟಕವನ್ನು ನಿರ್ಮಿಸಿ ಅದರಲ್ಲಿ ನನಗೆ ಒಂದು ಅವಕಾಶ ಮಾಡಿ ಅಧ್ಯಕ್ಷನಾಗುವ ಒಂದು ಅವಕಾಶ ಮಾಡಿಕೊಟ್ಟಂತಹ ಆಶಾಲತಾ ಮೇಡಮ್ ಅವರಿಗೆ ನಾನು ಇವತ್ತು ಒಂದು ಕೃತಜ್ಞತೆಯನ್ನು. ಹಾಗೆಯೇ ಈಗ ಹೊಸದಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ಜಿತೇಶ್ ಅವರು ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿ, ನಾವು ಈಗಾಗಲೇ ಪ್ರೆಸಿಡೆನ್ಷಿಯಲ್ ಅಕಾಡೆಮಿಯನ್ನು ಮುಗಿಸಿಕೊಂಡು ನಾವು ಒಟ್ಟಿಗೆ ಜೊತೆಯಾಗಿ ಹೋಗಿ ಪ್ರೆಸಿಡೆನ್ಷಿಯಲ್ ಅಕಾಡೆಮಿಯನ್ನು ಮುಗಿಸಿಕೊಂಡು ಒಟ್ಟಿಗೆ 3 ದಿವಸಗಳ ಕಾಲ ಕಳೆದು ಒಟ್ಟಿಗೆ ಬಂದಿದ್ದೇವೆ. ಒಳ್ಳೆ ಎನರ್ಜೆಟಿಕ್ ಆಗಿದ್ದಾರೆ, ಹಾಗೆ ಒಳ್ಳೆಯ ಒಬ್ಬ ನಾಯಕ. ಅವರಿಗೆ ನಾನು ಶುಭ ಹಾರೈಸ್ತಾ, ನಾವು ಉಜಿರೆ JC ಹಾಗೂ ಬೆಳ್ತಂಗಡಿ JC ಒಟ್ಟಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವ, ಬೆಳ್ತಂಗಡಿ JCಯ ಎಲ್ಲರ ಸಹಕಾರವನ್ನು ಕೋರುತ್ತಾ ಉಜಿರೆ JCಗೆ ನಿಮ್ಮೆಲ್ಲರ ಸಹಕಾರವನ್ನು ನೀಡಬೇಕಂತ ಹೇಳುತ್ತಾ ನನ್ನ ಮಾತಿಗಾಗಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ.
ಇದೀಗ ಧನ್ಯವಾದ ಮತ್ತು ಸ್ಮರಣಿಕೆಗಾಗಿ JC ದರ್ಶನ್ ಅಣ್ಣಜಿ ಅವರಿಗೆ ಅವಕಾಶ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ವಲಯ ಅಧ್ಯಕ್ಷರಾದ JFF ಸಂತೋಷ್ ಶೆಟ್ಟಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಆಶಲತಾ ಪ್ರಶಾಂತ್ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ರಿಗೂ ಒಂದೇ ಮಾತಲ್ಲೇ ಧನ್ಯವಾದ ಹೇಳ್ತಾ, ಮುಂದಿನ ಭೋಜನಕೂಟ ಹಾಗೂ ಅದೇ ರೀತಿ ನಮಗೆ ಇವತ್ತಿನ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟಂತಹ ಗುರುದೇವ ವಿವಿಧೋದ್ದೇಶ ಬ್ಯಾಂಕಿನ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಮುಂದಿನ ಭೋಜನಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಮುಂದೂಡ್ತಾ ಇದ್ದೇನೆ. ಕೇವಲ ಒಂದೇ ಒಂದು ಡ್ಯಾನ್ಸ್ ಇರುವಂಥದ್ದು, ನಂತರ ಊಟಕ್ಕಾಗಿ ನಾವು ಮುಂದುವರಿಸ್ತಾ ಇದ್ದೇವೆ.